ಸದ್ಗುರುದೇವ್ ಕಿ ಜಯ. ಎಲ್ಲ ಭಕ್ತರಲ್ಲಿ ಪ್ರಾರ್ಥನೆ ಏನೆಂದರೆ, ಸತ್ಸಂಗ ಪ್ರಾರಂಭವಾಗುತ್ತಿದೆ. ದಯವಿಟ್ಟು ಸತ್ಸಂಗ ಸ್ಥಳದಲ್ಲಿ ಶಾಂತಿಪೂರ್ವಕವಾಗಿ ಕುಳಿತು ಶ್ರದ್ಧೆಯಿಂದ ಸತ್ಸಂಗವನ್ನು ಆಲಿಸಿ. ಪರಮೇಶ್ವರನ ಪ್ರೀತಿ ಆತ್ಮಗಳಲ್ಲಿ ಮತ್ತೊಮ್ಮೆ ವಿನಂತಿಸುವೆ. ಸತ್ಸಂಗ ಪ್ರಾರಂಭವಾಗುತ್ತಿದೆ. ದಯವಿಟ್ಟು ಸತ್ಸಂಗ ಸ್ಥಳದಲ್ಲಿ ಶಾಂತಿಪೂರ್ವಕವಾಗಿ ಕುಳಿತು ಶ್ರದ್ಧೆಯಿಂದ ಸತ್ಸಂಗವನ್ನು ಕೇಳಿದಂತೆ. ಸತ್ ಸೋಹಿ. ಸಂತ ರಾಮ್ಪಾಲ್ ಮಹಾರಾಜರು ಒಬ್ಬ ಮಹಾನ್ ಸಂತರು. ಅವರು ತಮ್ಮ ಸತ್ಯಭಕ್ತಿ, ತತ್ವಜ್ಞಾನ, ಕರುಣೆ ಮತ್ತು ಸೇವೆಯ ಮೂಲಕ ಸಮಾಜದಲ್ಲಿ ಹೊಸ ಮಾದರಿ ಸ್ಥಾಪಿಸಿದರು. ಸಂತ ರಾಮ್ಪಾಲ್ ಮಹಾರಾಜರ ನೇತೃತ್ವದಲ್ಲಿ ಅವರ ಎಲ್ಲಾ ಸತ್ಲೋಕ ಆಶ್ರಮಗಳಿಂದ ಸಮಾಜ ಕಲ್ಯಾಣದ ಕಾರ್ಯಗಳು ಸಮಾಜಕ್ಕೆ ಉಜ್ವಲ ಭವಿಷ್ಯದ ಹೊಸ ಭರವಸೆ ತೋರಿಸಿವೆ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ನಂತರ ಲಕ್ಷಾಂತರ ಜನರ ಅಸಾಧ್ಯ ರೋಗಗಳಾದ ಕ್ಯಾನ್ಸರ್, ಏಡ್ಸ್ ಮುಂತಾದವು ವಾಸಿಯಾಗಿವೆ. ಅವರ ಜ್ಞಾನದಿಂದ ಪ್ರೇರಿತರಾದ ಅವರ ಅನುಯಾಯಿಗಳು ಲಕ್ಷಾಂತರ ಯೂನಿಟ್ ರಕ್ತದಾನ ಮಾಡಿದ್ದಾರೆ. ಅವರು ಲಕ್ಷಾಂತರ ಹೆಣ್ಣು ಮಕ್ಕಳ ವರದಕ್ಷಿಣೆ ರಹಿತ ವಿವಾಹ ಮಾಡಿಸಿದ್ದಾರೆ. ಅವರು ಲಕ್ಷಾಂತರ ಜನರ ವ್ಯಸನ ಬಿಡಿಸಿದ್ದಾರೆ. ಕೋಟ್ಯಂತರ ಹಾಳಾದ ಕುಟುಂಬಗಳು ನೆಲೆಗೊಂಡಿವೆ. ಅವರ ಆಶ್ರಮಗಳಲ್ಲಿ ಸಮಾಗಮದ ಸಮಯ ನಿಶುಲ್ಕ ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ ನೀಡಲಾಗುತ್ತದೆ. ಸಂತ ರಾಮ್ಪಾಲ್ ಮಹಾರಾಜರು ಕಾಲಕಾಲಕ್ಕೆ ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ದೊಡ್ಡ ಪ್ರಮಾಣದಲ್ಲಿ ವೃಕ್ಷಾರೋಪಣ ಮಾಡುತ್ತಾರೆ. ಅಗತ್ಯವಿರುವವರಿಗೆ ತಕ್ಷಣ ಪರಿಹಾರಕ್ಕಾಗಿ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಿದರು. ಅವರು ತಮ್ಮ ಅನುಯಾಯಿಗಳಿಗೆ ದೇಹದಾನಕ್ಕೆ ಪ್ರೇರೇಪಿಸುತ್ತಾರೆ. ಮಾನವೀಯತೆಗೆ ಸೇವೆ ಸಲ್ಲಿಸಲು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಧಾರಣೆಗಾಗಿ. ಸಂತ ರಾಮ್ಪಾಲ್ ಮಹಾರಾಜರ ಎಲ್ಲ ಆಶ್ರಮಗಳಲ್ಲಿ ಪ್ರತಿದಿನ ನಿಶುಲ್ಕ ದಾಸೋಹವನ್ನು ಆಯೋಜಿಸಲಾಗುತ್ತದೆ. ಅಲ್ಲಿ ಪ್ರತಿಯೊಂದು ಜಾತಿ ಮತ್ತು ಧರ್ಮದ ಜನರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಮದಲ್ಲಿ ಸಾವಿರಾರು ವೃದ್ಧರಿಗೆ ಗೌರವ ಮತ್ತು ಪ್ರೀತಿಯಿಂದ ಜೀವನ ನಡೆಸಲು ಅವಕಾಶ ಸಿಗುತ್ತದೆ. ಅವರ ಆಹಾರ, ವಸತಿ ಮತ್ತು ಆರೋಗ್ಯದ ಜವಾಬ್ದಾರಿ ಸಂತ ರಾಮ್ಪಾಲ್ ಮಹಾರಾಜರು ವಹಿಸುತ್ತಾರೆ. ಅನಾಥ ಮಕ್ಕಳಿಗೆ ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಮಗಳು ವರದಾನಕ್ಕಿಂತ ಕಡಿಮೆಯಿಲ್ಲ. ಶಿಕ್ಷಣ, ಸಂಸ್ಕಾರ ಮತ್ತು ಭವಿಷ್ಯಕ್ಕಾಗಿ ಉತ್ತಮ ಅವಕಾಶ ನೀಡಲಾಗುತ್ತದೆ. ಪ್ರವಾಹ, ಭೂಕಂಪ, ಸಾಂಕ್ರಾಮಿಕ ರೋಗವಾಗಲಿ, ಸಂತ ರಾಮ್ಪಾಲ್ ಮಹಾರಾಜರು ಹಾಗೂ ಅವರ ಶಿಷ್ಯರು ಯಾವಾಗಲೂ ಅಗತ್ಯವಿರುವಾಗ ಸಹಾಯಕ್ಕಾಗಿ ಮುಂದಿರುತ್ತಾರೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಮಗಳಿಂದ ಕೋಟ್ಯಂತರ ಜನರಿಗೆ ಆಹಾರ, ಔಷಧಿಗಳು ಮತ್ತು ಜೀವರಕ್ಷಕ ಸಾಮಗ್ರಿಗಳನ್ನು ನೀಡಲಾಯಿತು. ಬಡವರಿಗೆ ಸಹಾಯ ಅಥವಾ ಸಂತ್ರಸ್ತ ವರ್ಗದ ಹಕ್ಕು ಮತ್ತು ಗೌರವಕ್ಕಾಗಿ ಹೋರಾಡುವಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಯಾವಾಗಲೂ ಅವರ ಎಲ್ಲಾ ಧ್ವನಿಗಳನ್ನು ಸರ್ಕಾರಗಳಿಗೆ ತಲುಪಿಸಿದ್ದಾರೆ ಮತ್ತು ಅವರಿಗೆ ಸರಿಯಾದ ನ್ಯಾಯವನ್ನು ಪಡೆಯಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಮಾಜದಲ್ಲಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಅವರು ಪ್ರತಿ ಹಂತದಲ್ಲೂ ಮಾನವೀಯತೆಯ ನಿಜವಾದ ಸೇವಕರಾಗಿ ಸಾಬೀತಾಗಿದ್ದಾರೆ. ಸಂತ ರಾಮ್ಪಾಲ್ ಮಹಾರಾಜರ ಜೀವನ ನಮಗೆ ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಬೋಧಿಸುತ್ತದೆ. ಬನ್ನಿ, ನಾವು ಈ ಮಹಾನ್ ಸೇವೆಯ ಕಾರ್ಯದಲ್ಲಿ ಈ ಮಹಾನ್ ಸಂತನೊಂದಿಗೆ ಸೇರಿಕೊಳ್ಳೋಣ ಮತ್ತು ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆಯನ್ನು ಪಡೆದು ತಮ್ಮ ಜೀವನ ಧನ್ಯಗೊಳಿಸಿ.
ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳ ಬಗ್ಗೆ ತಿಳಿಸಿದ್ದಾರೆ. ಈ 3 ಪ್ರಭುಗಳು ಯಾರು? ಯಾವ ಪ್ರಭುವಿಗೆ ಶರಣಾದ ನಂತರ ಜನನ ಮತ್ತು ಮರಣ ಸಮಾಪ್ತವಾಗುತ್ತದೆ? 3 ಪ್ರಭುಗಳಲ್ಲಿ ಉತ್ತಮ ಪರಮಾತ್ಮ ಯಾರು? ಅವರು ಹೇಗಿದ್ದಾರೆ? ಅವರ ಹೆಸರೇನು? ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಬಂತು ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಬಂತು ಬಂತು ಮಕರ ಸಂಕ್ರಾಂತಿ. ನಮಸ್ಕಾರ ದರ್ಶಕರೇ, ಇವತ್ತು ನಾವು ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತನಾಡೋಣ. ನಮ್ಮ ಕರ್ನಾಟಕದಲ್ಲಿ ಇದನ್ನ ಸುಗ್ಗಿ ಹಬ್ಬ ಅಂತ ಬಹಳ ಸಡಗರದಿಂದ ಆಚರಿಸ್ತೀವಿ. ರೈತರು ತಮ್ಮ ಬೆಳೆ ಕೈಗೆ ಬಂದ ಖುಷಿಯನ್ನ ಹಂಚಿಕೊಳ್ತಾರೆ. ಜನ ಒಬ್ಬರಿಗೊಬ್ಬರು ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹಾರೈಸ್ತಾರೆ. ಸಾಮಾಜಿಕವಾಗಿ ನೋಡೋದಾದ್ರೆ ಅನ್ಯೋನ್ಯತೆ ಬೆಳೆಸೋಕೆ ಇದು ಒಳ್ಳೆಯದು. ಆದ್ರೆ ಎಂದಾದ್ರೂ ನೀವೊಂದ್ಸಲ ಯೋಚನೆ ಮಾಡಿದಿರಾ? ಈ ದಿನ ನಾವು ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡ್ತೀವಿ, ಸೂರ್ಯನ ಪೂಜೆ ಮಾಡ್ತೀವಿ, ಅಥವಾ ವಿಶೇಷ ಉಪವಾಸಗಳನ್ನ ಮಾಡ್ತೀವಿ. ಇವುಗಳಿಗೆಲ್ಲ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಅಂದ್ರೆ ನಮ್ಮ ಗೀತೆ ಅಥವಾ ವೇದಗಳಲ್ಲಿ ಎಲ್ಲಾದ್ರೂ ಆಧಾರ ಇದೆಯಾ? ನಾವು ಚಿಕ್ಕವರಿಂದಲೂ ಕೇಳ್ಕೊಂಡೇ ಬೆಳೆದಿದ್ದೀವಿ, ಸಂಕ್ರಾಂತಿ ದಿನ ಸತ್ತರೆ ಮೋಕ್ಷ ಸಿಗುತ್ತೆ, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತೆ ಅಂತ. ಆದ್ರೆ ಇದು ನಿಜಾನಾ? ಅಥವಾ ಇದು ಬರೀ ಜನರ ಬಾಯಲ್ಲಿ ಬಂದಿರೋ ಲೋಕವೇದವು? ಬನ್ನಿ ಇವತ್ತು ನಮ್ಮ ಬುದ್ಧಿಯ ಬಾಗಿಲನ್ನ ತೆರೆಯೋಣ, ಆಧಾರ ಸಹಿತವಾಗಿರೋ ಆ ತತ್ವಜ್ಞಾನವನ್ನ ತಿಳ್ಕೊಳ್ಳೋಣ. ಪ್ರಶ್ನೆ 1 ಮೊದಲು ನೋಡೋಣ. ನಾವು ಮಾಡೋ ಪೂಜೆ ಪುನಸ್ಕಾರ, ಸೂರ್ಯದೇವನ ಪೂಜೆ, ಉಪವಾಸಗಳು ಇವು ಶಾಸ್ತ್ರಸಮ್ಮತವಾಗಿದೆಯಾ? ಯಾಕಂದ್ರೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಶಾಸ್ತ್ರವಿಧಿಯನ್ನ ಬಿಟ್ಟು ಮನಬಂದಂತೆ ಆಚರಣೆ ಮಾಡೋದ್ರಿಂದ ಸುಖನೂ ಸಿಗಲ್ಲ, ಮೋಕ್ಷನೂ ಸಿಗಲ್ಲ. ಸಮಾಜದಲ್ಲಿ ನಾವು ಮಾಡುತ್ತಿರೋ ವ್ರತ ಮತ್ತು ಹಬ್ಬಗಳು ಹೇಗೆ ಮನಬಂದ ಆಚರಣೆಗಳು ನೋಡೋಣ ಬನ್ನಿ. ಈಗ ಪುಣ್ಯಾತ್ಮರೇ, ಈ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಒಬ್ಬ ಭಕ್ತ ಹೇಳುತ್ತಿದ್ದ, ಬಹಳಷ್ಟು ಇಂತಹ ಭಕ್ತರು ನಮಗೆ ಸಿಗುತ್ತಾರೆ, ಒಂದಿಬ್ಬರು ನೆನಪಿನಲ್ಲಿ ಉಳಿದು ಬಿಡುತ್ತಾರೆ. ಅವನು ಹೇಳಿದ, ಯಾವಾಗ ದೀಕ್ಷೆ ಪಡೆಯಲು ಬಂದಿದ್ದ ಯಾರೋ ಒಬ್ಬ ಭಕ್ತನ ಮಾಧ್ಯಮದಿಂದ ಜೊತೆಯಲ್ಲಿ ಬಂದಿದ್ದ ಅವನು ಕೂಡ. ಅವನು ತಿಳಿಸಿದ, ಇಂದಿಗೆ 10 ವರ್ಷಗಳಾದವು ನಾವು ಹಬ್ಬವನ್ನು ಆಚರಿಸಲಿಲ್ಲ. ಕಾರಣ ಏನಾಗಿತ್ತು? ಒಂದು ಕಾಲದಲ್ಲಿ ನಮ್ಮ 4-5 ಜನ ನನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರು, 5-6 ಜನ ಸಹೋದರರು ಇದ್ದರು. ಅವರಲ್ಲಿ ಒಮ್ಮೆಯಂತೂ ಯಾರದ್ದೋ ಮೃತ್ಯುವಾಗಿ ಬಿಡುತ್ತದೆ ಯುವ ವಯಸ್ಸಿನಲ್ಲಿ. ಯಾರೋ ಸಹೋದರಿ ವಿಧವೆಯಾಗುತ್ತಾಳೆ ಅಥವಾ ಮನೆಯ ಸದಸ್ಯ ಸತ್ತು ಹೋಗುತ್ತಾನೆ. ನಮಗೆ 10 ವರ್ಷಗಳು ಕಳೆದವು, ಯಾವುದೇ ಹಬ್ಬವನ್ನು ಆಚರಿಸಲಿಲ್ಲ. ಈಗ ಪುಣ್ಯಾತ್ಮರೇ, ಈಗ ಅವರು ಏಕೆ ಹಬ್ಬಗಳನ್ನು ಆಚರಿಸುತ್ತಿಲ್ಲ? ಯಾರಿಗಿಂತ ಆಘಾತವಾಗಿಲ್ಲ, ಅವರು ಹಾಡಿ ಕುಡಿಯುತ್ತಾರೆ, ತಲೆಹೆಟ್ಟೆ ಮಾಡುತ್ತಾರೆ, ಇದೆಂತ ಉತ್ಸವ ಇಲ್ಲೇದು? ಈಗ ಪುಣ್ಯಾತ್ಮರೇ, ಒಬ್ಬ ವ್ಯಕ್ತಿ ವೃದ್ಧನಾದ, 60 ವರ್ಷದ ವಯಸ್ಸಿನಲ್ಲಿ ಅವನಿಗೆ ಮಗ ಹುಟ್ಟಿದ. 60 ವರ್ಷ ವಯಸ್ಸಾಗಿತ್ತು, ಆಗ ಅವನಿಗೊಬ್ಬ ಮಗನಾದ, 12 ವರ್ಷದವನಾದ ಅವನು. ಅಷ್ಟರಲ್ಲಿ ಅವನಿಗೆ ಚಿಂತೆಯಾಯಿತು, ನೀನು ಸತ್ತು ಹೋಗುವೆ, ನಿನ್ನ ಮಗನಿಗೆ. ಅವನು ರೈತನಾಗಿದ್ದ. ನಿನ್ನ ಮಗ ರೈತನ ಕಾರ್ಯದಿಂದ ಅಪರಿಚಿತನಾಗಿ ಉಳಿಯುತ್ತಾನೆ ಮತ್ತು ಇವನು ಹಸಿವಿನಿಂದ ಸಾಯಬಾರದು. ಅದಕ್ಕಾಗಿ ಆ ವೃದ್ಧನು ಯೋಚಿಸಿದ, ನನ್ನ ಮಗ ಯುವಕನಾದ ಮೇಲೆ ನನ್ನ ಮೂಲಕ ಬರೆಯಲಾದ ಈ ನನ್ನ ಬೇಸಾಯದ ಅನುಭವವನ್ನು ಓದಿಕೊಳ್ಳುತ್ತಾನೆ. ಅವನು ಒಂದು ವಹಿಯಲ್ಲಿ ತನ್ನ ಸಂಪೂರ್ಣ ವಿವರಣೆಯನ್ನು, ಪ್ರತ್ಯೇಕ ಬೆಳೆಯ ಬಗ್ಗೆ ಎಲ್ಲವನ್ನೂ ಬರೆದು ಬಿಟ್ಟಾದರಲ್ಲಿ ಯಾವ ಸಮಯ ಮೊದಲು ನೀರು ಹಾಯಿಸಬೇಕು, ಯಾವ ರೀತಿ ಅದನ್ನು ಸಂಭಾಳಿಸಬೇಕು, ಎಷ್ಟು ಬೀಜಗಳನ್ನು ಒಂದು ಎಕರೆಯಲ್ಲಿ ಬಿತ್ತಬೇಕು ಮತ್ತು ಯಾವ ಪ್ರಕಾರ ಅದನ್ನು ಕತ್ತರಿಸಿ ರಾಶಿ ಮಾಡಬೇಕು ಇತ್ಯಾದಿ. ಮತ್ತು ಆ ವೃದ್ಧನು ಯಾವಾಗ ಮೇಲಿಂದ ಮೇಲೆ ಹೀಗೆ ಹೇಳುತ್ತಿದ್ದ, ಮಗನೇ, ಯಾವಾಗ ನೀನು ಯುವಕನಾಗುವೆಯೋ ನನ್ನಿಂದ ಬರೆಯಲ್ಪಟ್ಟ ಈ ಅನುಭವವನ್ನು ಓದುತ್ತಾ ಇರು ಮತ್ತು ಈ ರೀತಿಯಿಂದ ನೀನು ನಿನ್ನ ವ್ಯವಸಾಯ ಮಾಡು, ನಿನಗೆ ಹಾನಿಯಾಗುವುದಿಲ್ಲ ನಿನ್ನ ವ್ಯವಸಾಯದಲ್ಲಿ. ಈಗ ಆ ಮುದುಕ ವೃದ್ಧನ ಮೃತ್ಯುವಾಯಿತು. ಹಾಗೂ ಆ ಪುತ್ರನು ತಂದೆಯ ಆಜ್ಞೆಯ ಅನುಸಾರ ಅವರಿಂದ ಬರೆಯಲ್ಪಟ್ಟ ಉಲ್ಲೇಖವನ್ನು ಕಂಠಸ್ಥವಾಗಿ ನೆನಪಿಸಿಕೊಂಡ, ಸತತವಾಗಿ ಓದಿ ಹಾಗೂ ಪ್ರತಿದಿನ ಪಠಿಸುತ್ತಿದ್ದ. ಆದರೆ ಆ ರೀತಿ ಮಾಡುತ್ತಿರಲಿಲ್ಲ, ಅದರಲ್ಲಿ ಬರೆದಂತೆ. ಆ ತರಹ ಮಾಡುತ್ತಿಲ್ಲ, ಆ ವಹಿಯಲ್ಲಿ ಬರೆದಂತೆ, ಆ ತಂದೆಯು ಬರೆದ ಅನುಭವದಂತೆ. ಹಾಗಾಗಿ ಅವನು ವ್ಯರ್ಥ ಪರಿಶ್ರಮ ಮಾಡುತ್ತಿದ್ದಾನೆ. ಆ ರೈತನ ಮಗನು ಹಸಿವಿನಿಂದ ಸಾಯುವನು, ಅವನಿಗ್ಯಾವ ಲಾಭವಿಲ್ಲ. ಹೇಗೆಂದ್ರೆ ಪವಿತ್ರ ಗೀತೆಯ ಅಧ್ಯಾಯ 6ರ ಶ್ಲೋಕ 16ರಲ್ಲಿ ಬರೆಯಲಾಗಿದೆ, ಅರ್ಜುನ, ಇದು ಸಾಧನೆಯಾಗಿದೆ. ಯೋಗ ಅಂದ್ರೆ ಸಾಧನೆ. ಅತ್ಯಧಿಕವಾಗಿ ತಿನ್ನುವವನ ಮತ್ತು ಏನನ್ನು ತಿನ್ನದವನ, ಅಂದ್ರೆ ಯಾರು ಉತ್ತಾದಿಗಳನ್ನು ಮಾಡುತ್ತಾರೆ ಅವರದು ಎಂದಿಗೂ ಸಫಲವಾಗುವುದಿಲ್ಲ. ಜಾಸ್ತಿ ಮಲಗುವವನ ಮತ್ತು ಮಲಗದೆ ಇರುವವನ ಇದು ಸಫಲವಾಗುವುದಿಲ್ಲ. ಈಗ ನೋಡಿ ಪವಿತ್ರ ಗೀತೆಯಲ್ಲಿ, ಈಗ ಸ್ವಸಂವೇದದ ಜೊತೆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ ಅಂದ್ರೆ ಆ ಸೂಕ್ಷ್ಮ ವೇದದ
ಜೊತೆಗೆ ಸದ್ಗ್ರಂಥಗಳ ಹೋಲಿಕೆಯನ್ನು ಸಹ ಮಾಡಬೇಕಾಗುತ್ತದೆ. ಅದರಿಂದ ನಮಗೆ ದೃಢವಾಗಲಿ ಪರಮಾತ್ಮ ಏನನ್ನು ಹೇಳಿದ್ದಾರೆ ಅದು ಸಹ ಸತ್ಯವಾಗಿದೆ. ಅದು 100% ಸತ್ಯವಾಗಿದೆ. ಏಕೆಂದರೆ ಗೀತೆಯು ಸಹ ಪ್ರಮಾಣ ನೀಡುತ್ತಿದೆ ನೋಡಿ. ಶ್ರೀಮದ್ ಭಗವದ್ಗೀತೆ ಜಯದಯಾಲ್ ಗೋಯಂಕಾ ಇದರ ಅನುವಾದಕರಾಗಿದ್ದಾರೆ. ಅಧ್ಯಾಯ 6 ಶ್ಲೋಕ 16. ಇದನ್ನು ನೋಡಿ. ಅಧ್ಯಾಯ 6 ಮತ್ತು ಶ್ಲೋಕ ಸಂಖ್ಯೆ 16. ಹೇ ಅರ್ಜುನ, ಈ ಯೋಗ ಅಂದ್ರೆ ಸಾಧನೆ, ಭಕ್ತಿ. ಅತಿಯಾಗಿ ತಿನ್ನುವವರ ಮತ್ತು ಏನನ್ನು ತಿನ್ನದೆ ಇರುವವರ ಏನನ್ನು ತಿನ್ನದವರ ಅಂದ್ರೆ ವ್ರತ ಮಾಡುವವರದು, ಹಾಗೂ ಬಹಳ ನಿದ್ರೆ ಮಾಡುವವನ ಅಂದ್ರೆ ಆಲಸ್ಯ ಮತ್ತು ಹೆಚ್ಚಾಗಿ ಎಚ್ಚರದಲ್ಲಿರುವವನದ್ದು ಸಿದ್ಧವಾಗುವುದಿಲ್ಲ. ಈಗ ಪರಮಾತ್ಮ ತಮ್ಮ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಏನು ತಿಳಿಸುತ್ತಾರೆ? ಪರ್ಥಂ ಅಂದದ ಸೈನ್ಯಂ ರಾಖೆ ಯೋಗಿ ಸದ್ಗುರು ಬಾಖೆ. ಈಗ ಈ ಗೀತೆಯ 6ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಬರೆದಿದೆ, ಇಷ್ಟೊಂದು ತಿನ್ನಬಾರದು, ಮೈ ಮುರಿಯುವಷ್ಟು, ಆಲಸ್ಯ ಬಂದು ಮಲಗುವಷ್ಟು, ಮತ್ತು ಇಷ್ಟು ಸಹ ತಿನ್ನಬಾರದು, ಏನನ್ನು ತಿನ್ನದಂತೆ. ಏಕೆಂದ್ರೆ ಏನೂ ತಿನ್ನದೇ ಇರುವುದು ಅಂದ್ರೆ ವ್ರತ ಮಾಡುವುದು. ಈ ದಾಸ ಹನುಮಂತನ ಪೂಜಾರಿಯಾಗಿದ್ದ, ಮಂಗಳವಾರದ ವ್ರತವನ್ನು ಮಾಡುತ್ತಿದ್ದ ಮತ್ತು ಬಾಲ್ಯದಲ್ಲಿ 4ನೇ ತರಗತಿಯಲ್ಲಿ 5ರಲ್ಲಿ ಓದುತ್ತಿದ್ದ. ಆಗ ಬೇರೆಯವರು ಮಾಡುತ್ತಿದ್ದನ್ನು ನೋಡಿ ನಾವು ಕೂಡ ಪ್ರಾರಂಭ ಮಾಡಿದ್ದೆವು. ಈಗ ಬಾಲಕರಿಗೆ ಹಸಿವು ಜಾಸ್ತಿ ತಡೆಯೋಕ್ಕಾಗಲ್ಲ. ವ್ರತ ಇಡುತ್ತಿದ್ದೆವು ಮತ್ತು 12 ಗಂಟೆಗಳಕ್ಕಿಂತ ಮೊದಲು ಏನೂ ತಿನ್ನುವಂತಿಲ್ಲ. ಈಗ ಸ್ಕೂಲಿಗೆ ಹೋಗುತ್ತಿದ್ದೆವು, ಬಿಡುತ್ತಿತ್ತು 1:30 ಗಂಟೆಗೆ. ಮನೆಗೆ ಬರುತ್ತಿದ್ದೆವು, ಅಷ್ಟರಲ್ಲಿ 2 ಆಗುತ್ತಿತ್ತು. ಹಾಗಾಗಿ ಆ ಹನುಮಂತನು ನೆನಪಿರುತ್ತಿರಲಿಲ್ಲ, ಊಟವೇ ನೆನಪಾಗುತ್ತಿತ್ತು. ಯಾವಾಗ 12 ಆಗುತ್ತದೆ, ಯಾವಾಗ ಗಂಟೆ ಬಾರಿಸುತ್ತದೆ ಮತ್ತು ಮನೆಗೆ ಹೋಗುವೆವು, ತಾಯಿ ರೊಟ್ಟಿ ಸಕ್ಕರೆ ಕೊಡುತ್ತಾಳೋ ಬೆಲ್ಲ ಕೊಡುತ್ತಾಳೋ ಅಂದ್ರೆ ಇಂತಹ ನೆನಪಿನಲ್ಲಿರುತ್ತಿತ್ತು. ಭಗವಂತ ನೆನಪಿರುತ್ತಿರಲಿಲ್ಲ ಹಸಿವಿನಲ್ಲಿ. ಇಲ್ಲಿ ಹೇಳ್ತಾರೆ, ಏನನ್ನು ತಿನ್ನದಿರುವುದು, ಏನೂ ತಿನ್ನದೆ ಒಣಗಿ ಸಣ್ಣಗಾಗುವಿರಿ, ಅದರಿಂದ ಏನು ಉಪಯೋಗ? ಪರ್ಥಂ ಅಂದದ ಸೈನ್ಯಂ ರಾಖೆ. ಆಹಾರ ಮತ್ತು ಜಲದ ಸಂಯಮ ಅಂದ್ರೆ ಸಂತುಲಿತ ಭೋಜನ. ಹೆಚ್ಚು ಸಹ ತಿನ್ನಬಾರದು, ಕಡಿಮೆಯೂ ಕೂಡ ತಿನ್ನಬಾರದು. ಏನನ್ನು ತಿನ್ನದಿರುವುದು ಸಹ ವ್ಯರ್ಥವಾಗಿದೆ. ಯೋಮ್ ಲಕ್ಷಣ ಸಬ ಸದ್ಗುರು ಮಾಖೆ. ಸದ್ಗುರು ಅಂದ್ರೆ ತತ್ವದರ್ಶಿ, ಸಂತನು ತಿಳಿಸುವನು ಈ ಮಾತುಗಳನ್ನು. ಆದ್ದರಿಂದ ಇಲ್ಲೇನು ತಿಳಿಸಿದ್ದಾರೆ ಅದನ್ನೇ ಮತ್ತೊಮ್ಮೆ ತೆಗೆದುಕೊಳ್ಳೋಣ. ಇವರೆಲ್ಲ ಏನು ಮಾಡುತ್ತಾರೆ? ಷಡ್ದರ್ಶನ್ ಸಬ ಬೇಕಭಾವೇ ಬಹುವಿಧದೊಂದು ಧಾರ್ಮಚಾಮೆ ತೀರಥ ಬರತ ಕರೆ ತರ ಬೀತಾ ಹೇ ವೇದ ಪುರಾಣ ಪಡತೆ ಹೇ ಗೀತಾ. ಈಗ ಗೀತೆ ಮತ್ತು ವೇದ ಓದುತ್ತಾರೆ, ಅದರಲ್ಲಿ ಏನು ಬರೆಯಲಾಗಿದೆ ಎಂದು ಒಂದಿಷ್ಟು ತಿಳಿದುಕೊಂಡಿಲ್ಲ. ಹಾಗಾದ್ರೆ ಏನು ಲಾಭ ಅದನ್ನು ಓದುವುದರಿಂದ? ಇದನ್ನಂತೂ ಆ ರೈತನ ಮಗನಂತೆ ಕಂಠಪಾಠ ಮಾಡಿದ್ದಾರೆ. ಈಗ ನೋಡಿ ಸಂತ್ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಇದರಲ್ಲಿ ಅವರು ಮನಸ್ಸೆಚ್ಚೆ ಸಾಧನೆ ಬಗ್ಗೆ ವಿವರಿಸಿದ್ದಾರೆ. ಸತ್ಸಂಗದಲ್ಲಿ ಎಲ್ಲಕ್ಕಿಂತ ಮೊದಲು ಈ ಜ್ಞಾನವನ್ನೇ ನೀಡಲಾಗುತ್ತದೆ. ಏನಂದ್ರೆ ಈ ಮಾನವ, ಈ ಪ್ರಾಣಿಯ ಜೀವನ ಬಹಳವೇ ಕಡಿಮೆಯಾಗಿದೆ. ನಾವು ನಮ್ಮ ಜೀವನವನ್ನು 100 ವರ್ಷದವರೆಂದು ನಂಬಿಕೊಂಡಿದ್ದೇವೆ, ಮನುಷ್ಯ ಜೀವನ. ಆದರೆ 100 ವರ್ಷದ ಜೀವನವೂ ಸಹ ಅಧಿಕವಲ್ಲ. ಈಗ ಆ ವ್ಯಕ್ತಿಗಳಿಂದ ಮಾತನಾಡಿಕೊಳ್ಳಿ, ಯಾರು 80 ವರ್ಷ ಪೂರೈಸಿದ್ದಾರೆ. 80 ವರ್ಷ ಅವರು ಈ ರೀತಿ ಯೋಚಿಸುತ್ತಾರೆ, ಹೀಗೆ ಕಳೆದವು ಹೇಗೆಂದ್ರೆ ನಿನ್ನೆಯಂತೆ. ಪುಣ್ಯಾತ್ಮರೇ, ಹಾಗೂ ಪರಮಾತ್ಮ ಹೇಳುತ್ತಾರೆ, ನಹಿ ಭರೋಸಾ ದೇಹಿಕ और विदेश जाए छिन माही और श्वास उश्वास में नाम जपो भाई और यतन कछु नाही. ಈಗ ಮನುಷ್ಯ ಜೀವನದ್ದು ಯಾವುದೇ ಭರವಸೆ ಇಲ್ಲ, ಯಾವಾಗ ಇದು ಮುಗಿಯುತ್ತದೆ ಎಂದು ಅಂದುಕೊಳ್ಳಿ. ನಾವು 100 ವರ್ಷಗಳದ್ದೆಂದು ನಂಬಿಕೊಂಡು ನಡೆದರೂ ಕೂಡ ಇದು ಅಧಿಕವಲ್ಲ. ಈ 100 ವರ್ಷಗಳು ಹೀಗೆ ಕಳೆಯುತ್ತವೆ, ಬೆರಳಿನಲ್ಲಿ ಎಣಿಸಿದಂತೆ. ಅದಕ್ಕಾಗಿ ಏನು ತಿಳಿಸುತ್ತಾರೆ? ಕೆ ಉಮ್ದಾ ಸೋಲಾಬಣ ಅನ್ಮೋಲ ಎಲ್ಲಗೆ ದಾಗ್ ಪೆ ದಾಗರೆ. ಎಲ್ಲಿಯ ತನಕ ನೀವು ಸತ್ಯಭಕ್ತಿಯನ್ನು ಮಾಡುವುದಿಲ್ಲ, ಪರಮಸಂತ ನಿಮಗೆ ಸಿಗುವುದಿಲ್ಲವೋ, ನೀವು ಶಾಸ್ತ್ರಾನುಸಾರ ಸಾಧನೆಯನ್ನು ಮಾಡುವುದಿಲ್ಲವೋ, ಎಲ್ಲ ಪೂಜೆಗಳಲ್ಲಿ ಮತ್ತು ಸಾಧನೆಗಳಲ್ಲಿ ದೋಷವಿದೆ ಮತ್ತು ಎಲ್ಲ ಕ್ರಿಯೆಗಳಲ್ಲಿ, ಎಲ್ಲ ಕ್ರಮಗಳಲ್ಲಿ ದೋಷವಿದೆ. ಈಗ ಹೇಗೆ ನೀವು ನಿಮ್ಮ ಕರ್ತವ್ಯ ಕರ್ಮ ಮಾಡುತ್ತೀರಿ?
ಕರ್ತವ್ಯ ಕರ್ಮದಲ್ಲಿ ಯಾವ ಯಾವ ಕರ್ಮಗಳು ಬರುತ್ತವೆ ಹೇಗೆಂದ್ರೆ, ಮನುಷ್ಯರಲ್ಲಿ 4 ವರ್ಣಗಳನ್ನು ಮಾಡಿದ್ದಾರೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ ನಮ್ಮ ಕರ್ತವ್ಯ ಕರ್ಮಗಳನ್ನಂತೂ ನಾವು ಮಾಡಲೇಬೇಕು. ಈ ಕರ್ತವ್ಯ ಕರ್ಮಗಳನ್ನು ನಾವು ಮಾಡಬೇಕು, ಏಕೆಂದ್ರೆ ನಮ್ಮ ಶರೀರ ಮತ್ತು ಇಲ್ಲಿನ ವ್ಯವಸ್ಥೆ ಹೀಗಿದೆ. ಕರ್ಮ ಮಾಡದೆ ನಮಗೇನೂ ಸಿಗುವುದಿಲ್ಲ. ಹಾಗಂತೂ ಪ್ರತ್ಯೇಕ ಕರ್ಮದಲ್ಲಿ ದೋಷವಿದೆ. ಹೇಗೆ ರೈತನು ವ್ಯವಸಾಯ ಮಾಡುತ್ತಾನೆ, ಅದರಲ್ಲಿ ಗೊತ್ತಿಲ್ಲ ಎಷ್ಟು ಪ್ರಕಾರದ ಹುಳುಗಳನ್ನು ಆ ನೇಗಿಲಿನಿಂದ ಸಾಯಿಸಿ ಬಿಡುತ್ತಾನೆ. ಎಲ್ಲೋ ಕಪ್ಪೆಗಳು ಸತ್ತವು, ಮತ್ತೆಲ್ಲೋ ಆಮೆ, ಹಾವು, ಎಲ್ಲಿಯೋ ಇನ್ನಷ್ಟು ಚಿಕ್ಕ ಪುಟ್ಟ ಜೀವ ಜಂತು ಗೊತ್ತಿಲ್ಲ ಎಷ್ಟೊಂದು ಕೊಂದು ಬಿಡುತ್ತಾನೆ. ಒಂದು ನೇಗಿಲಿನಿಂದ ಅಥವಾ ಟ್ರ್ಯಾಕ್ಟರ್ದಿಂದ ಏನು ಹೊಲವನ್ನು ಉಳುತ್ತಾನೆ, ಅದರಲ್ಲಿ ಅಸಂಖ್ಯ ಶತಕೋಟಿ, 1000 ಕೋಟಿ ಪ್ರಾಣಿಗಳನ್ನು ಅವನ ಒಂದು ಸಲದ ಉಳುಮೆಯಲ್ಲಿ ಹುಳ ಹುಪ್ಪಟೆ ಸತ್ತು ಹೋಗುತ್ತವೆ, ಮನೆ ಕಳೆದುಕೊಳ್ಳುತ್ತವೆ. ಎಷ್ಟೊಂದು ಪಾಪ ಲೆಕ್ಕಕ್ಕೆ ಸಿಗುವುದಿಲ್ಲ. ಒಂದು ಉಳುಮೆಯಿಂದ 1000 ಕಟುಕರಷ್ಟು ಉಳುಮೆ ಮಾಡುವವನಿಗೆ ಈಗ ಒಂದು ಸಾಲು, ಒಂದು ಉಳುಮೆಯ ಪಟ್ಟಿ ಹೇಳುತ್ತಾರೆ. ಹೆಚ್ಚು ಅದು 20 ಫೂಟ್ ಅಗಲ ಮತ್ತು 200 ಫೂಟ್ ಉದ್ದ. ಈ ಕ್ಷೇತ್ರಕ್ಕೆ ಒಂದು ಉಳುಮೆಯ ಪಟ್ಟಿ ಎಂದು ಹೇಳುತ್ತಾರೆ ರೈತರ ಲ್ಯಾಂಗ್ವೇಜ್ನಲ್ಲಿ. ಹಾಗಾಗಿ ಆ ಉಳುಮೆ ಪಟ್ಟಿಗೆ ಹೇಳುತ್ತಾರೆ ಒಂದು ಉಳುಮೆ ಪಟ್ಟಿಯಲ್ಲಿ ಅಂದ್ರೆ ಒಟ್ಟಾರೆ ಎಕರೆಯ 5ನೇ ಭಾಗ. ಏಕೆಂದ್ರೆ 200 ಫೂಟಿನ 10ನೇ ಭಾಗ ಎಕರೆಯ 10ನೇ ಭಾಗವೆಂದು ತಿಳಿದುಕೊಳ್ಳಿ. ಅದನ್ನು ಉಳುವುದರಲ್ಲಿ, ಒಂದು ಸಲ ಉಳುಮೆ ಮಾಡುವುದರಲ್ಲಿ 1000 ಕಟುಕರಷ್ಟು ಪಾಪ ಒಬ್ಬ ರೈತನಿಗೆ ತಗುಲುತ್ತದೆ. ಹೇ, ನಿನ್ನ ಅದ್ಭುತವಾಯಿತು. ಈಗ ಈ ಪಾಪಗಳನ್ನು ಅವನ ಬ್ಯಾಡ್ ಅಕೌಂಟ್ನಲ್ಲಿ ಬರೆಯಲಾಗುತ್ತದೆ. ಒಂದೊಮ್ಮೆ ಅವನು ಸತ್ಯಭಕ್ತಿಯನ್ನು ಮಾಡದಿದ್ದರೆ, ಹಾಗೂ ಈ ಶಾಸ್ತ್ರಾನುಕೂಲ ಸಾಧನೆ ಪರಮಪಿತಾ ಪರಮೇಶ್ವರನಿಂದ ನೀಡಲಾಗಿದೆ, ಇದು ಪಾಪನಾಶಕವಾಗಿದೆ. ಈ ಸಾಧನೆ ಮಾಡದಿದ್ದರೆ ಆ ಪಾಪಗಳನ್ನು ಬೇರೆ ಬರೆಯಲಾಗುತ್ತದೆ. ಹಾಗೂ ನಂತರ ಅವನಿಂದ ಮತ್ತೇನಾಗುತ್ತದೆ, ಯಾವಾಗ ರೈತ ಹೊಲವನ್ನು ಬಿತ್ತುತ್ತಾನೆ, ಅದರಲ್ಲಿ ಸಜ್ಜೆ ಬಿತ್ತಿದ, ಸಾಸಿವೆ ಬಿತ್ತಿದ, ಯಾವುದೇ ಬೆಳೆಯಾಗಿರಲಿ ಅದರದ್ದೇನು ತೆನೆ ಬೆಳೆಯುತ್ತದೆ. ಹೇಗೆಂದ್ರೆ, ಗೋಧಿ ಇದೆ, ಕೆಲವು ಗೋಧಿಗಳು ಅಲ್ಲಿಯೇ ಉದುರುತ್ತವೆ, ಕೆಲವು ಸಜ್ಜೆಗಳು ಉದುರಿ ಹೋಗುತ್ತವೆ. ಅದನ್ನು ಪಶು ಪಕ್ಷಿಗಳು ಕೂಡ ತಿನ್ನುತ್ತವೆ. ಅಲ್ಲಿನ ಬೇರೆ ಜೀವಿ ಜಂತುಗಳೇನು ಹುಟ್ಟುತ್ತವೆ, ಅವು ಸಹ ಆ ಬಿತ್ತಿದ ಬೆಳೆಯನ್ನು ತಿನ್ನುತ್ತವೆ. ಆದ್ದರಿಂದ ಆ ಪುಣ್ಯ ಅವನ ಗುಡ್ ಅಕೌಂಟ್ನಲ್ಲಿ ಬರೆಯಲಾಗುತ್ತದೆ, ಹಾಗೂ ಪಾಪ ಬ್ಯಾಡ್ ಅಕೌಂಟ್ನಲ್ಲಿ. ಈ ಫಲವಂತೂ ಸಿಗುತ್ತಿರುತ್ತದೆ ಅಲ್ಲಿಯ ತನಕ, ಎಲ್ಲಿಯ ತನಕ ನಾವು ಪೂರ್ಣ ಪರಮಾತ್ಮ, ಪೂರ್ಣ ಪರಮೇಶ್ವರ ಕಬೀರರ ಶರಣದಲ್ಲಿ ಪೂರ್ಣ ಸಂತನ ಮಾಧ್ಯಮದಿಂದ ಬರುವುದಿಲ್ಲ. ಯಾವಾಗ ನಾವು ಪೂರ್ಣ ಪರಮಾತ್ಮನ ಶರಣದಲ್ಲಿ, ಪರಮ ಸಂತ ಅಂದ್ರೆ ತತ್ವದರ್ಶಿ ಸಂತನ ಮೂಲಕ ಯಾರು ಅಧಿಕಾರಿಯಾಗಿದ್ದಾರೆ ಅವರ ಮೂಲಕ ಭಕ್ತಿ ಕರ್ಮ ಮಾಡುತ್ತಾರೆ, ಅವರಿಂದ ಉಪದೇಶ ಪಡೆದು ನಂತರ ಆ ಪರಮೇಶ್ವರ ಆ ಪಾಪಗಳನ್ನು ನಷ್ಟ ಮಾಡಿಬಿಡುತ್ತಾರೆ, ಸಮಾಪ್ತ ಮಾಡುತ್ತಾರೆ, ಕ್ಯಾನ್ಸಲ್ ಮಾಡುತ್ತಾರೆ. ಹೇಗೆಂದ್ರೆ, ನಾವು ಪ್ರತಿದಿನ ಬಟ್ಟೆ ತೊಡುತ್ತೇವೆ ಮತ್ತು ಈ ಬಟ್ಟೆಗಳಲ್ಲಿ ದೋಷ ಉಂಟಾಗುತ್ತದೆ, ಕೊಳೆಯಾಗುತ್ತವೆ. ಮತ್ತು ಸಾಬೂನಿನ ಕೆಲಸವಾಗಿದೆ, ಪ್ರತಿದಿನ ಅವುಗಳನ್ನು ತೊಳೆಯಿರಿ ಹಾಗೂ ಸ್ವಚ್ಛ ಮಾಡಿ ಧರಿಸಿಕೊಡೆ. ಆಗ ಆ ಕೊಳೆ ಇರುವುದಿಲ್ಲ. ಎಲ್ಲಿಯ ತನಕ ನಮಗೆ ಸಾಬೂನು ಮತ್ತು ನೀರಿನ ಜ್ಞಾನವಿರುವುದಿಲ್ಲವೋ, ನಾವು ಕೊಳೆ ಮೆತ್ತಿದ ಬಟ್ಟೆಗಳನ್ನು ಇನ್ನಷ್ಟು ಹೆಚ್ಚು ಮಲಿನ ಮಾಡಿಕೊಳ್ಳುತ್ತಿರುತ್ತೇವೆ, ಮತ್ತೆ ಅವು ಪೂರ್ಣ ರೂಪದಿಂದ ಸ್ವಚ್ಛವಾಗಲು ಸಾಧ್ಯವಿಲ್ಲ. ಹಾಗೆಯೇ ನಮ್ಮ ಈ ಅಂತಃಕರಣ ರೂಪಿ ಈ ಬಟ್ಟೆ, ಸೂಕ್ಷ್ಮ ಶರೀರ, ಇದು ನಮ್ಮ ಪಾಪಕರ್ಮಗಳಿಂದ ಆವರಿಸಲ್ಪಡುತ್ತದೆ, ಕೊಳೆಯಾಗುತ್ತದೆ. ನಂತರ ನಾವು ಈ ತತ್ವದರ್ಶಿ ಸಂತನಿಂದ ಉಪದೇಶ ಪಡೆದು ಪರಮೇಶ್ವರ ಕಬೀರನ ಭಕ್ತಿ ಮಾಡಿ ಈ ಪಾಪಗಳ ನಾಶ ಮಾಡುತ್ತೇವೆ. ಹಾಗಾಗಿ ಎಲ್ಲಿಯ ತನಕ ನಮಗೆ ಈ ಸಾಧನೆ ಸಿಗುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ಕರ್ಮಗಳು ದೋಷಯುಕ್ತವಾಗಿವೆ. ಇದೇ ಪ್ರಕಾರ ಕಾರ್ಮಿಕ ಕೂಲಿ ಮಾಡುತ್ತಾನೆ, ಎಲ್ಲಿಯೂ ಮಣ್ಣು ಒಗೆಯುತ್ತಾನೆ, ಅವನಿಂದಲೂ ಕೂಡ ಗೊತ್ತಿಲ್ಲ ಎಷ್ಟು ಪಾಪಗಳಾಗುತ್ತವೆ. ಹೀಗೆಯೇ ಬ್ರಾಹ್ಮಣ ವ್ಯಕ್ತಿಗಳು ಯಾರು ಹವನ ಇತ್ಯಾದಿಗಳನ್ನು ಮಾಡುತ್ತಿದ್ದರೂ ಅದರಲ್ಲಿ ಕಟ್ಟಿಗೆಯ ರಾಶಿ ಹಾಕಿ ಪ್ರಜ್ವಲಿಸಿ ಅದರೊಳಗೆ ಸ್ವಾಹ ಮಾಡುತ್ತಾರೆ, ಅದರಲ್ಲಿಯೂ ಗೊತ್ತಿಲ್ಲ ಎಷ್ಟು ಜೀವಿಗಳು ಸಾಯುತ್ತವೆ. ಅಂದ್ರೆ ನಿಮಗೆ ತಿಳಿ ಹೇಳಬೇಕೆಂದ್ರೆ ಏನನ್ನೆಲ್ಲ ತಿಳಿಸುತ್ತಾರೆ ಅದರ ರಿಸಲ್ಟ್. ಫಿರ್ ಛಿ ऊपर पग जो धारे करोड़ जीव एक दिन मैं मारे.
ಕಾಲ್ನಡಿಗೆಯಲ್ಲೇನು ನಡೆಯುತ್ತೀರಿ? ಕೋಟ್ಯಾಂತರ ಜೀವಿಗಳನ್ನು ಕಾಲುಗಳ ಕೆಳಗೆ ಪ್ರತಿದಿನ ಸಾಯಿಸಿ ಕೊಂದು ನಾಶ ಮಾಡಿ ಪಾಪ ಮಾಡಿ ನೀವು ವಿಶ್ರಾಮ ಮಾಡುತ್ತೀರಿ. ನಂತರ ನಾವು ಹೇಳುತ್ತೇವೆ ನಾವು ಯಾವುದೇ ಪಾಪಗಳನ್ನು ಮಾಡಿಲ್ಲವೆಂದು. ಆದ್ದರಿಂದ ಪುಣ್ಯಾತ್ಮರೇ, ಎಲ್ಲಿಯ ತನಕ ನಾವು ಸತ್ಯಭಕ್ತಿಯನ್ನು ಮಾಡುವುದಿಲ್ಲವೋ ಪರಮೇಶ್ವರರ ಶರಣದಲ್ಲಿ ಬರುವುದಿಲ್ಲ, ನಾವು ಕೇವಲ ಪಾಪಗಳನ್ನು ಸಂಗ್ರಹಿಸುತ್ತೇವೆ. ಯಾವ ಸಾಧನೆಗಳನ್ನು ಮಾಡುತ್ತೇವೆ ಅದು ಶಾಸ್ತ್ರ ವಿರುದ್ಧ ಆಗಿರುವುದರಿಂದ ದೋಷವಾಗಿದೆ. ಗೀತೆಯ ಅಧ್ಯಾಯ 16 ಮಂತ್ರ 23-24 ಬರೆದಿದೆ, ಶಾಸ್ತ್ರ ವಿಧಾನವನ್ನು ತ್ಯಜಿಸಿ ಯಾರು ಮನಬಂದಂತೆ ಆಚರಣೆ ಮಾಡುತ್ತಾರೆ, ಮನಸಚ್ಚೆ ಪೂಜೆಗಳನ್ನು ಮಾಡುತ್ತಾರೋ ಅವರಿಗೆ ಯಾವುದೇ ಸುಖವಾಗುವುದಿಲ್ಲ, ಗತಿಯೂ ಆಗುವುದಿಲ್ಲ ಮತ್ತು ಅವರಿಗೆ ಯಾವ ಸಿದ್ಧಿಯೂ ಪ್ರಾಪ್ತವಾಗುವುದಿಲ್ಲ. ಈ 3 ವಸ್ತುಗಳಿಗಾಗಿಯೇ ನಾವು ಪ್ರಭುವಿನ ಸಾಧನೆಯನ್ನು ಮಾಡುತ್ತೇವೆ ಮತ್ತು ಆ 3 ಕೂಡ ವ್ಯರ್ಥ. ಈಗ ನೋಡಿ ಪವಿತ್ರ ಗೀತೆಯನ್ನು, ಅಧ್ಯಾಯ ಸಂಖ್ಯೆ 16, ಮಂತ್ರ ಸಂಖ್ಯೆ 23. ಯಾವ ಪುರುಷನು, ಯಾವ ಸಾಧಕನು ಶಾಸ್ತ್ರವಿಧಿಯನ್ನು ತ್ಯಾಗ ಮಾಡಿ ತಮ್ಮ ಇಚ್ಛೆಯಿಂದ ಮನಬಯಸಿದ ಆಚರಣೆ ಅಂದೇ ಮನಸಚ್ಚೆಯ ಪೂಜೆ ಮಾಡುತ್ತಾನೋ ಅವನು ಯಾವ ಸಿದ್ಧಿಗೆ, ಪರಮಗತಿಗೂ ಮತ್ತು ಸುಖಕ್ಕೂ ಪ್ರಾಪ್ತನಾಗುವುದಿಲ್ಲ, ವ್ಯರ್ಥವಾಯಿತು. ಯಾರು ಶಾಸ್ತ್ರವಿಧಿಯನ್ನು ತ್ಯಾಗ ಮಾಡಿ ಮನಸಚ್ಚೆ ಆಚರಣೆಯನ್ನು ಮಾಡುತ್ತಾರೆ, ಬೇರಾವುದೇ ಜಪ ಮಾಡುತ್ತಾರೆ, ಓಂ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ಅನ್ನು ಮನಸ್ಸಿಗೆ ಬಂದಂತೆ ಓಂ ತತ್ ಸತ್ ಹರಿ ಓಂ ಈ ಹರೇ ಕೃಷ್ಣ ರಾಧೇಶ್ಯಾಮ್ ಸೀತಾರಾಮ್ ರಾಧೆ ರಾಧೆ ಶ್ಯಾಮ್ ಮಿಲಾದೆ, ಇವೆಲ್ಲವೂ ಶಾಸ್ತ್ರ ವಿರುದ್ಧ ಮಂತ್ರಗಳಾಗಿವೆ. ಇವೆಲ್ಲವೂ ಶಾಸ್ತ್ರ ವಿರುದ್ಧ ಸಾಧನೆಗಳಾಗಿವೆ. ಹೇಗೆಂದ್ರೆ ಬೇರೆ ಪೂಜೆಗಳನ್ನು ಮಾಡುತ್ತಾರೆ, ಮಂದಿರಗಳಲ್ಲಿ ಮೂರ್ತಿ ಪೂಜೆಯನ್ನು ಮಾಡುತ್ತಾರೆ ಅಥವಾ ಬೇರೆಲ್ಲೋ ತೀರ್ಥಗಳಿಗೆ ಹೋಗುತ್ತಾರೆ. ಇವೆಲ್ಲವೂ ಶಾಸ್ತ್ರ ವಿರುದ್ಧ ಸಾಧನೆಗಳಾಗಿವೆ. ಮತ್ತು ಈ ಶಾಸ್ತ್ರ ವಿಧಾನದ ವಿಪರೀತ ಅಂದ್ರೆ ಗೀತೆಯಲ್ಲಿ ಯಾವುದು ವರ್ಣಿತವಾಗಿಲ್ಲ ಪೂಜೆ, ಅದನ್ನು ಶಾಸ್ತ್ರ ವಿರುದ್ಧವೆಂದು ಹೇಳಲಾಗುತ್ತದೆ. ಆದ್ದರಿಂದ ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಬಂದಂತೆ ಪೂಜೆಗಳನ್ನು ಮಾಡುತ್ತಾರೆ ಅವರ ಸಾಧನೆಗಳು ವ್ಯರ್ಥವಾಗುತ್ತವೆ. ಈಗ 24ನೇ ಶ್ಲೋಕದಲ್ಲಿ ಬರೆದಿದೆ, ಅಧ್ಯಾಯ 16 ಮತ್ತು ಶ್ಲೋಕ ಇದು 24ನೇದಾಗಿದೆ. ಅದಕ್ಕಾಗಿ ನಿನಗಾಗಿ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಅಂದ್ರೆ ಮಾಡಲು ಯೋಗ್ಯ ಕರ್ಮ ಮತ್ತು ಮಾಡಲು ಯೋಗ್ಯವಲ್ಲದ ಕರ್ಮಗಳಿಗೆ ಶಾಸ್ತ್ರವೇ ಪ್ರಮಾಣವಾಗಿದೆ. ಹೀಗೆ ತಿಳಿದುಕೊಂಡು ನೀನು ಶಾಸ್ತ್ರ ವಿಧಿಯಿಂದ ನಿರ್ಧಾರಿತ ಕರ್ಮವೇ ಮಾಡಲು ಯೋಗ್ಯವಾಗಿದೆ. ಸ್ಪಷ್ಟವಾಯಿತು, ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಶಾಸ್ತ್ರ ವಿಧಾನವನ್ನು ತ್ಯಾಗ ಮಾಡಿ ಯಾರು ಮನಸಚ್ಚೆಯ ಪೂಜೆಗಳನ್ನು ಮಾಡುತ್ತಾರೆ ಅವರಿಗೆ ಯಾವ ಲಾಭವೂ ಆಗುವುದಿಲ್ಲ. ಪರಮಾತ್ಮನ ಲಾಭ ಅವರಿಗೆ ಯಾವುದೂ ಕೂಡ ಆಗುವುದಿಲ್ಲ. ಅದರಿಂದ ಮೋಕ್ಷವಾಗುವುದಿಲ್ಲ, ಅವರಿಗೆ ಯಾವ ಸುಖವಾಗುವುದಿಲ್ಲ ಮತ್ತು ಕಾರ್ಯಸಿದ್ಧವಾಗುವುದಿಲ್ಲ, ಯಾವ ಸಿದ್ಧಿಯೂ ಪ್ರಾಪ್ತವಾಗುವುದಿಲ್ಲ. ಈಗ ನೀವು ನೋಡಿದಿರಿ, ಶ್ರೀಮದ್ ಭಗವದ್ಗೀತೆಯಲ್ಲಿ ವ್ರತ ಹಾಗೂ ಮನಸ್ಸಿಚ್ಛೆ ಸಾಧನೆಯಿಂದ ಯಾವುದೇ ಲಾಭ ಸಿಗೋದಿಲ್ಲ, ಮೋಕ್ಷವೂ ಆಗೋದಿಲ್ಲ. ಹಾಗೂ ಶ್ರೀಮದ್ ಭಾಗವತ್ ಮಹಾಪುರಾಣದಲ್ಲೂ ಪ್ರಮಾಣವಿದೆ. ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತ ಶ್ರೀಮದ್ ಭಾಗವತ್ ಮಹಾಪುರಾಣ ದಶಮ ಸ್ಕಂಧ ಉತ್ತರಾರ್ಧ 84ನೇ ಅಧ್ಯಾಯ 541ನೇ ಪುಟ. ಇದರಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ನೋಡಿ, ಕೇವಲ ಮಣ್ಣಿನ ಅಥವಾ ಕಲ್ಲಿನ ವಿಗ್ರಹಗಳು ದೇವತೆಗಳಾಗೋದಿಲ್ಲ. ಅಗ್ನಿ, ಸೂರ್ಯ, ಚಂದ್ರ, ತಾರೆಗಳು, ಪೃಥ್ವಿ, ಜಲ ಇವುಗಳ ಉಪಾಸನೆ ಮಾಡಿದರೂ ಪಾಪವೂ ಪೂರ್ಣವಾಗಿ ನಾಶವಾಗೋದಿಲ್ಲ. ಅಂಥವರು ಮನುಷ್ಯರಾಗಿದ್ದರೂ ಪಶುಗಳಲ್ಲಿಯೂ ನಿಮ್ನ ಕೋಟಿಯವರೇ ಆಗಿದ್ದಾರೆ, ಅಂದ್ರೆ ಪಶುಗಿಂತ ಕೀಳು ಮಟ್ಟದ್ದು. ಇದರಿಂದ ಸ್ಪಷ್ಟವಾಗುತ್ತದೆ ಏನೆಂದರೆ ಸೂರ್ಯದೇವನ ಪೂಜೆ ಮಾಡಬಾರದು, ಅದು ಗೀತೆಯ ಅನುಸಾರ ಶಾಸ್ತ್ರ ವಿರುದ್ಧ. ಹಾಗಾಗಿ ಶಾಸ್ತ್ರ ವಿರುದ್ಧವಾಗಿರುವ ಯಾವುದೇ ಪೂಜೆ ಮಾಡಬಾರದು. ಪ್ರಶ್ನೆ 2, ದರ್ಶಕರೇ, ಸಂಕ್ರಾಂತಿ ಹಬ್ಬ ಬಂತಂದ್ರೆ ಸಾಕು ನಮ್ಮ ಮನಸ್ಸು ತಾನಾಗಿಯೇ ದಾನ ಧರ್ಮದ ಕಡೆಗೆ ವಾಲುತ್ತದೆ. ಯಾರೋ ಬಡವರಿಗೆ ಅನ್ನದಾನ ಮಾಡ್ತೀವಿ, ಇನ್ಯಾರಿಗೋ ಬಟ್ಟೆ ಕೊಡ್ತೀವಿ ಅಥವಾ ದೇವಸ್ಥಾನದ ಹುಂಡಿಗೆ ಹಣ ಹಾಕ್ತೀವಿ. ನಮ್ಮ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ, ಹಬ್ಬ ನಾನಿವತ್ತು ಪುಣ್ಯದ ಕೆಲಸ ಮಾಡಿದೆ ಅಂತ. ಆದರೆ ಒಂದು ಕ್ಷಣ ನಿಲ್ಲಿ, ನಾವು ಕಷ್ಟಪಟ್ಟು ದುಡಿದ ಹಣವನ್ನ ದಾನ ಮಾಡ್ತಿದ್ದೀವಿ ನಿಜ, ಆದರೆ ವಾಸ್ತವದಲ್ಲಿ ಆ ದಾನ ಎಲ್ಲಿ ಹೋಗ್ತಿದೆ? ಅದರ ಫಲ ನಮಗೆ ಸಿಗ್ತಿದೆಯಾ? ಹೇಗೆ ರೈತನ ಹತ್ತಿರ ಅತ್ಯುತ್ತಮವಾದ ಬೀಜಗಳಿವೆ, ಅಂದ್ರೆ ನಿಮ್ಮ ದಾನ. ಆದರೆ ಆ ರೈತ ಆ ಬೀಜಗಳನ್ನ ಫಲವತ್ತಾದ ಭೂಮಿಯಲ್ಲಿ ಬಿತ್ತನೆ ಮಾಡೋ ಬದಲು ಹೋಗಿ ಒಂದು ದೊಡ್ಡ ಬಂಡೆಕಲ್ಲಿನ ಮೇಲೆ ಚೆಲ್ಲಿದ್ರೆ ಏನಾಗುತ್ತೆ? ಮಳೆ ಬಂದ್ರೆ ಆ ಬೀಜಗಳು ಕೊಳೆತು ಹೋಗ್ತವೆ, ಬಿಸಿಲು ಬಂದ್ರೆ ಒಣಗಿ ಹೋಗ್ತವೆ, ಒಂದೇ ಒಂದು ಕಾಳು ಕೂಡ ಬೆಳೆ ಬರೋದಿಲ್ಲ. ರೈತನ ಶ್ರಮ ಮತ್ತು ಬೀಜ ಎರಡೂ ಹಾಳಾಯಿತು ಅಲ್ವಾ? ಪೂರ್ಣ ಗುರುವಿಲ್ಲದೆ ಮಾಡಿದ ದಾನದ ಕಥೆಯೂ ಅಷ್ಟೇ. ಕಬೀರ್ ಸಾಹೇಬರು ಹೇಳ್ತಾರೆ, ಗುರು ಬಿನ್ ಮಾಲಾ ಫೇರತೆ, ಗುರು ಬಿನ್ ದೇತೆ ದಾನ್, ಗುರು ಬಿನ್ ದೋನೋ ನಿಷ್ಫಲ, ಪೂಛೋ ವೇದ ಪುರಾಣ. ಅಂದ್ರೆ
ನೀವು ಗುರುವನ್ನ ಮಾಡಿಕೊಳ್ಳದೆ ನಾಮ ದೀಕ್ಷೆ ಪಡೆಯದೆ ಇಡೀ ಪ್ರಪಂಚವನ್ನೇ ದಾನ ಮಾಡಿದರೂ ಕೂಡ ಮೋಕ್ಷದ ದಾರಿಯಲ್ಲಿ ಅದರ ಬೆಲೆ ಶೂನ್ಯ. ಹಾಗಿದ್ರೆ ಆ ದಾನದ ಫಲ ಏನಾಗುತ್ತೆ? ಹಾಗಾದ್ರೆ ಬನ್ನಿ ನೋಡೋಣ. वै गुरु बिन माला फेरते, गुरु बिन देते दान, गुरु बिन दोनों निष्फल है, चाहे पूछो वेद पुराण. ಈಗ ಗುರುಗಳ ಹೊರತು ಏನು ದಾನವನ್ನು ನೀವು ಮಾಡುತ್ತಿದ್ರಿ? ಹೇಗೆಂದ್ರೆ ಜ್ಞಾನವಿಲ್ಲದೆ ದಾನವನ್ನಂತೂ ಮಾಡುತ್ತೇವೆ, ಹಾಗೆ ಇರಲು ಆಗುವುದಿಲ್ಲ. ಪರಮಾತ್ಮ ಹೇಳುತ್ತಾರೆ ಕೆ ಧರ್ಮ ಬಿನಾ ದಾಪೆ ನಹಿ, ಯೇ ಪ್ರಾಣಿ ಪ್ರಪಂಚ ಆಸ್ ಬರಾಣಿ ಕ್ಯೂ ಕರೆ ನದಿಯ ಹೋತು ಸಂಚ. ಹೇಳಿದ್ದಾರೆ, ಈ ಧರ್ಮ ಮಾಡದೆ ಪುಣ್ಯಾತ್ಮರೇನು ಆಗಿರುತ್ತಾರೆ, ಅವರಿಗೆ ಸಂತೋಷ ಆಗಲು ಸಾಧ್ಯವಿಲ್ಲ. ಅವರು ಯಾವುದಾದರೊಂದು ಧರ್ಮ ಮಾಡುವ ಅವಶ್ಯ ಪ್ರಯತ್ನ ಮಾಡುತ್ತಾ ಇರುತ್ತಾರೆ. ಶಾಸ್ತ್ರ ವಿಧಾನವನ್ನು ಬಿಟ್ಟು ಮನಬಂದಂತೆ ಮಾಡಿದ ಆ ಧರ್ಮ ಕರ್ಮ ಯಾವುದೇ ಸಹ ವ್ಯರ್ಥವೆಂದು ತಿಳಿಸಿದ್ದಾರೆ. ಗೀತೆಯ ಅಧ್ಯಾಯ 16 ಶ್ಲೋಕ 23-24ರಲ್ಲಿ. ಈಗ ಅದೇನು ಸಾಧನೆ, ಧರ್ಮ ಮಾಡುತ್ತಿದ್ದೆವು ಕೂಡ, ಏಕೆಂದ್ರೆ ಎಲ್ಲರದ್ದು ಪ್ರಯತ್ನವಾಗಿತ್ತು. ಧರ್ಮ ಮಾಡುತ್ತಿದ್ದೆವು, ನಿಲ್ಲಲು ಆಗುತ್ತಿರಲಿಲ್ಲ. ಆದರೆ ನಮಗೆ ಧರ್ಮ ಕರ್ಮದ ಬಗ್ಗೆ ಏನೂ ಗೊತ್ತಿತ್ತು. ಒಂದು ಸಾಮಾನ್ಯ ಪರಂಪರೆ ಜಾರಿಯಲ್ಲಿತ್ತು. ನಾವು ಹನುಮಂತರ ಪೂಜಾರಿಯಾಗಿದ್ದೆವು, ಈ ದಾಸ. ಮತ್ತು ಮಂಗಳವಾರಕ್ಕೆ 1-2 ರೂಪಾಯಿಯ ಪ್ರಸಾದವನ್ನು ಹಂಚಿಬಿಡುತ್ತಿದ್ದೆವು. ಯಾವ ದಿನ 5 ರೂಪಾಯಿಯದ್ದು ಹಂಚುತ್ತಿದ್ದೆವು, ಬಹಳ ಖುಷಿ ಪಡುತ್ತಿದ್ದೆವು. ಇದಂತೂ ಬಹಳ ದಾನ ಮಾಡಿದೆ ಎಂದು ಅತ್ಯಧಿಕ. ಯಾರಿಗಾದರೂ 1.5 ರೂಪಾಯಿ ನೀಡಿದ್ದರೆ ಅದಂತೂ 1-2 ವರ್ಷಗಳಲ್ಲಿ ಆ ರೀತಿಯ ಕಾರ್ಯ ಆಗುತ್ತಿತ್ತು. ಹಾಗೂ ಬಹಳ ಹೆಚ್ಚು ಖುಷಿ ಪಡುತ್ತಿದ್ವಿ, ಬಹಳಷ್ಟು ಪುಣ್ಯ ಮಾಡಿದೆಂದು. ಅದಕ್ಕೆಂದೇ ಇಲ್ಲಿ ತಿಳಿಸುತ್ತಾರೆ, ಜಿನ್ ಹರ್ ಜೈಸಾ ಸುಮರಿಯ ತಾಕೋ ತೈಸಾ ಲಾಭ, ಓಸಾ ಪ್ಯಾಸ್ ನ ಭಾಗಹಿ ಜಬ್ ಲಗ್ ದಸೆ ಆಬ. ಈಗ ಯಾರೋ ಕಂಬಳಿ ಹಂಚಿಬಿಟ್ಟ, ಎಲ್ಲಿಯೋ ಹೋಗಿ ಬಡವರಲ್ಲಿ ಅಥವಾ ಇನ್ನೆಲ್ಲಿಯೋ ಅನ್ನದಾಸೋಹ ಮಾಡಿಸಿದ, ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ, ಏನಾದರೊಂದು ಧರ್ಮಛತ್ರದಲ್ಲಿ ಸಹಯೋಗ ಮಾಡಿಬಿಟ್ಟ, ಇನ್ನೆಲ್ಲಿಯೋ ಹ್ಯಾಂಡ್ ಪಂಪ್ ಹಾಕಿಸಿದ. ಹಾಗಂತೂ ಇವು ಧರ್ಮದ ಕಾರ್ಯಗಳಾಗಿವೆ. ಆದರೆ ಗುರುಬಿನ್ ಅಂದ್ರೆ ಗುರುಧಾರಣೆ ಮಾಡದೆ ನಾವು ಯಾವುದೇ ಪುಣ್ಯ ಮಾಡುತ್ತೇವೆ, ಅದು ವ್ಯರ್ಥವೆಂದು ತಿಳಿಸಿದ್ದಾರೆ. ನಂತರ ಇದನ್ನು ಸಹ ತಿಳಿಸಿದ್ದಾರೆ, ಯಾವೆಲ್ಲ ಕರ್ಮಗಳನ್ನು ನೀವು ಮಾಡುತ್ತೀರಿ ಅವೆಲ್ಲ ಸಿಗುತ್ತವೆ. ಒಂದೊಮ್ಮೆ ನೀವು ಪಕ್ಷಿಗಳಿಗೆ ಕಾಳು ಕಡ್ಡಿ ಹಾಕಿದ್ದರೂ ಅದು ಕೂಡ ನಿಮ್ಮ ಪುಣ್ಯದಲ್ಲಿ ಬರೆಯಲಾಗುತ್ತದೆ. ನೀವು ಬೇಕೆಂದೇ ಒಂದು ಇರುವೆಯನ್ನು ಕೊಂದರೂ ಅದು ನಿಮ್ಮ ಪಾಪದಲ್ಲಿ ಬರೆಯಲಾಗುತ್ತದೆ. ಎಲ್ಲಿಯ ತನಕ ಗುರುಧಾರಣೆ ಮಾಡಿಕೊಳ್ಳುವುದಿಲ್ಲ, ಎಷ್ಟೆಲ್ಲ ಜೀವಿಗಳ ಹಿಂಸೆ ನಿಮ್ಮಿಂದ ಆಗುತ್ತಿರುತ್ತವೆ, ಅದು ನಿಮ್ಮ ಪಾಪದಲ್ಲಿಯೇ ಬರೆಯಲಾಗುತ್ತದೆ. ಆದ್ದರಿಂದ ಹೇಳುವ ಭಾವಾರ್ಥವೇನೆಂದರೆ, ಪಾಪಗಳಂತೂ ರಾಶಿಯಷ್ಟು ಆಗುತ್ತವೆ ಡೈಲಿ, ಪ್ರತಿನಿತ್ಯ. ಹಾಗೂ ಪುಣ್ಯವನ್ನು ಯಾವಾಗೊಮ್ಮೆ ಮಾಡುತ್ತಿದ್ರಿ ನೀವು, ಯಾವುಗಳನ್ನು ಪುಣ್ಯವೆಂದು ನಂಬುತ್ತಿದ್ರಿ ಗುರುವಿನ ಹೊರತು. ಈಗ ಈ ರೀತಿಯೂ ಕೂಡ ಹೇಳಿದ್ದಾರೆ, ಕರ್ಮ ಮಾಡಿದಂತೆ ಫಲ ನೀಡುವರು ಭಗವಂತ. ಈ ಮಾತು ಸಹ ಪಕ್ಕ ಆಗಿದೆ. ಮತ್ತೆ ಹೀಗೂ ಸಹ ಹೇಳಿದ್ದಾರೆ, ಗುರುಬಿನ ಮಾಲಾ ಫೇರತೆ ಗುರುಬಿನ ದೇತೆ ದಾನ್, ಗುರುಬಿನ ದೋನೋ ನಿಷ್ಫಲ ಹೇ ಪೂಚೋ ವೇದ ಪುರಾಣ. ಹಾಗಾಗಿ ಈಗ ಗುರುವಿಲ್ಲದೆ ಏನು ದಾನ ಮಾಡಿದ್ದೀರಿ ಅದು ವ್ಯರ್ಥವಾಗಿದೆ. ಇನ್ನೊಂದು ಕಡೆ ಹೇಳುತ್ತಿದ್ದಾರೆ, ಏನು ಮಾಡಿರುತ್ತೀರಿ ಅದಂತೂ ಸಿಕ್ಕೇ ಸಿಗುತ್ತದೆ. ಈಗ ಇದರ ಹಿಂದೊಂದು ರಹಸ್ಯ ಅಡಗಿದೆ. ಅದಕ್ಕಾಗಿ ಇದನ್ನು ಆಧ್ಯಾತ್ಮ ಜ್ಞಾನವೆಂದು ಹೇಳುತ್ತಾರೆ. ಹೇಗೆಂದ್ರೆ, ಈಗ ಯಾರೋ ಬಹಳ ಚೆನ್ನಾಗಿ ದಾನ ಮಾಡಿದ್ದಾನೆ, ದಾಸೋಹ ಮಾಡಿಸಿದ್ದಾನೆ, ಮತ್ತು ಕಂಬಳಿ ಹಂಚಿದ್ದಾರೆ, ಇನ್ನೆಲ್ಲಿಯೂ ನೀರಿನ ವ್ಯವಸ್ಥೆ ಮಾಡಿಸಿದ್ದಾನೆ, ಪಕ್ಷಿಗಳಿಗೆ ದವಸ ಧಾನ್ಯಗಳನ್ನು ಹಾಕಿದ್ದಾನೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಗುರು ಮಾಡದ ಕಾರಣಕ್ಕೆ ಅವರಿಗೆ ಮನುಷ್ಯ ಜೀವನ ಸಿಗುವುದಿಲ್ಲ. ನೆಕ್ಸ್ಟ್ ಜೀವನದಲ್ಲಿ ನಾಯಿ ಆದನೆಂದು ತಿಳಿಯಿರಿ, ಮುಂದಿನ ಜನ್ಮದಲ್ಲಿ. ಮತ್ತು ನಾಯಿ ಆದ ಮೇಲೆ ಹೇಗೆಂದ್ರೆ, ಈ ಕಾಲದಲ್ಲಿ ನೋಡುತ್ತೀರಿ ನೀವು, ಒಂದು ನಾಯಿಗೆ ಎಷ್ಟೊಂದು ಫೆಸಿಲಿಟಿಗಳನ್ನು ನೀಡಲಾಗುತ್ತದೆ. ಆ ಸೇಟು ಸಾಹುಕಾರನಿಂದ ಯಾರು ಆ ನಾಯಿಯನ್ನು ಸಾಕುತ್ತಾನೆ. ಬೇರೆಯದಾಗಿ ಅದರ ರೂಮ್ ಇರುತ್ತದೆ, ಕೋಣೆ, ಮತ್ತು ಅದರಲ್ಲಿ ಎಸಿ ಇದೆ, ಕೂಲರ್ಗಳು ಸಹ ಇವೆ. ಮೊದಲು ಕೂಲರ್ ಹಚ್ಚುತ್ತಿದ್ದರು, ಈಗ ಎಸಿಗಳನ್ನು ಹಚ್ಚುತ್ತಾರೆ ಅವುಗಳಿಗಾಗಿ. ಮತ್ತು ಅದಕ್ಕೆ ತಿನ್ನಲು ಕೂಡ ಬಹಳ ಚೆನ್ನಾಗಿರುವ ಭೋಜನ ಸಿಗುತ್ತದೆ. ದಿನದಲ್ಲಿ ನೌಕರರು ಸ್ನಾನ ಮಾಡಿಸುತ್ತಾರೆ, ಚೆನ್ನಾಗಿ ತಿರುಗಾಡಿಸುತ್ತಾರೆ. ನಂತರ ಮತ್ತೇನಾಗುತ್ತದೆ, ಗಾಡಿಯಲ್ಲಿ ಆ ನಾಯಿಯ ಮಾಲೀಕನಂತೂ ಡ್ರೈವರ್ ಆಗುತ್ತಾನೆ. ಹಾಗೂ ಆ ನಾಯಿಯು ಮಾಲೀಕನ ಸೀಟಿನ ಮೇಲೆ ಕುಳಿತು ಹೀಗೆ ಕತ್ತನ್ನು ಹೊರಹಾಕಿ ನೋಡುತ್ತಾ ಇರುತ್ತದೆ ಗತ್ತಿನಿಂದ. ಏಕೆಂದ್ರೆ ಹಿಂದಿನ ಜನ್ಮದಲ್ಲಿ ಗುರು ಮಾಡಿಕೊಳ್ಳದೆ ದಾನ ಧರ್ಮ ಮಾಡಿದ, ಅದನ್ನಂತೂ ಮಾಲೀಕ ನೀಡಿದರು ಅವನಿಗೆ. ಸಾಮಾನ್ಯ ವ್ಯಕ್ತಿಗೂ ಸಹ ಆ ಸೌಲಭ್ಯ ಉಪಲಬ್ಧವಿಲ್ಲ, ಏನು ಆ ನಾಯಿಗೆ ಲಭ್ಯವಾಗಿವೆ. ಕಾರು ಕೂಡ ಇದೆ, ಡ್ರೈವರ್ ಸಹ ಇರುವನು, ಎಸಿ ರೂಮ್ ಇದೆ, ತಿನ್ನಲು ಪರಿಶುದ್ಧ ಭೋಜನ ಕೂಡ ಇದೆ, ಬಹಳ ಚೆನ್ನಾಗಿರುವ ಆಹಾರವಿದೆ, ಎಲ್ಲಾ ತರಹದ ಪ್ರೀತಿ ಅದಕ್ಕೆ ಸಿಗುತ್ತಿದೆ. ಈಗ ಈ ಜನ್ಮದಲ್ಲಿ ಅವನು ಏನೆಲ್ಲ ಮಾಡಿದ್ದ, ಪೂರ್ವ ಜನ್ಮಗಳಲ್ಲಿ ಗುರುವಿನ ಹೊರತು ಅದೆಲ್ಲ ಪುಣ್ಯ ನೀಡಿಬಿಟ್ಟ ಕಾಲ ಭಗವಂತನು.
ಅದನ್ನು ನೀಡಲೇಬೇಕಾಗುತ್ತದೆ. ಹೇಗೆ ಕರ್ಮ ಮಾಡುತ್ತೀರಿ ಹಾಗೆ ಫಲವನ್ನಂತೂ ನೀಡುವನು. ಆದರೆ ಸೌಲಭ್ಯ ಸಿಕ್ಕಿತು ನಾಯಿಯ ಜೀವನದಲ್ಲಿ, ಹಾಗೂ ನೆಕ್ಸ್ಟ್ ಜೀವನ ಅವನದ್ದು ಹಂದಿಯದಾಗುತ್ತದೆ. ಈಗ ಹೇಳಿ, ನಂತರ ಅವನನ್ನು ಯಾರು ಇಟ್ಟುಕೊಳ್ಳುವರು? ವಾಹನ ಮತ್ತು ಕಾರಿನಲ್ಲಿ ಬೇರೆಯೂ ಮಾಡಿ ಈಗೇನು ಸಿಗುವುದು ಅವನಿಗೆ? ಹಾಗೂ ಒಂದೊಮ್ಮೆ ಆ ಪುಣ್ಯಾತ್ಮನು ಗುರುಧಾರಣೆ ಮಾಡಿಕೊಂಡು ದಾನ ಮಾಡಿದರೆ ಒಂದಂತೂ ಪಾರಾಗುತ್ತಿದ್ದ. ಇಲ್ಲದಿದ್ರೆ ಮನುಷ್ಯ ಜನ್ಮ ಸಿಕ್ಕಿ ಸುಖ ಸಿಗುತ್ತಿದ್ದು, ಮತ್ತೆ ಭಗವಂತ ಬಂದು ಸಂಭಾಳಿಸುತ್ತಿದ್ದ. ಅವರ ನಿಯಮವಾಗಿದೆ. ಜೋ ಜನ ಮೇರಿ ಶರಣ್ ಹೈ ತಾಕಾ ಹೋಮ ದಾಸೆ और गेल गेल लाग्या करो जब तक धरती आकाश. ಪ್ರಶ್ನೆ 3. ದರ್ಶಕರೇ, ಮಕರ ಸಂಕ್ರಾಂತಿಯ ಅತಿದೊಡ್ಡ ಆಕರ್ಷಣೆ ಅಂದ್ರೆ ಪಾಪ ಮುಕ್ತಿ. ಆದ್ರೆ ನಿಮ್ಮ ಎದೆಯ ಮೇಲೆ ಕೈಯನ್ನಿಟ್ಕೊಂಡು ನಿಮ್ಮ ಆತ್ಮಸಾಕ್ಷಿಯಮ್ಮೊಮ್ಮೆ ಈ ಪ್ರಶ್ನೆ ಕೇಳಿ ನೋಡಿ. ನಾವು ಅಂದ್ಕೊಂಡಿದ್ದೀವಿ ತ್ರಿವೇಣಿ ಸಂಗಮದಲ್ಲೋ ಅಥವಾ ಗಂಗೆಯಲ್ಲೋ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅಂತ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ನದಿಯ ನೀರು ಕೇವಲ ನಮ್ಮ ದೇಹದ ಮೇಲಿರೋ ಕೊಳೆಯನ್ನ ತೊಳೆಯಬಹುದು, ಬೆವರಿನ ವಾಸನೆಯನ್ನ ಓಡಿಸಬಹುದು. ಆದರೆ ನಾವು ಮಾಡಿರೋ ಪಾಪಗಳು, ನಾವು ಆಡಿರೋ ಸುಳ್ಳು, ಮಾಡಿದ ಮೋಸ, ಇವೆಲ್ಲ ಅಂಟಿಕೊಂಡಿರೋದು ನಮ್ಮ ಶರೀರಕ್ಕ ಅಥವಾ ನಮ್ಮ ಆತ್ಮಕ್ಕ. ಯಾವ ಸಾಬೂನು ಅಥವಾ ಯಾವ ನದಿಯ ನೀರು ನಮ್ಮ ಚರ್ಮವನ್ನ ದಾಟಿ ಒಳಗೆ ನಮ್ಮ ಆತ್ಮದ ಮೇಲೆ ಬಿದ್ದಿರೋ ಆ ಪಾಪದ ಕಲೆಗಳನ್ನ ತೊಳೆಯೋಕೆ ಸಾಧ್ಯ ಇದೆ? ನೀರೇನಾದ್ರೂ ಪಾಪ ತೊಳೆಯೋ ಹಾಗಿದ್ರೆ ದಿನಾಲೂ ನೀರಲ್ಲೇ ಇರೋ ಮೀನು ಮತ್ತು ಕಪ್ಪೆಗಳು ಎಲ್ಲರಿಗಿಂತ ಮೊದಲು ಸ್ವರ್ಗಕ್ಕೆ ಹೋಗ್ಬೇಕಿತ್ತು ಅಲ್ವಾ? ಇನ್ನು ನಮ್ಮ ಎರಡನೇ ನಂಬಿಕೆ, ಆ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ದುರ್ಗಾದೇವಿ ನಮ್ಮ ಹಣೆ ಬರಹದ ಪಾಪಗಳನ್ನ ಕ್ಲಿಯರ್ ಮಾಡ್ತಾರೆ ಅಂತ. ಆದರೆ ಪುರಾಣಗಳಲ್ಲಿ ಏನ್ ಹೇಳಲಾಗಿದೆ ನೋಡಿ. ಈಗ ಪರಮಾತ್ಮ ಏನು ಹೇಳುತ್ತಾರೆ? ಪರ್ ಬೀಲೇನ ಜಾತ ಹೈ ದುನಿಯಾ ಅಮರ ಜ್ಞಾನ ಕಿನೆ ನಾ ಸುನಿಯ. ಈಗ ಸಮಾಗಮದಲ್ಲಿ ಹೋಗುತ್ತಾರೆ. ಕುಂಭಮೇಳ ಆಯೋಜಿಸಿದಾಗ ಹೇಳುತ್ತಾರೆ, ಬೆಳಿಗ್ಗೆ 2 ಗಂಟೆ 10 ನಿಮಿಷಕ್ಕೆ ಸಮಾಗಮ ನಡೆಯುವುದು ಮತ್ತು ಅದು 1 ಗಂಟೆ ತನಕ ಇರುವುದು. ಆಗ ಸ್ನಾನ ಮಾಡಿದವರು ಮುಕ್ತಿ ಪಡೆಯುವರು. ನೀವು 100 ಸಮಾಗಮದಲ್ಲಿ ಸ್ನಾನ ಮಾಡಿರುವಿರಿ, ಇಲ್ಲಿ ತನಕ ಮುಕ್ತಿಯಾಗಿಲ್ಲ, ಹೆಚ್ಚು ದುಃಖಿಯಾಗಿದ್ದೀರಿ ಮತ್ತು ನಿಮಗಿಂತ ಮೊದಲು ಆ ಸಮಾಗಮದಲ್ಲಿ ಮೊದಲೇ ಸ್ನಾನ ಮಾಡುತ್ತೀವಿ. ಅವುಗಳದಂತೂ ಎಂದೂ ಟೈಮೇ ಬರುವುದಿಲ್ಲ. ಅವರು ಪಾರಾಗುವರೇನು? ಮೂರ್ಖರನ್ನಾಗಿಸಿದ್ದಾರೆ ನಿಮ್ಮನ್ನು. पर भी लेन जात है दुनिया हमरा ज्ञान किने ना सुनिया. गोते गोते पर है ಭಾರಂ ಗಂಗಾ ಜಮುನಾ ಗಯೆ ಕೇದಾರಂ. ಹೇಳುತ್ತಾರೆ, ಅಲ್ಲಿ ಹೋಗುತ್ತಿರಲ್ಲ ಧುಮುಕಲು, ಎಷ್ಟು ಧುಮುಕು ಇರೋ ಅಷ್ಟೇ ಪಾಪ ತಗಲುತ್ತದೆ. ಗೊತ್ತೇ ಗೊತ್ತೇ ಪಡ ಹೇ ಭಾರಂ. ಇಲ್ಲಿಂದ ಅಲ್ಲಿವರೆಗೆ ಕಾಲ್ನಡಿಗೆಯಲ್ಲಿ ಹೋಗಿರಿ, ಎಷ್ಟು ಪಾಪ ತಗುಲಿತು. ಮತ್ತು 4 ಬಾರಿ ಗಂಗೆಯಲ್ಲಿ ಧುಮುಕಿದರೆ ಪಾಪಗಳು ತಗಲು. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಕೇವಲ ಸ್ನಾನದ ಲಾಭವಂತೂ ಇದೆ, ಆದರೆ ಆಧ್ಯಾತ್ಮಿಕ ಲಾಭ ಸ್ವಲ್ಪವೂ ಇಲ್ಲ. ಅದಂತೂ ಒಂದು ನಿರ್ಮಲ ನೀರು, ಸತ್ಯಲೋಕದಿಂದ ಬಂದಂಥದ್ದು. ಅದನ್ನು ಕುಡಿಯುವುದಕ್ಕಿದೆ. ಕೇವಲ ಅದರಲ್ಲಿ ಸ್ನಾನ ಮಾಡುವುದರಿಂದ ಉದ್ಧಾರವಾಗುವುದಿಲ್ಲ. ಒಂದೊಮ್ಮೆ ಉದ್ಧಾರವಾಗುತ್ತಿದ್ದರೆ ಗೀತೆಯಲ್ಲಿ ಬರೆಯುತ್ತಿದ್ದರು ಭಗವಂತ. ಪರಮಾತ್ಮ ಒಂದೆರಡು ಶಬ್ದ ಎಲ್ಲಾದರೂ ಬರೆಯುತ್ತಿದ್ದರು, ಗಂಗೆಯಲ್ಲಿ ಸ್ನಾನ ಮಾಡಿ ಎಂದು. ಈಗ ಅದರಲ್ಲಿ ಬರೆದಿಲ್ಲ. ಹಾಗಾಗಿ ಪ್ರಭುವಿನ ವಿಧಾನವಿಲ್ಲ. 3ನೇ ಸ್ಕಂದ ಇದು ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಇದನ್ನು ನೋಡಿ. ಇದು ಸಚಿತ್ರ ದಪ್ಪ ಅಚ್ಚು, ಕೇವಲ ಹಿಂದಿ. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್, ಚಿಮನ್ ಲಾಲ್ ಗೋಸ್ವಾಮಿ. ಮತ್ತು ಇದು ಇಲ್ಲಿಂದ ಪ್ರಕಾಶಿತವಾಗಿದೆ. ಮುದ್ರಣ ಮತ್ತು ಪ್ರಕಾಶನ ಇದು ಗೀತಾ ಪ್ರೆಸ್ ಗೋರಖ್ಪುರದಿಂದಾಗಿದೆ. ಗೀತಾ ಬೋವರ ಕಾರ್ಯಾಲಯ ಕಲ್ಕತ್ತಾದ ಸಂಸ್ಥಾನ. ಗೀತಾ ಪ್ರೆಸ್ ಗೋರಖ್ಪುರ. ಇದರ 123ನೇ ಪುಟದ ಮೇಲೆ ಕರೆದೊಯ್ಯುತ್ತೇವೆ ನಿಮ್ಮನ್ನು. ಸಂಪೂರ್ಣವಾಗಿ 2 ನಿಮಿಷದಲ್ಲಿ ಎಲ್ಲಾ ಕತೆ ತಿಳಿದು ಬರುತ್ತದೆ. 123ನೇ ಪುಟದಲ್ಲಿ ಇದು 3ನೇ ಸ್ಕಂದ. ಭಗವಂತ ವಿಷ್ಣು ತಮ್ಮ ತಾಯಿ ದುರ್ಗೆಯ ಮಹಿಮೆಯ ಸ್ತುತಿ ಮಾಡುತ್ತಾ ಹೇಳುತ್ತಿದ್ದಾರೆ, ನೀನು ಶುದ್ಧ ಸ್ವರೂಪಳಾಗಿರುವೆ. ಇದೆಲ್ಲ ಸಂಸಾರವು ನಿಮ್ಮಿಂದಲೇ ಉತ್ಪನ್ನವಾಗಿದೆ. ನಾನು ಬ್ರಹ್ಮ ಮತ್ತು ಶಂಕರ ನಾವೆಲ್ಲರೂ ನಿಮ್ಮ ಕೃಪೆಯಿಂದಲೇ ವಿದ್ಯಮಾನರಾಗಿದ್ದೇವೆ. ನಮ್ಮ ಆವಿರ್ಭಾವ ಅಂದ್ರೆ ಜನ್ಮ, ತಿರೋಭಾವ ಅಂದ್ರೆ ಮೃತ್ಯು. ನಮ್ಮದಂತೂ ಜನ್ಮ ಮತ್ತು ಮೃತ್ಯುವಾಗುತ್ತಿರುತ್ತದೆ. ಕೇವಲ ನೀವೇ ನಿತ್ಯರಾಗಿದ್ದೀರಿ, ಜಗಜ್ಜನನಿ ಆಗಿದ್ದೀರಿ, ಪ್ರಕೃತಿ ಮತ್ತು ಸನಾತನಿ ದೇವಿಯಾಗಿದ್ದೀರಿ. ಈ ಪ್ರಕೃತಿ ಶಬ್ದವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಏನೆಂದ್ರೆ ದುರ್ಗೆಯನ್ನು ಪ್ರಕೃತಿ ಎಂದು ಕೂಡ ಹೇಳುತ್ತಾರೆ. ಯಾವ ಸಮಯದಲ್ಲಿ ದಾಸ ನಿಮಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ
ಸ್ಪಷ್ಟ ಮಾಡುವುದು. ಬ್ರಹ್ಮ ವಿಷ್ಣು ಮತ್ತು ಮಹೇಶರ ಉತ್ಪತ್ತಿ ದುರ್ಗೆಯಿಂದ ಆಗಿದೆ ಹಾಗೂ ಗೀತೆಯಲ್ಲಿ ವರ್ಣಿತವಾಗಿದೆ. ಆ ಸಮಯ ಪ್ರಕೃತಿ ಶಬ್ದ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಪ್ರಕೃತಿ ದುರ್ಗೆಗೆ ಹೇಳುತ್ತಾರೆ. ಗೀತೆಯಲ್ಲಿ 2 ಪ್ರಕೃತಿಯನ್ನು ಹೇಳಿದ್ದಾರೆ. ಒಂದಂತೂ ಜಡ, ಹೇಗೆಂದ್ರೆ ಈ ಅಗ್ನಿ, ವಾಯು, ಗಾಳಿ ಇತ್ಯಾದಿ. ಮತ್ತೊಂದು ಚೇತನ, ಈ ದುರ್ಗಾ ಪ್ರಕೃತಿಯಾಗಿದ್ದಾರೆ. ಅದಕ್ಕಾಗಿಯೇ ಹೇಳುತ್ತಿದ್ದಾರೆ, ನೀವೇ ಪ್ರಕೃತಿಯಾಗಿದ್ದೀರಿ. ಹಾಗೂ ನಂತರ ಭಗವಂತ ಶಂಕರ ಏನು ಹೇಳುತ್ತಾರೆ ನೋಡಿ. ಭಗವಂತ ಶಂಕರ ಹೇಳಿದರು, ದೇವಿ, ಒಂದೊಮ್ಮೆ ಮಹಾಭಾಗ್ಯವಂತ ವಿಷ್ಣು ನಿಮ್ಮಿಂದಲೇ ಪ್ರಕಟನಾಗಿದ್ದರೆ ಅವರ ನಂತರ ಉತ್ಪನ್ನರಾದ ಬ್ರಹ್ಮನೂ ಕೂಡ ನಿಮ್ಮ ಬಾಲಕನಾದ. ಹಾಗಾದ್ರೆ ನಾನು ತಮೋಗುಣ ಲೀಲೆ ಮಾಡುವವನು ಹಾಗೂ ನಾನು ತಮೋಗುಣ ಲೀಲೆ ಮಾಡುವ ಶಂಕರ ಏನು ನಿಮ್ಮ ಸಂತಾನ ಅಲ್ಲವೇನು? ಅಂದ್ರೆ ನನ್ನನ್ನು ಸಹ ಉತ್ಪನ್ನ ಮಾಡುವವಳು ನೀವೇ ಆಗಿದ್ದೀರಿ ಶಿವೇ. ಸಂಪೂರ್ಣ ಸಂಸಾರದ ಸೃಷ್ಟಿ ಮಾಡುವುದರಲ್ಲಿ ನೀವು ಬಹಳ ಚತುರರಾಗಿದ್ದಿ. ಈ ಸಂಸಾರದ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದಲ್ಲಿ ನಿಮ್ಮ ಗುಣಗಳು ಸದಾ ಸಮರ್ಥವಾಗಿವೆ. ಆ 3 ಗುಣಗಳಿಂದಲೇ ಉತ್ಪನ್ನ ನಾವು ಬ್ರಹ್ಮ, ವಿಷ್ಣು ಮತ್ತೆ ಶಂಕರ ನಿಯಮಾನುಸಾರ ಕಾರ್ಯದಲ್ಲಿ ತತ್ಪರರಾಗಿರುತ್ತೇವೆ. ಈಗ ಪುಣ್ಯಾತ್ಮರೇ, ಈ ಪವಿತ್ರ ಪುರಾಣದ ಕೆಲವೇ ಪಂಕ್ತಿಗಳಲ್ಲಿ 4-5 ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದವು. ನಂಬರ್ 1, ಬ್ರಹ್ಮ ವಿಷ್ಣು ಮಹೇಶರ ಜನ್ಮ ಮೃತ್ಯುವಾಗುತ್ತದೆ. ಇವರು ಅವಿನಾಶಿಗಳಲ್ಲ. 2ನೇಯದಾಗಿ ಇದನ್ನು ತಿಳಿಸಿದವು, ದುರ್ಗೆ ಎಂದು ಪ್ರಕೃತಿಗೆ ಹೇಳುತ್ತಾರೆ. 3ನೇಯದಾಗಿ ಪ್ರಕೃತಿ ದುರ್ಗೆ ಇವರ ತಾಯಿಯಾಗಿದ್ದಾರೆ. ಮತ್ತು 4ನೇಯದು ಇದಾಯಿತು, ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವ. ಹಾಗೂ 5ನೇಯದು ಏನಂದ್ರೆ, ಈ ಭಗವಂತರು ಕೇವಲ ವರ್ಕ್ ಡನ್ ಮಾತ್ರ ನೀಡುತ್ತಾರೆ. ಹೇಗೆ ಯಾರ ಕರ್ಮವಾಗಿದೆ ಅದರಲ್ಲಿ ಇವರು ಯಾವುದೇ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಇದು ಇದರಿಂದ ಸ್ಪಷ್ಟವಾಯಿತು. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 8 ಶ್ಲೋಕ 16ರಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಹೇಳಲಾಗಿದೆ. ಅದೇನೆಂದ್ರೆ, ಬ್ರಹ್ಮಲೋಕದವರೆಗೆ ಇರುವ ಎಲ್ಲಾ ಲೋಕಗಳು ಮತ್ತು ಅಲ್ಲಿರುವ ಎಲ್ಲಾ ದೇವಾನುದೇವತೆಗಳು ಜನನ ಮರಣದ ಚಕ್ರದಲ್ಲಿ ಸಿಲುಕಿದ್ದಾರೆ. ಅಂದರೆ ಅವರಿಗೆ ಅವರ ಕರ್ಮ ಬಂಧನದಿಂದ ಮುಕ್ತಿ ಸಿಕ್ಕಿಲ್ಲ. ಹೀಗಿರುವಾಗ ವೀಕ್ಷಕರೇ, ನೀವೇ ಸ್ವಲ್ಪ ಯೋಚನೆ ಮಾಡಿ, ಯಾರು ಸ್ವತಃ ಜನನ ಮರಣ ಮತ್ತು ಕರ್ಮಗಳ ಸುಳಿಯಲ್ಲಿ ಸಿಲುಕಿದ್ದಾರೋ ಅವರು ತಮ್ಮ ಭಕ್ತರನ್ನು ಈ ಚಕ್ರದಿಂದ ಹೇಗೆ ಪಾರು ಮಾಡಲು ಸಾಧ್ಯ? ಇದು ಎಂಥ ವಿಪರ್ಯಾಸ ಅಂದ್ರೆ, ಸಾಲದಲ್ಲಿ ಮುಳುಗಿರುವ ವ್ಯಕ್ತಿಯ ಹತ್ತಿರ ಹೋಗಿ ನಮ್ಮ ಬಡತನ ಹೋಗಲಾಡಿಸು ಅಂದ ಬೇಡಿಕೊಂಡ ಹಾಗೆ ಆಯಿತು. ಇದರಿಂದ ಕನ್ನಡಿಯಷ್ಟೇ ಸ್ಪಷ್ಟವಾಗುವ ವಿಷಯವೇನೆಂದರೆ, ನಾವು ಈಗ ಮಾಡುತ್ತಿರುವ ಪೂಜಾ ಪದ್ಧತಿಯಿಂದ ನಮ್ಮ ಹಣೆಬರಹವನ್ನಾಗಲಿ ಅಥವಾ ಮುಂದೆ ಬರುವ ಕಷ್ಟಗಳನ್ನಾಗಲಿ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಸಂತ ರಾಮ್ಪಾಲ್ ಮಹಾರಾಜರು ತೋರಿಸುತ್ತಿರುವ ಆದಿ ಸನಾತನ ಭಕ್ತಿ, ಅಂದರೆ ಶಾಸ್ತ್ರಾಧಾರಿತ ಭಕ್ತಿಯನ್ನು ಮಾಡಿದರೆ ನಮ್ಮ ಪ್ರಾರಬ್ಧ ಕರ್ಮಗಳು ಕಳೆಯುವುದರ ಜೊತೆಗೆ ಮಾನವ ಜನ್ಮದ ಮುಖ್ಯ ಉದ್ದೇಶ ಮೋಕ್ಷ ಕೂಡ ಸಿಗುತ್ತದೆ. ವೀಕ್ಷಕರೇ, ನಾವೀಗ ಎಂಥ ಸಂದರ್ಭದಲ್ಲಿ ನಿಂತಿದ್ದೀವಿ ಅಂದ್ರೆ, ನಮ್ಮ ಕರ್ಮಬಂಧನವನ್ನು ಕತ್ತರಿಸಬಲ್ಲ ಆ ಪರಮಶಕ್ತಿ ಯಾವುದು ಅನ್ನೋದನ್ನ ನಾವು ತಿಳಿಯಲೇಬೇಕಿದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಪಡೆಯುವ ಮೊದಲು ಇನ್ನೊಂದು ಆಘಾತಕಾರಿ ಸತ್ಯವನ್ನು ನೀವು ತಿಳಿಯಲೇಬೇಕು. ಸ್ವತಃ ದೇವಿ ದುರ್ಗೆಯೇ ನನ್ನ ಭಕ್ತಿ ಮಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ನೀವು ನಂಬ್ತೀರಾ? ಸಂತ ರಾಮ್ಪಾಲ್ ಮಹಾರಾಜರು ಹೇಳುವ ಈ ಮಾತು ಕೇಳಿದ್ರೆ ನಂಬೋಕೆ ಕಷ್ಟ ಆಗುತ್ತೆ ಅಲ್ವಾ? ಇಡೀ ಹಿಂದೂ ಸಮಾಜ ಯಾವ ದೇವಿಯ ಪೂಜೆಯಲ್ಲಿ ಮುಳುಗಿದೆಯೋ ಆ ತಾಯಿ ಸ್ವತಃ ತನ್ನ ಪೂಜೆ ಮಾಡಬೇಡಿ ಅಂತ ಹೇಳೋಕೆ ಸಾಧ್ಯನಾ? ಆದ್ರೆ ನೀವು ಶ್ರೀದೇವಿ ಮಹಾಪುರಾಣದ 7ನೇ ಸ್ಕಂದದ ಪುಟಗಳನ್ನು ತೆರೆದು ನೋಡಿದರೆ ಅಲ್ಲೊಂದು ಸಂವಾದ ಸಿಗುತ್ತೆ. ಅದು ನಮ್ಮ ನಂಬಿಕೆಯನ್ನೇ ಬುಡಮೇಲು ಮಾಡುವಂತಿದೆ. ಅಲ್ಲಿ ಸ್ವತಃ ದೇವಿ ದುರ್ಗೆ ಹಿಮಾಲಯ ರಾಜನಿಗೆ ತನ್ನ ಪೂಜೆಯನ್ನು ಮಾಡಬೇಡ ಎಂದು ತಡೆಯುತ್ತಾಳೆ ಮತ್ತು ಆ ಏಕ ಬ್ರಹ್ಮನ ಉಪಾಸನೆ ಮಾಡುವಂತೆ ಉಪದೇಶ ನೀಡುತ್ತಾಳೆ. ನಮ್ಮ ಮಾತಿಗೆ ನಂಬಿಕೆ ಬರ್ತಿಲ್ವಾ? ಹಾಗಿದ್ರೆ ನೀವೇ ಕಣ್ಣಾರೆ ನೋಡಿ. ಅದೇ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಇದರಲ್ಲಿ ನಿಮಗೆ ತೋರಿಸುತ್ತೇವೆ. 562ನೇ ಪುಟದಲ್ಲಿ ಒಂದು ಸಲ ಹಿಮಾಲಯ ರಾಜನಿಗೆ ದೇವಿಯು ಜ್ಞಾನ ಉಪದೇಶ ಮಾಡುತ್ತಿದ್ದಾಳೆ ಮತ್ತು ಬ್ರಹ್ಮನ ಬಗ್ಗೆ ಮಾಹಿತಿ ನೀಡುತ್ತಿದ್ದಾಳೆ. ನೋಡಿ 562ನೇ ಪುಟ. ಸಂಕ್ಷಿಪ್ತ ದೇವಿ ಭಾಗವತ ಮತ್ತು ಇದು 7ನೇ ಸ್ಕಂದ. ಇಲ್ಲೇ ನಾವು ಬಂದು ಬಿಡುತ್ತೇವೆ. ದೇವಿಯ ಮೂಲಕ ಹಿಮಾಲಯನಿಗೆ ಜ್ಞಾನೋಪದೇಶ, ದೇವಿಯಿಂದ ಹಿಮಾಲಯನಿಗೆ ಜ್ಞಾನೋಪದೇಶ, ಬ್ರಹ್ಮ ಸ್ವರೂಪದ ವರ್ಣನೆ. ಶ್ರೀ ದೇವಿಯು ಹೇಳತೊಡಗಿದಳು, ಪರ್ವತರಾಜನೇ, ಆ ಬ್ರಹ್ಮನ ಸ್ವರೂಪ ಏನಾಗಿದೆ ಅದನ್ನು ತಿಳಿಸಲಾಗುತ್ತದೆ. ಮೊದಲಂತೂ ತನ್ನ ಬಗ್ಗೆ ತಿಳಿಸುತ್ತಾಳೆ.
ನನ್ನ ಭಕ್ತಿಯನ್ನು ಮಾಡು, ಹೀಗೀಗೆ ಮಾಡು. ಆದ್ರೆ ಇದು ಕೂಡ ಸರಿಯಿಲ್ಲ. ಆ ಬ್ರಹ್ಮನ ಏನು ಸ್ವರೂಪವಾಗಿದೆ ಇದನ್ನು ತಿಳಿಸಲಾಗುತ್ತದೆ. ಅವನು ಪ್ರಕಾಶ ರೂಪ, ಎಲ್ಲರಿಗೂ ಅತ್ಯಂತ ಸಮೀಪದಲ್ಲಿ ಸ್ಥಿತ, ಹೃದಯ ರೂಪ ಗುಹೆಯಲ್ಲಿ ಸ್ಥಿತನಾದ ಕಾರಣ ಗುಹಾಚರ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಮಹಾನ್ ಪದ್ ಅಂದ್ರೆ ಪರಮ ಪ್ರಾಪ್ಯ ಆಗಿರುವರು. ಅವರು ಪರಮ ಸತ್ಯ ಎಲ್ಲಿ ಬಹಳ ಸುದೃಢವಾಗಿದೆ, ಆದರೆ ಸ್ವಲ್ಪ ಮಾತ್ರ ಹೇಳುತ್ತೇನೆ. ಆ ಪರಮ ಸತ್ಯ ಮತ್ತು ಅಮೃತ ಅವಿನಾಶಿ ತತ್ವವಾಗಿದೆ. ಸೌಮ್ಯ, ಆ ಭೇದಿಸಲು ಯೋಗ್ಯವಾದ ಲಕ್ಷ್ಯವನ್ನು ನೀನು ಭೇದಿಸು, ಮನತೊಡಗಿಸಿ ಅವನಲ್ಲಿ ತನ್ಮಯನಾಗಿ ಬಿಡು. ಸೌಮ್ಯನೇ, ಉಪನಿಷತ್ತಿನಲ್ಲಿ ಕಥಿತ ಮಹಾನ್ ಅಸ್ತ್ರರೂಪ ಧನುಷ್ಯ ಪಡೆದು ಉಪಾಸನೆಯಿಂದ ತೀಕ್ಷ್ಣ ಮಾಡಿದ ಬಾಣಸಂಧಾನ ಮಾಡು. ತದನಂತರ ಭಾವಾನುಗತ ಚಿತ್ತದಿಂದ ಆ ಬಾಣವನ್ನು ಎಳೆದು ಆ ಅಕ್ಷರ ರೂಪ ಬ್ರಹ್ಮನನ್ನೇ ಲಕ್ಷ್ಯವೆಂದು ತಿಳಿದು ಭೇದಿಸು. ಪ್ರಣವ ಓಂ ಧನುಸ್ಸಾಗಿದೆ, ಜೀವಾತ್ಮ ಬಾಣವಾಗಿದೆ ಮತ್ತು ಬ್ರಹ್ಮನನ್ನು ಅದರ ಲಕ್ಷ್ಯವೆಂದು ಹೇಳಲಾಗುತ್ತದೆ. ಅಂದ್ರೆ ಜೀವಾತ್ಮನಿಗೆ ಓಂ ಮಂತ್ರದ ಜಪ ಮಾಡಿ ಬ್ರಹ್ಮನನ್ನು ಪಡೆಯಲು ಪ್ರಯತ್ನ ಮಾಡಬೇಕು. ಇದಂತೂ ಸ್ಪಷ್ಟವಾಯಿತು. ಆ ಏಕಮಾತ್ರ ಪರಮಾತ್ಮನನ್ನೇ ತಿವೇರಿ, ಬೇರೆಲ್ಲ ಮಾತುಗಳನ್ನು ಬಿಟ್ಟು ಬಿಡಿ. ದೇವಿಯು ಹೇಳುತ್ತಾಳೆ, ನನ್ನ ಪೂಜೆಯನ್ನು ಮಾಡಬೇಡ, ಕೇವಲ ಆ ಬ್ರಹ್ಮನ ಪೂಜೆಯನ್ನೇ ಮಾಡಿ. ಕೇವಲ ಬ್ರಹ್ಮನ ಪೂಜೆ ಮಾಡಿ. ಆ ಒಬ್ಬನೇ ಒಬ್ಬ ಪರಮಾತ್ಮನನ್ನೇ ತಿಳಿಯಿರಿ. ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಬಿಡಿ. ಇದು ಅಮೃತ ಸ್ವರೂಪ ಪರಮಾತ್ಮನ ಬಳಿ ತಲುಪಿಸುವ ಸೇತುವೆಯಾಗಿದೆ. ಸಂಸಾರ ರೂಪಿ ಸಮುದ್ರದಿಂದ ಪಾರಾಗಿ ಅಮೃತ ಸ್ವರೂಪರಾದ ಪರಮಾತ್ಮನನ್ನು ಪ್ರಾಪ್ತ ಮಾಡಿಸುವ ಇದೇ ಸುಲಭ ಸಾಧನವಾಗಿದೆ. ಈ ಪರಮಾತ್ಮನ ಓಂ ಜಪದ ಜೊತೆ ಧ್ಯಾನ ಮಾಡಿ, ಓಂ ಮಂತ್ರದ ಜಪ ಮಾಡಿ. ಇದರಿಂದ ಅಜ್ಞಾನಮಯ ಅಂಧಕಾರದಿಂದ ಸರ್ವತಾ ಮೇಲಿರುವ ಮತ್ತು ಸಂಸಾರ ಸಮುದ್ರದಿಂದ ಆ ಕಡೆ ಏನು ಬ್ರಹ್ಮನಿದ್ದಾನೆ ಅವನನ್ನು ಪಡೆದುಕೊಳ್ಳುವಿರಿ. ನಿಮ್ಮ ಕಲ್ಯಾಣವಾಗಲಿ. ಓಂ ನಾಮದ ಜಪ ಮಾಡಿ ಮತ್ತು ಬ್ರಹ್ಮನಿಗೆ ಪ್ರಾಪ್ತರಾಗಿ ಬಿಡುವಿರಿ. ಆ ಬ್ರಹ್ಮ ಎಲ್ಲಿರುತ್ತಾನೆ? ಅವನು ಇವರೆಲ್ಲರ ಆತ್ಮ ಬ್ರಹ್ಮಲೋಕರೂಪಿ ದಿವ್ಯ ಆಕಾಶದಲ್ಲಿ ಸ್ಥಿತನಾಗಿದ್ದಾನೆ. ಬ್ರಹ್ಮಲೋಕದಲ್ಲಿ ಇರುತ್ತಾನೆ. ಅಂದ್ರೆ ಬ್ರಹ್ಮನ ಸಾಧಕನು, ಓಂ ಮಂತ್ರದ ಜಪ ಮಾಡುವವನು ಬ್ರಹ್ಮಲೋಕದಲ್ಲಿ ಹೋಗುತ್ತಾನೆ. ಗೀತೆಯ ಅಧ್ಯಾಯ 8ರ ಶ್ಲೋಕ 16ರಲ್ಲಿ ಕ್ಲಿಯರ್ ಮಾಡಿಬಿಟ್ಟಿದ್ದಾನೆ. ಬ್ರಹ್ಮಲೋಕದಲ್ಲಿ ಹೋದ ಪ್ರಾಣಿಗಳು ಸಹ ಪುನರಾವರ್ತಿಯಲ್ಲಿದ್ದಾರೆ. ಅಂದ್ರೆ ನಾವ್ಯಾವ ದೇವಿಯನ್ನು ಪೂಜಿಸುತ್ತಿದ್ದೇವೋ ಆ ತಾಯಿಯೇ ಸ್ವತಃ ಬೇರೊಬ್ಬರ ಕಡೆಗೆ ಸನ್ನೆ ಮಾಡಿ ತೋರಿಸುತ್ತಿದ್ದಾಳೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ವಿಷಯ ಇನ್ನೂ ಆಳವಾಗಿದೆ. ನೀವು ಶ್ರೀಮದ್ ಭಗವದ್ಗೀತೆಯನ್ನು ಆಳವಾಗಿ ನೋಡಿದಾಗ ತಿಳಿಯುವ ಸತ್ಯವೇನೆಂದರೆ, ಗೀತೆಯ ಜ್ಞಾನದಾತ ಅಥವಾ ಕಾಲ ಎಂದು ಕರೆಯಲ್ಪಡುವ ಈ ಬ್ರಹ್ಮ ಕೂಡ ಅಂತಿಮ ಶಕ್ತಿಯಲ್ಲ. ಗೀತೆಯ ಅಧ್ಯಾಯ 18 ಶ್ಲೋಕ 62ರಲ್ಲಿ ಗೀತೆ ಜ್ಞಾನದಾತನಾದ ಆ ಬ್ರಹ್ಮ ಅರ್ಜುನನಿಗೆ ಹೇಳುತ್ತಾನೆ, ನಿನಗೆ ಪರಮಶಾಂತಿ ಮತ್ತು ಸನಾತನ ಧಾಮ ಬೇಕೆಂದರೆ ಆ ಪರಮೇಶ್ವರನ ಶರಣು ಹೋಗು. ಗಮನಿಸಿ, ಅವನು ತನ್ನ ಶರಣಿಗೆ ಬರಲು ಹೇಳುತ್ತಿಲ್ಲ, ಬದಲಾಗಿ ಬೇರೊಬ್ಬರ ಶರಣು ಸೇರಲು ಹೇಳುತ್ತಿದ್ದಾನೆ. ಅಷ್ಟೇ ಅಲ್ಲ, ಅಧ್ಯಾಯ 15 ಶ್ಲೋಕ 4ರಲ್ಲಿ ತಾನೂ ಕೂಡ ಅದೇ ಆದಿಪುರುಷ ಪರಮೇಶ್ವರನ ಆಶ್ರಯದಲ್ಲಿದ್ದೇನೆ ಎಂದು ಸ್ವತಃ ಅವನೇ ಒಪ್ಪಿಕೊಡುತ್ತಾನೆ. ವೀಕ್ಷಕರೇ, ಈ ಒಗಟನ್ನು ಅರ್ಥ ಮಾಡಿಕೊಳ್ಳಿ. ದೇವಿ ದುರ್ಗೆ ಬ್ರಹ್ಮನ ಭಕ್ತಿ ಮಾಡಲು ಹೇಳುತ್ತಿದ್ದಾಳೆ, ಆದರೆ ಆ ಬ್ರಹ್ಮನೇ ಸ್ವತಃ ಪರಮ ಅಕ್ಷರ ಬ್ರಹ್ಮನ ಆಶ್ರಯದಲ್ಲಿದ್ದಾನೆ ಮತ್ತು ಅದೇ ಪರಮೇಶ್ವರನ ಶರಣು ಹೋಗಲು ನಮಗೂ ಹೇಳುತ್ತಿದ್ದಾನೆ. ಇದು ನಮ್ಮ ಭಕ್ತಿ ಮಾರ್ಗದಲ್ಲಿ ಮುಚ್ಚಿಡಲಾದ ಅತಿ ದೊಡ್ಡ ರಹಸ್ಯ. ನಾವೆಲ್ಲ ಕೇವಲ ನಡುವೆ ಇರುವ ಅಧಿಕಾರಿಗಳ ಅಥವಾ ಮಧ್ಯವರ್ತಿಗಳ ಜಂಜಾಟದಲ್ಲೇ ಸಿಲುಕಿಬಿಟ್ಟಿದ್ದೇವೆ. ಆದರೆ ಈ ಸೃಷ್ಟಿಯ ನಿಜವಾದ ಮಾಲೀಕನೇ ಬೇರೆ. ಪ್ರಶ್ನೆ 4. ಆ ಪೂರ್ಣ ಪರಮಾತ್ಮ, ಆ ಪರಮ ಅಕ್ಷರಬ್ರಹ್ಮ ಯಾರು? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಂದಿನ ಈ ಕಾಲಘಟ್ಟದಲ್ಲಿ ಆ ಪರಮಶಕ್ತಿಯನ್ನು ತಲುಪಲು ನಮಗೆ ಸರಿಯಾದ ಮತ್ತು ನೇರವಾದ ದಾರಿಯನ್ನು ತೋರಿಸಬಲ್ಲ ಆ ತತ್ವದರ್ಶಿ ಸಂತರು ಯಾರು? ವೀಕ್ಷಕರೇ, ನಾವೀಗ ಆ ಅಂತಿಮ ಮತ್ತು ಅತಿ ದೊಡ್ಡ ಪ್ರಶ್ನೆಯ ಹಂತಕ್ಕೆ ಬಂದು ನಿಂತಿದ್ದೇವೆ. ಇದಕ್ಕೆ ಸಿಗುವ ಉತ್ತರ ನಮ್ಮ ಇಡೀ ಆಧ್ಯಾತ್ಮಿಕ ಪಯಣಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಬಲ್ಲದು. ನಮ್ಮ ಸಮಾಜದಲ್ಲಿ ಪರಮಾತ್ಮನ ಹೆಸರಿನಲ್ಲಿ ಒಂದು ವಿಚಿತ್ರವಾದ ಗೊಂದಲವನ್ನು ಸೃಷ್ಟಿ ಮಾಡಲಾಗಿದೆ. ಕೆಲವರು ಶಿವನನ್ನು, ಕೆಲವರು ವಿಷ್ಣುವನ್ನು, ಇನ್ನು ಕೆಲವರು ದೇವಿ ದುರ್ಗೆಯನ್ನೇ ಪೂರ್ಣ ಪರಮಾತ್ಮ ಎಂದು ನಂಬಿ ಪೂಜಿಸುತ್ತಿದ್ದಾರೆ. ಇದೊಂದು ಎಂಥ ಚಕ್ರವ್ಯೂಹ ಅಂದ್ರೆ, ನಾವು ಆ ಒಬ್ಬ ನಿಜವಾದ ಮಾಲೀಕನನ್ನು ತಲುಪಲೇಬಾರದು ಎನ್ನುವ ಉದ್ದೇಶದಿಂದಲೇ ನಮ್ಮನ್ನು ಇದರಲ್ಲಿ ಬೇಕಂತಲೇ ಸಿಲುಕಿಸಲಾಗಿದೆ. ಹಾಗಿದ್ರೆ ಯಾರ ಭಕ್ತಿಯಿಂದ ನಮ್ಮ ಕರ್ಮಬಂಧನಗಳು ಸಂಪೂರ್ಣವಾಗಿ ನಾಶವಾಗುತ್ತವೋ ಆ ಪೂರ್ಣ ಪರಮಾತ್ಮ, ಆ ಪರಮ ಅಕ್ಷರ ಬ್ರಹ್ಮಾದರೂ ಯಾರು? ವೀಕ್ಷಕರೇ,
ಸಂತ್ ರಾಮ್ಪಾಲ್ ಮಹಾರಾಜರು ಹೇಳುವ ಪ್ರಕಾರ ನಮ್ಮದೇ ಪವಿತ್ರ ಸದ್ಗ್ರಂಥಗಳು ಇದಕ್ಕೆ ನೇರ ಮತ್ತು ಸ್ಪಷ್ಟವಾದ ಉತ್ತರವನ್ನು ನೀಡುತ್ತವೆ. ಆ ಪೂರ್ಣ ಪರಮಾತ್ಮ ಬೇರೆ ಯಾರೂ ಅಲ್ಲ, ಅವರೇ ಕಬೀರ್ ಸಾಹೇಬರು. ವೀಕ್ಷಕರೇ, ಇದೇನು ಸುಮ್ಮನೆ ಗಾಳಿಯಲ್ಲಿ ತೂರಿಬಿಟ್ಟ ಮಾತಲ್ಲ. ಸಂತ್ ರಾಮ್ಪಾಲ್ ಮಹಾರಾಜರು ಇದಕ್ಕೆ ನಮ್ಮ ವೇದಗಳಿಂದ, ಸರ್ವಧರ್ಮಗ್ರಂಥಗಳಿಂದ ಮತ್ತು ಪರಮಾತ್ಮನನ್ನು ಕಂಡ ಮಹಾನ್ ಸಂತರ ವಾಣಿಗಳಿಂದ ಸಾಕ್ಷಾಧಾರಗಳನ್ನು ನೀಡುತ್ತಾರೆ. ಈ ಎಲ್ಲಾ ಗ್ರಂಥಗಳು ಕಬೀರ್ ಪರಮೇಶ್ವರರು ಮಾತ್ರವೇ ಆ ಏಕೈಕ ಶಕ್ತಿ. ಭಕ್ತನ ಪ್ರಾರಬ್ಧದಲ್ಲಿರುವ ಪಾಪಕರ್ಮಗಳ ಬೆಟ್ಟವನ್ನೇ ಸುಟ್ಟು ಬೂದಿ ಮಾಡಬಲ್ಲರು ಮತ್ತು ಮುಂದೆ ಬರುವ ಪ್ರತಿಯೊಂದು ಸಂಕಟವನ್ನು ದೂರ ಮಾಡುವ ಸಂಪೂರ್ಣ ಸಾಮರ್ಥ್ಯ ಹೊಂದಿದ್ದಾರೆ. ಬನ್ನಿ, ಸಂತ ರಾಮ್ಪಾಲ್ ಮಹಾರಾಜರ ತತ್ವಜ್ಞಾನದ ಒಂದು ಸಣ್ಣ ಭಾಗವನ್ನು ನಾವೀಗ ನೋಡೋಣ. ವೀಕ್ಷಕರೇ, ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ಈ ಪ್ರಾರಬ್ಧ ಕರ್ಮ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ಹಾಗೂ ಪ್ರಾರಬ್ಧವು ಜೀವಾತ್ಮದ್ದು ಹೇಗೆ ರೂಪುಗೊಳ್ಳುತ್ತದೆ? ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಮತ್ತು ಪಾಪಗಳು ಇಲ್ಲಿನ ನ್ಯಾಯಾಧೀಶ ಧರ್ಮರಾಜನ ದರಬಾರಿನಲ್ಲಿ ಡಿಪಾಸಿಟ್ ಆಗಿವೆ. ಹಾಗೂ ಅಲ್ಲಿಂದ ಅವನು ಎವರೇಜ್ ತೆಗೆದುಕೊಳ್ಳುತ್ತಾನೆ. ಎವರೇಜ್ ಉದಾಹರಣೆಗೆ 20%, ಅಂದರೆ 20% ಪಾಪ 20% ಪುಣ್ಯ, ಅಂದರೆ 50% ಪಾಪ 50% ಪುಣ್ಯ. ಆದ್ದರಿಂದ ಯಾರ ಪುಣ್ಯಗಳು ಅಧಿಕವಾಗಿವೆ ಆ ಪುಣ್ಯಗಳು ಸಿಗುತ್ತವೆ ಮೊದಲು, ನಂತರ ಆ ಪಾಪಗಳು ಬರುತ್ತವೆ. ಹಾಗಾಗಿ ಎರಡನ್ನೂ ಸೇರಿಸಿ ಎವರೇಜ್ ತೆಗೆದುಕೊಂಡ ಯಾರದೋ 20% ಪುಣ್ಯಗಳಾಗುತ್ತಿದ್ದರೆ ಇನ್ಯಾರದೋ 80% ಪಾಪಗಳು, ಏಕೆಂದರೆ ಅವನ ಪಾಪಗಳು ಹೆಚ್ಚಾಗಿವೆ. ಈ ರೀತಿಯಾಗಿವೆ. ವೀಕ್ಷಕರೇ, ಈಗಷ್ಟೇ ನೀವು ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಾಣಿಗಳಲ್ಲಿ ಪ್ರಾರಬ್ಧ ಕರ್ಮಗಳು ಹೇಗೆ ಉಂಟಾಗುತ್ತವೆ ಎಂದು ತಿಳಿದುಕೊಂಡಿರಿ. ಈಗ ವೇದಗಳ ಪ್ರಕಾರ ಪ್ರಾರಬ್ಧದಲ್ಲಿ ಸೇರಿಕೊಂಡಿರುವ ಪಾಪಕರ್ಮಗಳನ್ನು ಹೇಗೆ ನಾಶ ಮಾಡಬಹುದು ಎಂಬುದನ್ನು ತಿಳಿಯೋಣ. ಬನ್ನಿ, ನಮ್ಮ ಪವಿತ್ರ ವೇದಗಳಲ್ಲೇ ನೋಡೋಣ, ಪರಮಾತ್ಮ ಪಾಪಗಳನ್ನು ನಾಶ ಮಾಡಬಲ್ಲನೇ ಅಥವಾ ಇಲ್ಲವೇ ಎಂದು. ಯಜುರ್ವೇದ ಅಧ್ಯಾಯ 8 ಮಂತ್ರ 13 ನೋಡಿ. ವೀಕ್ಷಕರೇ, ಯಜುರ್ವೇದದ 8ನೇ ಅಧ್ಯಾಯದ 13ನೇ ಮಂತ್ರದಲ್ಲಿ ಬರೋಬ್ಬರಿ 6 ಬಾರಿ ಬರೆಯಲಾಗಿದೆ, ಪರಮಾತ್ಮನು ಭಕ್ತನ ಘೋರ ಪಾಪಗಳನ್ನು ಕೂಡ ನಾಶ ಮಾಡಬಲ್ಲನು ಎಂದು. ನೀವೇ ಸ್ವತಃ ಓದಿ ಯಜುರ್ವೇದ ಅಧ್ಯಾಯ 8 ಮಂತ್ರ 13. ಇದರಲ್ಲಿ ವೇದಗಳನ್ನು ಹೇಳುತ್ತಿರುವ ಬ್ರಹ್ಮನು ಆ ಪೂರ್ಣ ಬ್ರಹ್ಮನನ್ನು ಕುರಿತು ಹೀಗೆ ಹೇಳುತ್ತಿದ್ದಾನೆ: ಹೇ ಪೂರ್ಣ ಬ್ರಹ್ಮನೇ, ನೀವು ಸತ್ಯಭಕ್ತಿ ಮಾಡುವ ಭದ್ರ ಪುರುಷರು, ಸಂತರು ಮತ್ತು ಋಷಿಗಳು ಮಾಡಿದ ಪಾಪಗಳನ್ನು ಕ್ಷಮಿಸುವವರು, ಅಂದರೆ ವಿನಾಶ ಮಾಡುವವರು. ಸಾಮಾನ್ಯ ಮನುಷ್ಯರು ಮಾಡಿದ ಪಾಪಗಳನ್ನು ನಾಶ ಮಾಡುವವರು. ಸತ್ಯಭಕ್ತಿಯನ್ನು ತಂದೆ ಮಾಡಿದರೆ ಆ ತಂದೆಯ ಪಾಪಗಳನ್ನು ನಾಶ ಮಾಡುವವರು. ಶಾಸ್ತ್ರಾಧಾರಿತ ಸಾಧನೆಯನ್ನು ಯಾರೇ ಸ್ವತಃ ಮಾಡಿದರೂ ಅವರ ಪಾಪಗಳನ್ನು ನಾಶ ಮಾಡುವವರು. ಅಷ್ಟೇ ಅಲ್ಲ, ನೀವು ಪಾಪದ ಪಾಪವನ್ನು, ಅಂದರೆ ಘೋರ ಪಾಪಗಳನ್ನು ಕೂಡ ನಾಶ ಮಾಡಬಲ್ಲವರು ಮತ್ತು ಕ್ಷಮಿಸುವವರು. ಸತ್ಯಭಕ್ತಿ ಮಾಡುವವರು ವಿದ್ಯಾವಂತರಾಗಿರಲಿ ಅಥವಾ ಅವಿದ್ಯಾವಂತರಾಗಿರಲಿ, ಅವರ ಮತ್ತು ಎಲ್ಲ ಸತ್ಯಭಕ್ತಿ ಸ್ತುತಿ ಮಾಡುವವರ ಪಾಪಗಳನ್ನು ನೀವು ನಾಶ ಮಾಡುವವರು. ಇದರಿಂದ ಸ್ಪಷ್ಟವಾಗುವುದೇನೆಂದರೆ, ಸಂತ್ ರಾಮ್ಪಾಲ್ ಮಹಾರಾಜರು ಹೇಳುತ್ತಿರುವ ಮಾತು 100ಕ್ಕೆ 100 ಸತ್ಯ. ಪರಮಾತ್ಮನು ಘೋರ ಪಾಪವನ್ನು ಕೂಡ ನಾಶ ಮಾಡಬಲ್ಲನು. ಬನ್ನಿ, ಈಗ ಯಜುರ್ವೇದ ಅಧ್ಯಾಯ 5 ಮಂತ್ರ 32 ಕಡೆಗೆ ಗಮನ ಹರಿಸೋಣ. ಪಾಪಗಳನ್ನು ನಾಶ ಮಾಡಿ ತನ್ನ ಭಕ್ತನ ಜೀವನವನ್ನು ಸುಖಮಯವಾಗಿಸುವ ಆ ಪರಮಾತ್ಮ ಯಾರು ಎಂದು ತಿಳಿಯೋಣ. ವೀಕ್ಷಕರೇ, ಯಜುರ್ವೇದ ಅಧ್ಯಾಯ 5 ಮಂತ್ರ 32ರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ: ಯಾರು ಪೂರ್ಣ ಶಾಂತಿದಾಯಕ ಆಗಿದ್ದಾರೋ ಅವರು ಪಾಪದ ಶತ್ರು, ಅರ್ಥಾತ್ ಪಾಪ ವಿನಾಶಕ ಕಬೀರ್ ಆಗಿದ್ದಾರೆ. 2 ಸ್ಥಾನಗಳಲ್ಲಿ ವಾಸ ಮಾಡುತ್ತಿರುವವರು. ದುಃಖದಾಯಕ ಕಾಲ ಲೋಕದಲ್ಲಿ ವಾಸಿಸುವವರ ಕರ್ಮಬಂಧನದ ಶತ್ರು, ಅರ್ಥಾತ್ ಮುಕ್ತಿದಾತ, ರಕ್ಷಣೆಗಾಗಿ ತಕ್ಷಣ ಬರುವವರೂ ಆಗಿದ್ದಾರೆ. ಪವಿತ್ರ ಮಾಡುವ ವಾಯುವಿಗೆ ಸಮಾನ ಆಗಿದ್ದಾರೆ. ಸಭೆಯಲ್ಲಿ, ಅರ್ಥಾತ್ ಓಂಕಾರ ಬ್ರಹ್ಮನ 21 ಬ್ರಹ್ಮಾಂಡಗಳ ಬ್ರಹ್ಮ, ಬ್ರಹ್ಮ, ವಿಷ್ಣು, ಶಿವ ಹಾಗೂ ದೇವಿ ದೇವತೆಗಳ ಸಭೆಯಲ್ಲಿ, ಹೇಗೆ ಇಲಿಗಳ ಸಭೆಯಲ್ಲಿ ಬೆಕ್ಕಿನಂತೆ ಶಕ್ತಿಶಾಲಿ ರಾಜಾಧಿರಾಜ, ಅರ್ಥಾತ್ ಕುಲದ ಮಾಲೀಕ ಆಗಿದ್ದಾರೆ. ಸರ್ವಶಕ್ತಿಯ ಮೂಲ ಪರಮೇಶ್ವರ ವಾಯು, ಅರ್ಥಾತ್ ಪ್ರತಿಯೊಂದು ಜೀವಿಯ ಪ್ರಾಣಾಧಾರ ಆಗಿದ್ದಾರೆ. ಆಕಾಶದ ಗುಣ ಶಬ್ದ ರೂಪದಲ್ಲಿ ಅವಿನಾಶಿ ಆಗಿದ್ದಾರೆ. ಜಗತ್ತನ್ನು ತ್ಯಜಿಸುವ ಅಂತರ್ಯಾಮಿ, ಚಿರಪರಿಚಿತ, ಅರ್ಥಾತ್ ಸರ್ವವಿದಿತ ಆಗಿದ್ದಾರೆ. ಹವನದಲ್ಲಿ ಆಹುತಿ ನೀಡಿದ ತುಪ್ಪದ ಸ್ವರೂಪ ಹೇಗೆ ಬದಲಾಗುತ್ತದೆಯೋ, ಅರ್ಥಾತ್ ಅಧಿಕ ಲಾಭದಾಯಕವಾಗುತ್ತದೆಯೋ, ಹಾಗೆಯೇ ಭಕ್ತಿಯಿಂದ ಭಕ್ತನ ಗುಣಗಳನ್ನು ಬದಲಿಸುವವರು ಸ್ವಯಂ ಪ್ರಕಾಶಿತ ಸತ್ಯಲೋಕದಲ್ಲಿ ವಾಸಿಸುವವರು ಆಗಿದ್ದಾರೆ. ಇದರ ಭಾವಾರ್ಥವೇನೆಂದರೆ, ಯಾರು ಪೂರ್ಣ ಶಾಂತಿದಾಯಕನೋ ಅವನೇ ಪಾಪನಾಶಕ ಪರಮೇಶ್ವರ ಕಬೀರ್ ದೇವ್, ಅಂದರೆ ಕಬೀರ್ ಸಾಹೇಬರು.
ಅವನು ಕರ್ಮಗಳ ಬಂಧನದಲ್ಲಿ ಸಿಲುಕಿದವರ ಬಂಧನವನ್ನು ಕತ್ತರಿಸುವವನು, ಅಂದರೆ ಮುಕ್ತಿದಾತ ಆಗಿದ್ದಾನೆ. ಅವನು ಸ್ವಯಂ ಪ್ರಕಾಶಿತ ಸತ್ಯಲೋಕದಲ್ಲಿ ವಾಸಿಸುತ್ತಾನೆ. ಯಜುರ್ವೇದದ ಈ ಮಂತ್ರದಿಂದ ಸ್ಪಷ್ಟವಾಗುವುದೇನೆಂದರೆ, ವಾಸ್ತವದಲ್ಲಿ ಕಬೀರ್ ಪರಮಾತ್ಮನು ಘೋರ ಪಾಪಗಳನ್ನು ಕೂಡ ನಾಶ ಮಾಡುತ್ತಾನೆ. ಇದರಿಂದ ನಾವು ಸುಖವಾಗಿ ಭಕ್ತಿ ಮಾಡಬಹುದು ಮತ್ತು ಸಂತ್ ರಾಮ್ಪಾಲ್ ಮಹಾರಾಜರು ನೀಡುತ್ತಿರುವ ಜ್ಞಾನ ಸತ್ಯವಾಗಿದೆ ಎಂಬುದು ಕೂಡ ಇದರಿಂದ ಸಾಬೀತಾಗುತ್ತದೆ. ಸರಿ, ಹಾಗಾದರೆ ನಮ್ಮ ಪಾಪಕರ್ಮಗಳು ಹೇಗೆ ನಾಶವಾಗುತ್ತವೆ ಎಂದು ತಿಳಿಯೋಣ ಬನ್ನಿ. ವೀಕ್ಷಕರೇ, ನಮಗೆಲ್ಲರಿಗೂ ತಿಳಿದಿರುವಂತೆ ಮತ್ತು ನಮ್ಮ ನಕಲಿ ಧರ್ಮಗುರುಗಳು ಹಾಗೂ ಕಥಾವಾಚಕರು ಹೇಳುವಂತೆ, ಈ ಲೋಕದ ಅಂದರೆ ಕಾಲಬ್ರಹ್ಮನ 21 ಬ್ರಹ್ಮಾಂಡಗಳ ಅಚಲವಾದ ನಿಯಮವೇನೆಂದರೆ, ಎಲ್ಲಿಯವರೆಗೆ ನಮ್ಮ ಸಂಚಿತ ಪಾಪಕರ್ಮಗಳು ಮುಗಿಯುವುದಿಲ್ಲವೋ ಅಲ್ಲಿಯವರೆಗೆ ಪ್ರಾಣಿಯು ತನ್ನ ಪ್ರತಿಯೊಂದು ಕರ್ಮದ ಶಿಕ್ಷೆಯನ್ನು ಸ್ವರ್ಗ, ನರಕ ಹಾಗೂ 84 ಲಕ್ಷ ಜೀವರಾಶಿಗಳಲ್ಲಿ ಭೋಗಿಸಲೇಬೇಕಾಗುತ್ತದೆ. ಅಂದರೆ ಮನುಷ್ಯ ಎಂಥ ಕರ್ಮ ಮಾಡುತ್ತಾನೋ ಅಂಥ ಫಲವನ್ನು ಅನುಭವಿಸಲೇಬೇಕು. ಆದರೆ ಪವಿತ್ರ ಯಜುರ್ವೇದ ಅಧ್ಯಾಯ 8 ಮಂತ್ರ 13ರಲ್ಲಿ ನೀವು ಓದಿದಿರಿ, ಪರಮಾತ್ಮನು ಘೋರ ಪಾಪಗಳನ್ನು ಕೂಡ ನಾಶ ಮಾಡಬಲ್ಲನು ಎಂದು. ಇನ್ನೊಮ್ಮೆ ಓದಿ ನೋಡಿ, ಯಜುರ್ವೇದ ಅಧ್ಯಾಯ 8 ಮಂತ್ರ 13. ಇದರಲ್ಲಿ ವೇದಗಳನ್ನು ಹೇಳುತ್ತಿರುವ ಬ್ರಹ್ಮನು ಆ ಪೂರ್ಣ ಬ್ರಹ್ಮನನ್ನು ಕುರಿತು ಹೀಗೆ ಹೇಳುತ್ತಿದ್ದಾನೆ: ಹೇ ಪೂರ್ಣ ಬ್ರಹ್ಮನೇ, ನೀವು ಸತ್ಯಭಕ್ತಿ ಮಾಡುವ ಭದ್ರ ಪುರುಷರು, ಸಂತರು ಮತ್ತು ಋಷಿಗಳು ಮಾಡಿದ ಪಾಪಗಳನ್ನು ಕ್ಷಮಿಸುವವರು, ಅಂದರೆ ವಿನಾಶ ಮಾಡುವವರು. ಸಾಮಾನ್ಯ ಮನುಷ್ಯರು ಮಾಡಿದ ಪಾಪಗಳನ್ನು ನಾಶ ಮಾಡುವವರು. ಸತ್ಯಭಕ್ತಿಯನ್ನು ತಂದೆ ಮಾಡಿದರೆ ಆ ತಂದೆಯ ಪಾಪಗಳನ್ನು ನಾಶ ಮಾಡುವವರು. ಶಾಸ್ತ್ರಾಧಾರಿತ ಸಾಧನೆಯನ್ನು ಯಾರೇ ಸ್ವತಃ ಮಾಡಿದರೂ ಅವರ ಪಾಪಗಳನ್ನು ನಾಶ ಮಾಡುವವರು. ಅಷ್ಟೇ ಅಲ್ಲ, ನೀವು ಪಾಪದ ಪಾಪವನ್ನು ಅಂದರೆ ಘೋರ ಪಾಪಗಳನ್ನು ಕೂಡ ನಾಶ ಮಾಡಬಲ್ಲವರು ಮತ್ತು ಕ್ಷಮಿಸುವವರು. ಸತ್ಯಭಕ್ತಿ ಮಾಡುವವರು ವಿದ್ಯಾವಂತರಾಗಿರಲಿ ಅಥವಾ ಅವಿದ್ಯಾವಂತರಾಗಿರಲಿ, ಅವರ ಮತ್ತು ಎಲ್ಲ ಸತ್ಯಭಕ್ತಿ ಸ್ತುತಿ ಮಾಡುವವರ ಪಾಪಗಳನ್ನು ನೀವು ನಾಶ ಮಾಡುವವರು. ವೀಕ್ಷಕರೇ, ಯಜುರ್ವೇದದ 8ನೇ ಅಧ್ಯಾಯದ 13ನೇ ಮಂತ್ರಕ್ಕೆ ಕೆಲವು ಸ್ವಾರ್ಥಿ ಮತ್ತು ನಕಲಿ ವ್ಯಕ್ತಿಗಳು ಈ ರೀತಿ ಅರ್ಥೈಸಬಹುದು: ಪಾಪ ಮಾಡುತ್ತಾ ಇರಿ, ಕೊನೆಗೆ ಪರಮಾತ್ಮ ನಿಮ್ಮ ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತಾನೆ ಎಂದು. ಆದರೆ ಈ ವಿಷಯದ ಬಗ್ಗೆ ಸಂತ ಗರೀಬ್ ದಾಸ್ ಅವರು ತಮ್ಮ ಎದುರು ಧರ್ಮರಾಜ ಮತ್ತು ಕಬೀರ್ ಪರಮಾತ್ಮನ ನಡುವೆ ನಡೆದ ಸಂಭಾಷಣೆಯಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಕೇಳಿ. ಇಲ್ಲೇನು ತಿಳಿಸುತ್ತಿದ್ದಾರೆ, ಪರಮಾತ್ಮ ಯಾವಾಗ ಮೇಲೆ ಕರೆದೊಯ್ದರು ಗರೀಬ್ ದಾಸರನ್ನು, ಪರಮೇಶ್ವರನ ಶರೀರವನ್ನು ಅಲ್ಲಿ ಯಾವಾಗ ಅವರು ನೋಡಿದರು ಹೀಗೆ ಮಿಂಚುತ್ತಿತ್ತು, ಮತ್ತು ಧರ್ಮರಾಜ ತನ್ನ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದ ನ್ಯಾಯಾಧೀಶ ಪರಮಾತ್ಮ ಅಲ್ಲಿ ಪ್ರವೇಶ ಮಾಡಿದರು. ತಕ್ಷಣ ಅವನು ಕುರ್ಚಿಯನ್ನು ಬಿಟ್ಟು ನಿಂತುಕೊಂಡ, ಸಿಂಹಾಸನವನ್ನು ಬಿಟ್ಟು. ಈ ರೀತಿಯಲ್ಲಿ ಹೇಗೆಂದ್ರೆ, ಒಬ್ಬ ಉನ್ನತ ಅಧಿಕಾರಿಯ ಮುಂದೆ ಕೇಳಮಟ್ಟದ ಅಧಿಕಾರಿ ಕರ್ಬದ್ಧನಾಗಿ ಸಾವಧಾನನಾಗುತ್ತಾನೆ ಮತ್ತು ಅವನು ಎಚ್ಚರ ನೀಡುತ್ತಾನೆ. ಉಚ್ಚ ಅಧಿಕಾರಿ ಚಿಕ್ಕ ಅಧಿಕಾರಿಗೆ ತನ್ನ ಆದೇಶ ನೀಡುತ್ತಾನೆ ತನ್ನದೇ ಲ್ಯಾಂಗ್ವೇಜ್ನಲ್ಲಿ, ಮತ್ತು ಅವನ್ನೆಲ್ಲವನ್ನು ಸ್ವೀಕಾರ ಮಾಡುತ್ತಾನೆ. ಅದೊಂದು ಶಿಷ್ಟಾಚಾರವಾಗಿರುತ್ತದೆ. ಅದಕ್ಕೇನು ಹೇಳ್ತಾರೆ? ಧರ್ಮರಾಜ್ ದರ್ಬಾರೆ ಮೇ ದೇಯಿ ಕಬೀರ್ ತಲಾಕೆ, ಮೇರೆ ಬೋಲೆ ಚೋಕೆ ಹನ್ಸ್ ಕೋ ತು ಪಕಡಿಯೇ ಮತ್ ಕಜಾಕೆ. ಆ ಧರ್ಮರಾಜನ ಮುಂದೆ ಬ್ರಹ್ಮ ವಿಷ್ಣು ಮಹೇಶರಿಗೂ ಧೈರ್ಯವಿಲ್ಲ ಹೋಗಿ ಏನಾದರೂ ಅಪಶಬ್ದ ಎನ್ನಲು. ಇದನ್ನಂತೂ ನೀವು ಇಲ್ಲಿಯೇ ನೋಡಿಕೊಳ್ಳಿ. ನಮ್ಮ ಚೀಫ್ ಜಸ್ಟಿಸ್ನ ಮುಂದೆ ಪ್ರಧಾನಮಂತ್ರಿಗೆ ಧೈರ್ಯವಿಲ್ಲ, ಅವರಿಗೆ ಹೋಗಿ ಏನಾದರೂ. ಅಲ್ಲಿ ಪ್ರಧಾನಮಂತ್ರಿಯ ಮುಂದೆಯೂ ಸಹ ಸಿಂಹಾಸನ ಬಿಡುವುದಿಲ್ಲ ಚೀಫ್ ಜಸ್ಟಿಸ್. ರಾಷ್ಟ್ರಪತಿ ಯಾವಾಗ ಹೋಗುತ್ತಾರೋ ಅವರಿಗೆ ಸ್ಥಾನ ಬಿಡಬೇಕಾಗುತ್ತದೆ ರಾಷ್ಟ್ರಪತಿಗಾಗಿ. ನಮ್ಮ ರಾಷ್ಟ್ರಪತಿ ಅಷ್ಟೊಂದು ಸರ್ವಮಾನ್ಯರಾಗಿರುತ್ತಾರೆ. ಇದರಂತೆ ಯಾವಾಗ ಧರ್ಮರಾಜನು ನೋಡಿದ, ಅಂದ್ರೆ ರಾಷ್ಟ್ರಪತಿ ಬಂದರು, ಇಡೀ ವಿಶ್ವದ ಮಾಲೀಕ, ತಕ್ಷಣವೇ ಕುರ್ಚಿಯನ್ನು ಬಿಟ್ಟು ನಿಂತುಕೊಂಡರು ಹಾಗೂ ಪರಮಾತ್ಮ ಏನು ಹೇಳತೊಡಗಿದರು? ಧರ್ಮರಾಜ್ ದರ್ಬಾರೆ ಮೇ ದೇಯಿ ಕಬೀರ್ ತಲಾಕೆ, ಬೇರೆ ಬೋಲೆ ಚೂಕೆ ಹನ್ಸ್ ಕೋ ತು ಪಕಡಿಯೇ ಮತ್ ಕಜಾಕೆ. ಅಂದ್ರೆ ನನ್ನ ಹಂಸಾತ್ಮ ಯಾವುದೋ ತಪ್ಪಿನಿಂದ ನಾಮವನ್ನು ತ್ಯಾಗ ಮಾಡಿದರೆ, ಗಮನ ವಹಿಸಿದ ಕಾರಣ, ಗೊತ್ತಿದ್ದು ಮಾಡಿದರೆ ಅದಕ್ಕಂತೂ ಕ್ಷಮೆಯೇ ಇಲ್ಲ. ಹಾಗೂ ಯಾವುದೇ ಕಾರಣದಿಂದ ನೀವು ನಾಮ ಪಡೆದಿದ್ದರೆ ಮತ್ತು ನಿಮಗೆ ಗಮನಕ್ಕೆ ಬರಲಿಲ್ಲ, ಮತ್ತೆ ಬಿಟ್ಟು ಬಿಟ್ಟಿರಿ ಸ್ವಲ್ಪ ದಿನಗಳಲ್ಲಿ. ಹಾಗಾಗಿ ಯಾವಾಗ ನಿಮ್ಮ ಮೃತ್ಯು ಆಗುತ್ತದೆ, ಅದಕ್ಕೆ ಪರಮಾತ್ಮ ಹೇಳುತ್ತಾರೆ, ನಿಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗುತ್ತಾರೆ ಧರ್ಮರಾಜನ ದರ್ಬಾರಿನಲ್ಲಿ. ಇಲ್ಲಿ ಏನು ಹೇಳುತ್ತಾರೆ? ನೀವೇನು 3-4 ವರ್ಷ ಭಕ್ತಿಯನ್ನು ಮಾಡಿಕೊಂಡಿರಿ ದಾಸನಿಂದ ತಿಳಿಸಿದ ಯಥಾರ್ಥ ಮಂತ್ರಗಳದ್ದು. ಹಾಗಾದರೆ ಈ ಎಲ್ಲ ಮಂತ್ರಗಳದ್ದೇನು ಜಪ ನೀವು ಮಾಡುತ್ತಿದ್ದೀರಿ? ಶರೀರದಲ್ಲಿ ಬ್ರಹ್ಮ ವಿಷ್ಣು ಶಿವ ಗಣೇಶ ದುರ್ಗೆಯ ಇವರದ್ದು ಬಹಳಷ್ಟು ಭಕ್ತಿ ಸಂಗ್ರಹಿತವಾಗುತ್ತದೆ, ಏಕೆಂದ್ರೆ ಇವು ಬಹಳ ಅದ್ಭುತವಾದ ಮಂತ್ರವಾಗಿವೆ.
ಇದರ ಆಧಾರದ ಮೇಲೆ ನಂತರ ನಿಮಗೆ ಯಾರಿಗೋ ವಿಷ್ಣುವಿನ ಲೋಕದಲ್ಲಿ ಸ್ವಲ್ಪ ದಿನ ಹೋಗಬೇಕಾಗುತ್ತದೆ. ಅಲ್ಲಿ ನಿಮ್ಮ ಪುಣ್ಯ ನಾಶ ಮಾಡುವಿರಿ. ನಂತರ ಅಲ್ಲಿ ಪುಣ್ಯ ನಾಶವಾದ ಮೇಲೆ ಬ್ರಹ್ಮನ ಲೋಕಕ್ಕೆ ಕಳುಹಿಸುವರು. ಅಲ್ಲಿ ದೇವತೆಯಾಗಿ ಇರುವಿರಿ. ಮತ್ತೆ ವಿಷ್ಣುವಿನ ಲೋಕಕ್ಕೆ, ನಂತರ ಶಿವನ ಲೋಕದಲ್ಲಿ ನಿಮ್ಮ ಎಲ್ಲಾ ಸಂಪಾದನೆಯನ್ನು ನಾಶ ಮಾಡಿ ಅದರ ನಂತರ ನರಕ ಲೋಕದಲ್ಲಿ. ಅದಕ್ಕೆ ಪರಮಾತ್ಮ ಹೇಳುತ್ತಾರೆ. ಹಾಗೂ ಅಲ್ಲೇನೋ ಧರ್ಮರಾಜನಿಗೆ ಪರಮಾತ್ಮ ಧರ್ಮರಾಜನ ದರ್ಬಾರಿನಲ್ಲಿ ಬೆದರಿಸುತ್ತಿದ್ದರು. ಕೆಮೆರೆ ಬುಲ್ಲೆ ಚೂಕೆ ಹಂಸ್ಪವಿತ್ತು ಪಕಣಿಯ ಮತ್ ಕದಾಕ್. ಎಚ್ಚರ, ನನ್ನ ಹಂಸಾತ್ಮರನ್ನು ನೀನು ಹಿಡಿದರೆ ಯಾರು ಹೀಗೆ ಹೇಳುತ್ತಾರೆ, ನಾನು ಕಬೀರ್ ಸಾಹೇಬರಿಂದ ಉಪದೇಶ ಪಡೆದಿದೆ, ನಿಮಗಂತೂ ಗೊತ್ತಿರುತ್ತದೆ ಅವನು ಯಾವ ನಾಮ ಜಪಿಸುತ್ತಿದ್ದಾನೆಂದು. ಅವನ ಭಕ್ತಿಯಿಂದ ಗೊತ್ತಾಗುತ್ತದೆ. ಅವನನ್ನು ಹಿಡಿಯಬೇಡ. ಮತ್ತೆ ಧರ್ಮರಾಜ ಏನು ಹೇಳುತ್ತಾರೆ? बोले पुरुष कबीर से धर्मराय कर जोड़े, तुमरे हंस को पकड़ो नहीं मन दो ही लाख करोड़े. ಹೀಗೆ ಹೇಳಿದ, ನಿಮ್ಮ ಹಂಸಾತ್ಮವನ್ನು ನಾನು ಹಿಡಿಯಲಾರೆ. ಲಕ್ಷ ಕೋಟ್ಯಾಂತರ ಬಾರಿ ನನ್ನ ಮನವಿಯಾಗಿದೆ. ಮತ್ತೆ ತನ್ನ ವಿವಶತೆಯನ್ನು ತಿಳಿಸುತ್ತಾನೆ, ಅಸಹಾಯಕತೆಯನ್ನು ತಿಳಿಸುತ್ತಿದ್ದಾನೆ. ಇಲ್ಲಿನ ವಿಧಾನವಾಗಿದೆ, ಯಾರು ಹೇಗೆ ಕರ್ಮ ಮಾಡಿದ್ದಾರೋ ಅದನ್ನು ಅನುಭವಿಸಬೇಕಾಗುತ್ತದೆ. ಈಗ ಅದು ನನ್ನ ಕಾಗದಗಳಲ್ಲಿ ಇರುತ್ತದೆ. ಹಾಗಾಗಿ ಇಲ್ಲಂತೂ ಪರಮಾತ್ಮ ಈ ಬರೆದಿರುವ ಲೆಕ್ಕಾಚಾರ ನಡೆಯುತ್ತದೆ. ಯಾರು ಹೇಗೆ ಕರ್ಮ ಮಾಡಿರುತ್ತಾರೋ ಅನುಭವಿಸಬೇಕಾಗುತ್ತದೆ. ನಿಮ್ಮ ಶರಣದಲ್ಲಿ ಬರುವುದಕ್ಕಿಂತ ಮೊದಲು ಆ ಪ್ರಾಣಿಯು ಯಾರು ನಿಮ್ಮಿಂದ ದೂರವಾಗಿ ಬಿಟ್ಟನೋ ಅವನ ಪಾಪಗಳು ಕೂಡ ಇರುವವು, ಪುಣ್ಯಗಳು ಸಹ ಇರುತ್ತವೆ. ನನಗಂತೂ ಎರಡರದ್ದು ದಂಡವನ್ನು ಕೊಡಬೇಕಾಗುತ್ತದೆ. ಅದಕ್ಕೆ ಪರಮಾತ್ಮ ಏನು ಹೇಳುತ್ತಾರೆ? ಧರ್ಮಧಾರಿ ದಾರಿ ನರ ಅವ್ರ ಭಾಂಗ ತಮ್ಮ ಖಾಯಿ. ಅಂದ್ರೆ ಮೊದಲು ಎಷ್ಟೇ ತಪ್ಪುಗಳನ್ನು ಮಾಡಿರಲಿ ಇವನು ಮದ್ ಆಹಾರಿ ಅಂದ್ರೆ ಸಾರಾಯಿ ಕುಡಿಯುವವರು. ಅಂದ್ರೆ ಮತ್ತಷ್ಟು ಹೆಚ್ಚಿನ ತಪ್ಪುಗಳನ್ನು ಸಹ ಯಾರು ಮಾಡಿರುತ್ತಾರೋ, ಅಂದ್ರೆ ತಂಬಾಕು ಭಾನ್ ಸೇವಿಸುತ್ತಾರೋ ಅವ್ರ ಪರದ್ವಾರ ಪರಘಹತ್ತಕ್ಕೆ ಅನ್ಯರ ಪತ್ನಿಗೆ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ. ಬೇರೆಯವರ ಮನೆಯಲ್ಲಿ ಕಳ್ಳತನ ಮಾಡಲು ಪ್ರಯತ್ನ ಪಡುತ್ತಾರೆ, ಸಂಚು ಹಾಕುತ್ತಾರೆ. ಅವರನ್ನು ಹಿಡಿಯಬೇಕು ಅಥವಾ ಇಲ್ಲವೋ? ನಿಮ್ಮ ಶರಣದಲ್ಲಿ ಬರುವುದಕ್ಕಿಂತ ಮೊದಲು ಯಾರು ಈ ರೀತಿಯ ಅಪರಾಧಗಳನ್ನು ಮಾಡಿರುತ್ತಾರೆ, ದಾತ ಅವರನ್ನು ಹಿಡಿಯಬೇಕು ಬೇಡೋ? ಮದ್ಹಾರಿ ಜಾರಿ ರಾಜೋ ಬಾಂಗ್ ತಮಾಖೋ ಖಾಹಿ ಪರ್ದಾರ ಪರ್ ದರ್ತಕೆ ಜಿನ್ಕೋ ಲೋ ಅಕನಾಯಿ. ಧರ್ಮರಾಯ ವಿಂತಿ ಕರೆ ಸುನಿಯೋ ಪುರುಷ ಕಬೀರೆ. ಹೇ ಭಗವಂತ ಕಬೀರ, ಕೇಳಿ. ಜಿನ್ಕೋ ತೋ ಪಕಡನೆ ಪಡೆಂಗೆ और ಜಡನೆ ಪಡೆ ಜಂಜೀರೆ. ಪರಮಾತ್ಮ ಏನು ಹೇಳುತ್ತಾರೆ? कर्मों से तीरथ है अब है जो शरण कबीरे, जिनको निश्चय मारे हूं और काटो बल तकसीर. ಅಂದ್ರೆ ಪರಮಾತ್ಮ ಏನು ಹೇಳುತ್ತಾರೆ? पहले किए सो बकस हो आगे करे ना कोई, गरीबदास कबीर कहे धर्मराय सो नाम रटे मम सोई. ये करम बरम्बर मंडे के मैं पल में करहूं नेश, जिन हमरी दो ही दी सो करो हमारे पेश. ಈಗ ಪುಣ್ಯಾತ್ಮರೇ, ಆಧ್ಯಾತ್ಮ ಜ್ಞಾನದ ಲವಶೇಷವೂ ಸಹ ಇರಲಿಲ್ಲ ನಮ್ಮ ಬಳಿ. ಈಗ ಹೇಗೆಂದ್ರೆ, ನೀವು ನೋಡುವಂತೆ ಪ್ರತ್ಯೇಕ ದೇಶದಲ್ಲಿ ಪ್ರತಿಯೊಂದು ದೇಶದ ಒಂದು ರಾಜದೂತ ಭವನ ಇರುತ್ತದೆ. ಇದರಂತೆಯೇ ಪರಮಾತ್ಮ ಪ್ರತ್ಯೇಕ ಬ್ರಹ್ಮಾಂಡದಲ್ಲಿ ತಮ್ಮ ಒಂದು ರಾಜದೂತ ಭವನ ಮಾಡಿದ್ದಾರೆ. ಮತ್ತು ಯಾರು ಇಲ್ಲಿ ಹೀಗೆ ಹೇಳುತ್ತಾನೆ, ನಾನು ಭಗವಂತ ಕಬೀರ್ ಸಾಹೇಬರ ಭಕ್ತನಾಗಿದ್ದೇನೆ, ನೀವು ನನ್ನ ನಿರ್ಣಯ ನನ್ನದ್ಯಾವ ಅಕೌಂಟ್ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಪರಮಾತ್ಮ ಹೇಳುತ್ತಾರೆ, ಕರಂ ಭರಂ ಬ್ರಹ್ಮಾಂಡಕ್ಕೆ ಮೈ ಪಲಮೆ ಕರ್ಹು ನೇಶ್, ಒಂದು ನಿಮಿಷದಲ್ಲಿ ನಷ್ಟ ಮಾಡಿಬಿಡುತ್ತೇನೆ. ನೀನೇ ಈ ತಲೆಹರಟೆಗಳನ್ನು ಈ ಜೀವಿಯಿಂದ ಮಾಡಿಸಿರುವೆ. ಎಲ್ಲ ವಿರುದ್ಧ ಕರ್ಮಗಳನ್ನು ಇವನಿಂದ, ಅಜ್ಞಾನವನ್ನು ಇವರಲ್ಲಿ ತುಂಬಿ. ಮತ್ತು ಯಾರು ನನ್ನ ಹೆಸರನ್ನು ಹೇಳುತ್ತಾರೆ ಅಂದ್ರೆ ಹೃದಯದಿಂದ ಯಾರು ಮೊರೆ ಇಡುತ್ತಾರೆ, ಅಲ್ಲಿ ನಾನಂತೂ ಭಗವಂತ ಕಬೀರ್ ಸಾಹೇಬರ ಶಿಷ್ಯನಾಗಿದ್ದೆ, ಅವರ ಮಗುವಾಗಿದ್ದೇನೆ. ನೀವು ಅದು ಹೇಗೆ ಕರೆದುಕೊಂಡು ಬಂದಿದ್ದೀರಿ ಇಲ್ಲಿಗೆ? ಅದಕ್ಕೆ ಅವರನ್ನು ನನ್ನ ರಾಜದೂತ ಭವನದಲ್ಲಿ ಹಾಜರುಪಡಿಸಿ ಕರೋ ಹಮಾರೆ ಪೇಶ್, ಅವನ ಅಕೌಂಟ್ ಅನ್ನು ತೆಗೆದುಕೊಳ್ಳಬೇಡ, ಹುಷಾರ್, ಪರಮಾತ್ಮ ಇಲ್ಲಿಯ ತನಕ ಹೇಳಿದ್ದಾರೆ. ವೀಕ್ಷಕರೇ, ಈಗಷ್ಟೇ ನೀವು ಧರ್ಮರಾಜ ಮತ್ತು ಕಬೀರ್ ಪರಮಾತ್ಮನ ನಡುವೆ ನಡೆದ ಸಂಭಾಷಣೆಯನ್ನು ಕೇಳಿದಿರಿ. ಇದರಲ್ಲಿ ಸಂತ್ ಗರೀಬ್ ದಾಸ್ ಅವರು ಸ್ಪಷ್ಟಪಡಿಸಿರುವ ವಾಣಿ ಹೀಗಿದೆ: गरीब पहले की ये वो बख्शूं आगे करे न कोई, कबीर कहे धर्मराय से नाम रटन मम सोई, गरीब करम भ्रम ब्रह्मांड के पल में करहूं नेस, जिन हमरी दो लिदई सो करो हमारे पेस. ಅಂದರೆ ಕಬೀರ್ ಪರಮಾತ್ಮ ಧರ್ಮರಾಜನಿಗೆ ಹೇಳುತ್ತಿದ್ದಾರೆ, ಯಾವ ಪಾಪ ಕರ್ಮಗಳನ್ನು ನನ್ನ ಶರಣಿಗೆ ಬರುವ ಮುನ್ನ ಆ ಭಕ್ತ ಮಾಡಿದ್ದಾನೋ
ಅದನ್ನು ನಾನು ಕ್ಷಮಿಸುತ್ತೇನೆ ಮತ್ತು ಮುಂದೆ ಆ ಭಕ್ತನು ಅಂತಹ ಪಾಪಗಳನ್ನು ಮಾಡುವುದಿಲ್ಲ. ಅಂದರೆ ಯಾರು ಪೂರ್ಣ ಸಂತರಿಂದ ಉಪದೇಶ ಪಡೆದು ನಮ್ಮ ನಿಜವಾದ ಭಕ್ತಿ ಮಾಡುತ್ತಾರೋ ಅವರ ಎಲ್ಲ ಪಾಪಗಳನ್ನು ನಾನು ನಾಶ ಮಾಡುತ್ತೇನೆ. ಪುನಃ ಕಬೀರ್ ಪರಮಾತ್ಮ ಹೇಳುತ್ತಾರೆ, ಈ ಕಾಲಲೋಕದಲ್ಲಿ ಭ್ರಮೆಗೆ ಒಳಗಾಗಿ ಮಾಡಿಸಲಾದ ಎಲ್ಲ ಸಂಚಿತ, ವರ್ತಮಾನ ಮತ್ತು ಪ್ರಾರಬ್ಧ ಕರ್ಮಗಳನ್ನು ನಾನು ಒಂದು ಕ್ಷಣದಲ್ಲಿ ನಾಶ ಮಾಡುತ್ತೇನೆ. ಯಾರು ನನ್ನ ಹೆಸರಿನಲ್ಲಿ ಮೊರೆಯಿಟ್ಟಿದ್ದಾರೋ, ಅಂದರೆ ನಾವಿನ್ನು ಕಬೀರ್ ಪರಮೇಶ್ವರನ ಭಕ್ತರು ಎಂದು ಒಪ್ಪಿಕೊಂಡಿದ್ದಾರೋ, ಅವರ ಲೆಕ್ಕಾಚಾರವನ್ನು ಅಂದರೆ ಅವರ ಕರ್ಮಗಳ ಲೆಕ್ಕವನ್ನು ನೀನು ಕೇಳಬೇಡ. ಬದಲಾಗಿ ಅವರನ್ನು ನನ್ನ ದರ್ಬಾರಿನಲ್ಲಿ ತ್ರಿಕೂಟಿಯಲ್ಲಿರುವ ಸದ್ಗುರು ಸ್ಥಾನಕ್ಕೆ ಕಳುಹಿಸಿಕೊಡು. ಅವರ ಕರ್ಮಗಳ ಲೆಕ್ಕಾಚಾರವನ್ನು ನಾನೇ ಸ್ವತಃ ನೋಡಿಕೊಳ್ಳುತ್ತೇನೆ. ವೀಕ್ಷಕರೇ, ಈ ನಕಲಿ ಧರ್ಮಗುರುಗಳು ಮತ್ತು ಕಥಾವಾಚಕರು ಹೇಳುವ ಕಟ್ಟುಕಥೆಗಳಿಗೆ ವ್ಯತಿರಿಕ್ತವಾಗಿ ಯಜುರ್ವೇದದ ಅಧ್ಯಾಯ 8 ಮಂತ್ರ 13ರಲ್ಲಿ ಪರಮಾತ್ಮನು ಘೋರ ಪಾಪಗಳನ್ನು ನಾಶ ಮಾಡುತ್ತಾನೆ ಎಂದು ಹೇಳಿರುವುದನ್ನು ನೀವೀಗ ನೋಡಿದಿರಿ. ಇದನ್ನೇ ದೃಢೀಕರಿಸುತ್ತಾ ಪೂರ್ಣ ಪರಮಾತ್ಮ ಕಬೀರ್ ಸಾಹೇಬರು ತಮ್ಮ ವಿಧಾನದಲ್ಲಿ ಹೀಗೆ ಹೇಳುತ್ತಾರೆ: ಕಬೀರ್ ಜಬಭಿ ಸತ್ಯನಾಮ ಹೃದಯಧರ ಭಯೋ ಪಾಪಕಾನಾಶ್ ಮಾನೋ ಚಿಂಗಾರಿ ಅಗ್ನಿಕಿ ಪಡಿ ಪುರಾನೆ ಘಾಸ್. ಅಂದರೆ ಯಾವಾಗ ಸಾಧಕನಿಗೆ ಪೂರ್ಣ ಗುರುಗಳಿಂದ ಸತ್ಯನಾಮ ಅಂದರೆ ನಿಜವಾದ ನಾಮಮಂತ್ರ ಸಿಗುತ್ತದೆಯೋ ಮತ್ತು ಆ ಸಾಧಕನು ಜೀವನ ಪರ್ಯಂತ ಮರ್ಯಾದೆಯಲ್ಲಿದ್ದು ಪೂರ್ಣ ಪರಮಾತ್ಮನ ಸ್ಮರಣೆ ಮಾಡುತ್ತಾನೋ, ಆಗ ಅವನ ಎಲ್ಲಾ ಪಾಪಕರ್ಮಗಳು ಹೇಗೆ ನಾಶವಾಗುತ್ತವೆ ಅಂದರೆ ಒಣಹುಲ್ಲಿನ ದೊಡ್ಡ ಬಣಗೆ ಬೆಂಕಿಯ ಒಂದು ಸಣ್ಣ ಕಿಡಿಬಿಡ್ಡರೆ ಸಾಕು, ಹೇಗೆ ಅದು ಸುಟ್ಟು ಬೂದಿಯಾಗುತ್ತದೆಯೋ ಹಾಗೆ ಆ ಬೂದಿಯನ್ನು ಗಾಳಿ ಬಂದು ಅಲ್ಲಿ ಇಲ್ಲಿ ಹಾರಿಸಿಕೊಂಡು ಹೋಗುತ್ತದೆ. ಸರಿಯಾಗಿ ಇದೇ ರೀತಿಯಲ್ಲಿ ಪೂರ್ಣ ಪರಮಾತ್ಮನ ಭಕ್ತಿ ಎಂಬ ಸತ್ಯನಾಮ ಮಂತ್ರವೆಂಬ ಬೆಂಕಿ ನಮ್ಮ ದುಃಖಗಳಿಗೆ ಮೂಲ ಕಾರಣವಾಗಿರುವ ಈ ಪಾಪಕರ್ಮಗಳೆಂಬ ಹುಲ್ಲಿನ ಬಣವೆಯನ್ನೇ ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ಇದರಿಂದ ಸಾಧಕನು ಸುಖಿಯಾಗುತ್ತಾನೆ. ಅಂದರೆ ಒಬ್ಬ ನಿಜವಾದ ಸಂತರ ಮೂಲಕ ಶಾಸ್ತ್ರಾಧಾರಿತವಾಗಿ ಆ ಪೂರ್ಣ ಪರಮಾತ್ಮ ಕಬೀರ್ ಸಾಹೇಬರ ಸತ್ಯಭಕ್ತಿ ಮಾಡಿದರೆ ನಾವು ಪ್ರಾರಬ್ಧ ಕರ್ಮವನ್ನು ಅನುಭವಿಸುವ ಅವಶ್ಯಕತೆಯೇ ಇರುವುದಿಲ್ಲ. ವೀಕ್ಷಕರೇ, ಕಬೀರ್ ಪರಮಾತ್ಮ ನಮ್ಮ ಎಲ್ಲ ಪಾಪಕರ್ಮಗಳನ್ನು ನಾಶ ಮಾಡುತ್ತಾರೆ ಎಂಬ ವಿಷಯವನ್ನು ವೇದಗಳ ಆಧಾರದ ಮೇಲೆ ನೀವೀಗ ತಿಳಿದುಕೊಂಡಿರಿ. ಬನ್ನಿ, ಈ ವಿಷಯದ ಬಗ್ಗೆ ಸ್ವತಃ ಸಂತ ರಾಮ್ಪಾಲ್ ಮಹಾರಾಜರು ಏನು ಹೇಳುತ್ತಾರೆ ಎಂದು ನೋಡೋಣ. ಗಮನವಿಟ್ಟು ಕೇಳಿ. ನಮ್ಮ ಸಂಸ್ಕಾರಗಳು ಎಲ್ಲಿಯ ತನಕ ಅಂತ್ಯವಾಗುವುದಿಲ್ಲವೋ ಅಲ್ಲಿಯ ತನಕ ನಾವು ಮುಕ್ತರಾಗುವುದಿಲ್ಲ, ಫ್ರೀ ಆಗುವುದಿಲ್ಲ. ಅದಕ್ಕಾಗಿ ಪರಮಾತ್ಮ ವಿಧಾನವನ್ನು ತಿಳಿಸಿದರೆ ಇಂತಹ ಮಂತ್ರವನ್ನು ನೀಡುತ್ತೇನೆ. ಆ ಮಂತ್ರದ ಗಳಿಕೆಯಿಂದ ನಿಮ್ಮ ಪುಣ್ಯಗಳದ್ದಂತೂ ರಾಶಿ ಬರುತ್ತದೆ ಮತ್ತು ನಿಮ್ಮ ಪಾಪಗಳೇನಿರುತ್ತವೆ ಅವುಗಳನ್ನು ನಾನು ಕ್ಯಾನ್ಸಲ್ ಮಾಡುತ್ತೇನೆ. ನನ್ನ ಕಡೆಯಿಂದ, ನನ್ನ ಶಕ್ತಿಯಿಂದ ನಿಮ್ಮ ಶ್ರದ್ಧೆಯನ್ನು ನೋಡಿ, ನಿಮ್ಮ ಆಸ್ಥೆಯನ್ನು ನೋಡಿ. ಹೇಳುತ್ತಾರೆ, ಜಬ್ ಹೇ ಸತ್ಯನಾಮ ಹೃದಯ ದರೋ ಭಯೋ ಪಾಪಕೋ ನಾಶ್ और जैसे चिंगारी अग्नि की भय पड़े पुराने घास. ಬೇಕಿದ್ರೆ 1000 ಟನ್ ಒಣಹುಲ್ಲು ಬಿದ್ದಿರಲಿ ಹಾಗೂ ಅದರಲ್ಲಿ ಒಂದು ಬೆಂಕಿ ಪೊಟ್ಟಣದ ಕಡ್ಡಿಗೀರಿ ಹಚ್ಚಿಬಿಟ್ಟರೆ ಎಲ್ಲವನ್ನೂ ಸುಟ್ಟು ಬಿಡುತ್ತದೆ, ಬೂದಿ ಮಾಡಿಬಿಡುತ್ತದೆ. ಹಾಗೂ ಬಿರುಗಾಳಿ ಬೀಸಿದಾಗ ಅದನ್ನು ಎತ್ತಿಕೊಂಡು ಎಲ್ಲಿಂದ ಎಲ್ಲಿಗೋ ಹಾರಿಸಿ ಬಿಡುತ್ತದೆ, ಫೀಲ್ಡ್ ಕ್ಲಿಯರ್ ಆಗುತ್ತದೆ. ಆದ್ದರಿಂದ ಹೇಳುತ್ತಾರೆ, ಜೈಸೆ ಸೂರಜ್ ಕೆ ಆಗೆ ಬದರಾ ಐಸೆ ಕರಂ ಛ್ಯಾರೆ और प्रेम की पवन करे चितमंजन झलके तेज नयारे. ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ನಿಮ್ಮ ಈ ಪಾಪ ಕರ್ಮಗಳ ಮೋಡಗಳು ಆವರಿಸಿವೆ. ಇವುಗಳನ್ನು ಪ್ರೇಮ್ ಕಿ ಪವನ್ और करे चितमंजन झलके तेज नयारे जैसे सूरज के आगे बादल ऐसे करम छयारे और प्रेम की पवन करे चितमंजन फिर झलके तेज नयारे. ಒಂದು ಮಂತ್ರವನ್ನು ಕೊಡಲಾಗುತ್ತದೆ ನಿಮಗೆ, ಅದು ನಿಮ್ಮ ಪಾಪಗಳ ನಾಶ ಮಾಡುತ್ತದೆ. ಯಾವಾಗ ನಿಮ್ಮ ಪಾಪಗಳು ನಾಶವಾಗುತ್ತವೆ, ನಿಮ್ಮ ಹೃದಯದಲ್ಲಿ ಒಂದು ವಿಶೇಷ ತನ್ಮಯತೆ ಹುಟ್ಟುತ್ತದೆ. ಭಗವಂತನ ಚರ್ಚೆಯನ್ನು ಕೇಳುತ್ತಲೇ ಪ್ರಾರಂಭವಾಗುತ್ತಲೇ, ಅವರ ನಾಮ ಪ್ರಾರಂಭವಾಗುತ್ತಲೇ ಎಲ್ಲಿಯಾದರೂ ಸಹ ಚರ್ಚೆಯನ್ನು ಕೇಳುತ್ತೀರಿ. ಆಗ ಇದ್ದಕ್ಕಿದ್ದಂತೆ ಆತ್ಮವು ಗದ್ಗದಿತವಾಗುತ್ತದೆ, ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯುತ್ತದೆ. ಹಾಗಾದರೆ ಅದು ಪ್ರೇಮದ ತಂಗಾಳಿ ಆಗಿದೆ, ಪ್ರೇಮದ ಗಾಳಿ ಬೀಸತೊಡಗಿದೆ ಮತ್ತು ನಂತರ ಅದು ಸ್ವಚ್ಛಗೊಳಿಸುತ್ತದೆ ನಿಮ್ಮ ಎಲ್ಲ ದುರ್ಗುಣಗಳನ್ನು ಮತ್ತು ಏನು ಸಂಚಿತ ಅಪರಾಧಗಳಿವೆ ಅವುಗಳನ್ನು ಸಹ ಮತ್ತು ಪ್ರಾರಬ್ಧದಲ್ಲಿರುವ ಕರ್ಮಗಳನ್ನು ಸಹ ಈ ಮಂತ್ರವು ನಾಶ ಮಾಡುತ್ತದೆ. ವೀಕ್ಷಕರೇ, ಈಗಷ್ಟೇ ನೀವು ಸಂತ ರಾಮ್ಪಾಲ್ ಮಹಾರಾಜರ ಅಮೃತವಾಣಿಯನ್ನು ಕೇಳಿದಿರಿ. ಪರಮಾತ್ಮನು ಘೋರ ಪಾಪಗಳನ್ನು ಕೂಡ ನಾಶ ಮಾಡಬಲ್ಲನು.
ಮತ್ತು ಇದು ಕೇವಲ ಕಬೀರ್ ಪರಮಾತ್ಮನ ಭಕ್ತಿಯಿಂದ ಮಾತ್ರ ಸಾಧ್ಯ. ಆದರೆ ನಿಮಗೆ ಈ ಮಾತು ನಂಬಲು ಕಷ್ಟವಾಗಬಹುದು, ಏಕೆಂದರೆ ಇಂದಿನವರೆಗೂ ನಾವು ಕಬೀರ್ ದಾಸರನ್ನು ಒಬ್ಬ ಕವಿ, ಸಂತ ಅಥವಾ ಭಕ್ತನ ರೂಪದಲ್ಲಿ ಮಾತ್ರ ನೋಡಿಕೊಂಡು ಬಂದಿದ್ದೇವೆ. ಹಾಗಾದರೆ ಕಬೀರ್ ಸಾಹೇಬರು ಪರಮಾತ್ಮ ಎಂದು ಕರೆಯಿಸಿಕೊಳ್ಳಲು ಕಾರಣವೇನು? ಅವರು ಪರಮಾತ್ಮನೇ ಆಗಿದ್ದಾರೆ ಎಂಬುದಕ್ಕೆ ಯಾವ್ಯಾವ ಧರ್ಮಗ್ರಂಥಗಳಲ್ಲಿ ಪುರಾವೆಗಳಿವೆ ಎಂಬುದನ್ನು ನಾವೀಗ ನಿಮಗೆ ತಿಳಿಸಿಕೊಡಲಿದ್ದೇವೆ. ಉದಾಹರಣೆಗೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳ ದೇಹದ ಹೆಸರು ಬೇರೆಯೇ ಇರುತ್ತದೆ, ಆದರೆ ಅವರ ಹುದ್ದೆಯ ಹೆಸರು ಪ್ರಧಾನಮಂತ್ರಿ ಎಂದಿರುತ್ತದೆ. ಸರಿಯಾಗಿ ಇದೇ ರೀತಿಯಲ್ಲಿ ಕಬೀರ್ ಪರಮಾತ್ಮ ಅಂದರೆ ಕಬೀರ್ ದೇವರು ಸತ್ಯಲೋಕದಲ್ಲಿ ಸತ್ಪುರುಷ ರೂಪದಲ್ಲಿ ಸಿಂಹಾಸನದ ಮೇಲೆ ಒಬ್ಬ ರಾಜನಂತೆ ವಿರಾಜಮಾನರಾಗಿದ್ದಾರೆ. ಆ ಪರಮಾತ್ಮನೇ 4 ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಸಶರೀರವಾಗಿ ಪ್ರಕಟವಾಗುತ್ತಾರೆ. ಅವರ ವಾಣಿಯೇ ಹೀಗಿದೆ: ಸತ್ಯಯುಗ್ಮೆ ಸತ್ಸುಕೃತ್ ಕಹಟೇರ, ತ್ರೇತಾನಾಂ ಮುನೀಂದ್ರಮೇರ, ದ್ವಾಪರ್ ಮೇ ಕರುಣಾಮೈ ಕಹಾಯ, ಕಲಿಯುಗ್ನಾಂ ಕಬೀರ್ಧರಾಯ. ಅಂದರೆ ಕಬೀರ್ ಪರಮಾತ್ಮರು ಸತ್ಯಯುಗದಲ್ಲಿ ಸತ್ಸುಕೃತ್ ಎಂಬ ಹೆಸರಿನಲ್ಲಿ ಬಂದರು, ತ್ರೇತಾಯುಗದಲ್ಲಿ ಮುನೀಂದ್ರ ಋಷಿ ರೂಪದಲ್ಲಿ ಬಂದರು, ದ್ವಾಪರ ಯುಗದಲ್ಲಿ ಕರುಣಾಮಯ ಎಂಬ ಹೆಸರಿನಲ್ಲಿ ಬಂದರು ಮತ್ತು ಕಲಿಯುಗ ಪ್ರಾರಂಭವಾಗಿ 496 ವರ್ಷಗಳು ಕಳೆದ ನಂತರ ಅಂದರೆ 1398ರಲ್ಲಿ ಆಧ್ಯಾತ್ಮಿಕ ಶಿಕ್ಷಣದ ಕೇಂದ್ರ ಬಿಂದು ಎಂದೇ ಪ್ರಸಿದ್ಧವಾದ ಕಾಶಿನಗರಿಯಲ್ಲಿ ಕಬೀರ್ ಪರಮಾತ್ಮರು ತಮ್ಮ ನಿಜವಾದ ಕಬೀರ್ ಎಂಬ ಹೆಸರಿನಲ್ಲೇ ಪ್ರಕಟವಾದರು. ವೇದಗಳಲ್ಲಿ ವರ್ಣಿಸಿರುವ ಪರಮಾತ್ಮನ ಲೀಲೆಯಂತೆಯೇ ಅವರು ಕವಿಗಳಂತೆ ವರ್ತಿಸುತ್ತಾ ದೋಹೆಗಳು ಮತ್ತು ಕವಿತೆಗಳ ಮೂಲಕ ತಮ್ಮ ತತ್ವಜ್ಞಾನವನ್ನು ಪ್ರಚಾರ ಮಾಡಲು ಪ್ರಾರಂಭಿಸಿದರು. ವೀಕ್ಷಕರೇ, ಇಲ್ಲಿ ನಿಮಗೊಂದು ವಿಷಯವನ್ನು ಸ್ಪಷ್ಟಪಡಿಸಲು ಇಷ್ಟಪಡುತ್ತೇವೆ. ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸದ ಬಾಲಕಾಂಡದ ದೋಹಾ 143ರ ಚೌಪಾಯಿ 3ರಲ್ಲಿ ವೇದವನ್ನು ಬೇದ ಎಂದು ಹೇಗೆ ಬರೆದಿದ್ದಾರೋ ಸರಿಯಾಗಿ ಅದೇ ರೀತಿಯಲ್ಲಿ ನಮ್ಮ ವೇದಗಳಲ್ಲಿ ಪರಮಾತ್ಮನ ಹೆಸರನ್ನು ಕಬೀರ್ ದೇವ್ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ. ಅವರನ್ನೇ ಸ್ಥಳೀಯ ಭಾಷೆಯಲ್ಲಿ ಸಂತರು ಕಬೀರ್ ಸಾಹೇಬ್ ಎಂದು ಕರೆದರು. ಸಂಸ್ಕೃತ ಭಾಷೆಯಲ್ಲಿ ಕಬೀರ್ ಎನ್ನುವ ಪದವನ್ನು ಕಬೀರ್ ಎಂದೇ ಬರೆಯಲಾಗುತ್ತದೆ ಮತ್ತು ಇದನ್ನು ಬರೆದಿರುವವರು ಸ್ವತಃ ಸಂಸ್ಕೃತ ಪಂಡಿತರೇ ಆಗಿದ್ದಾರೆ. ವೀಕ್ಷಕರೇ, ಈಗ ಋಗ್ವೇದದಲ್ಲಿ ಕಬೀರ್ ಪರಮಾತ್ಮರ ಬಗ್ಗೆ ಇರುವ ಪ್ರಮಾಣಗಳನ್ನು ನೋಡಿ. ಋಗ್ವೇದ ಮಂಡಲ 9 ಸೂಕ್ತ 31 ಮಂತ್ರ 2, ಋಗ್ವೇದ ಮಂಡಲ 9 ಸೂಕ್ತ 20 ಮಂತ್ರ 1, ಋಗ್ವೇದ ಮಂಡಲ 9 ಸೂಕ್ತ 96 ಮಂತ್ರ 17, ಋಗ್ವೇದ ಮಂಡಲ 9 ಸೂಕ್ತ 86 ಮಂತ್ರ 26, ಋಗ್ವೇದ ಮಂಡಲ 9 ಸೂಕ್ತ 92 ಮಂತ್ರ 2, ಋಗ್ವೇದ ಮಂಡಲ 1 ಸೂಕ್ತ 1 ಮಂತ್ರ 5, ಋಗ್ವೇದ ಮಂಡಲ 1 ಸೂಕ್ತ 11 ಮಂತ್ರ 4, ಋಗ್ವೇದ ಮಂಡಲ 1 ಸೂಕ್ತ 188 ಮಂತ್ರ 1. ಈಗ ಯಜುರ್ವೇದದಲ್ಲಿರುವ ಕಬೀರ್ ಪರಮಾತ್ಮರ ಪ್ರಮಾಣ ನೋಡಿ. ಯಜುರ್ವೇದ ಅಧ್ಯಾಯ 40 ಮಂತ್ರ 8, ಯಜುರ್ವೇದ ಅಧ್ಯಾಯ 5 ಮಂತ್ರ 32, ಯಜುರ್ವೇದ ಅಧ್ಯಾಯ 29 ಮಂತ್ರ 25, ಯಜುರ್ವೇದ ಅಧ್ಯಾಯ 28 ಮಂತ್ರ 34. ಸಾಮವೇದದಲ್ಲೂ ಕಬೀರ್ ಪರಮಾತ್ಮರ ಪ್ರಮಾಣ. ಸಾಮವೇದದ ಮಂತ್ರ ಸಂಖ್ಯೆ 30, ಸಾಮವೇದದ ಮಂತ್ರ ಸಂಖ್ಯೆ 359, ಸಾಮವೇದದ ಮಂತ್ರ ಸಂಖ್ಯೆ 822, ಸಾಮವೇದದ ಮಂತ್ರ ಸಂಖ್ಯೆ 920, ಸಾಮವೇದದ ಮಂತ್ರ ಸಂಖ್ಯೆ 935, ಸಾಮವೇದದ ಮಂತ್ರ ಸಂಖ್ಯೆ 968, ಸಾಮವೇದದ ಮಂತ್ರ ಸಂಖ್ಯೆ 1094, ಸಾಮವೇದದ ಮಂತ್ರ ಸಂಖ್ಯೆ 1131, ಸಾಮವೇದದ ಮಂತ್ರ ಸಂಖ್ಯೆ 1175, ಸಾಮವೇದದ ಮಂತ್ರ ಸಂಖ್ಯೆ 1204, ಸಾಮವೇದದ ಮಂತ್ರ ಸಂಖ್ಯೆ 1250, ಸಾಮವೇದದ ಮಂತ್ರ ಸಂಖ್ಯೆ 1286, ಸಾಮವೇದದ ಮಂತ್ರ ಸಂಖ್ಯೆ 1318, ಸಾಮವೇದದ ಮಂತ್ರ ಸಂಖ್ಯೆ 1400, ಸಾಮವೇದದ ಮಂತ್ರ ಸಂಖ್ಯೆ 1562, ಸಾಮವೇದದ ಮಂತ್ರ ಸಂಖ್ಯೆ 1711, ಸಾಮವೇದದ ಮಂತ್ರ ಸಂಖ್ಯೆ 1774. ಇನ್ನು ಅಥರ್ವವೇದದ ಕಡೆ ಬರೋಣ. ಇದರಲ್ಲಿರುವ ಕಬೀರ್ ಪರಮಾತ್ಮರ ಪ್ರಮಾಣಗಳನ್ನು ನೋಡಿ. ಅಥರ್ವವೇದ ಕಾಂಡ 4 ಅನುವಾಕ 1 ಮಂತ್ರ 7, ಅಥರ್ವವೇದ ಕಾಂಡ 5 ಅನುವಾಕ 1 ಮಂತ್ರ 5, ಅಥರ್ವವೇದ ಕಾಂಡ 5 ಅನುವಾಕ 12 ಮಂತ್ರ 1, ಅಥರ್ವವೇದ ಕಾಂಡ 5 ಅನುವಾಕ 13 ಮಂತ್ರ 1, ಅಥರ್ವವೇದ ಕಾಂಡ 7 ಅನುವಾಕ 14 ಮಂತ್ರ 1, ಅಥರ್ವವೇದ ಕಾಂಡ 8 ಅನುವಾಕ 3 ಮಂತ್ರ 20, ಅಥರ್ವವೇದ ಕಾಂಡ 9 ಅನುವಾಕ 9 ಮಂತ್ರ 15, ಅಥರ್ವವೇದ ಕಾಂಡ 13 ಅನುವಾಕ 1 ಮಂತ್ರ 11, ಅಥರ್ವವೇದ ಕಾಂಡ 18 ಅನುವಾಕ 3 ಮಂತ್ರ 63, ಅಥರ್ವವೇದ ಕಾಂಡ 20 ಅನುವಾಕ 77 ಮಂತ್ರ 3,
ವೀಕ್ಷಕರೇ, ಕೇವಲ 4 ವೇದಗಳಲ್ಲಷ್ಟೇ ಅಲ್ಲ, ಇತರ ಸದ್ಗ್ರಂಥಗಳಲ್ಲೂ ಕಬೀರ್ ಸಾಹೇಬರ ಪ್ರಮಾಣವಿದೆ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 8 ಶ್ಲೋಕ 9ರಲ್ಲಿ ಕಬೀರ್ ಪರಮೇಶ್ವರರ ಸ್ಪಷ್ಟ ಉಲ್ಲೇಖವಿದೆ. ಇನ್ನು ರಾಮಚರಿತ ಮಾನಸದ ಅಯೋಧ್ಯಾಕಾಂಡದ ದೋಹಾ 109ರ ಚೌಪಾಯಿ 4ರಲ್ಲಿ ಕಬೀರ್ ಪರಮೇಶ್ವರರ ಬಗ್ಗೆ ಹೇಳಲಾಗಿದೆ. ಇವಿಷ್ಟು ಸನಾತನ ಧರ್ಮದ ಗ್ರಂಥಗಳಾದರೆ, ಈಗ ಮುಸ್ಲಿಂ ಧರ್ಮದ ಪವಿತ್ರ ಪುಸ್ತಕಗಳಲ್ಲಿ ಕಬೀರ್ ಪರಮೇಶ್ವರ ಅಂದರೆ ಅಲ್ಲಾಹು ಕಬೀರ್ ಬಗ್ಗೆ ಇರುವ ಪ್ರಮಾಣಗಳನ್ನು ನೋಡೋಣ. ಅರೇಬಿಕ್ ಭಾಷೆಯಲ್ಲಿ ಕಬೀರ್ ಪರಮಾತ್ಮರನ್ನು ಕಬೀರನ್, ಕಬೀರ, ಕಬೀರು, ಖಬೀರ, ಖಬೀರನ್ ಎಂದು ಸಂಬೋಧಿಸಲಾಗಿದೆ. ಕುರಾನ್ ಶರೀಫ್ನ ಸೂರತ್ ಫುರ್ಕಾನ್ 25 ಆಯತ್ 52, 58, 59ರಲ್ಲಿ ಅಲ್ಲಾಹು ಕಬೀರ್ ಬಗ್ಗೆ ಸಾಕ್ಷಿಯಿದೆ. ಇದರ ಜೊತೆಗೆ ಸೂರತ್ ಬಕ್ರಾ 2 ಆಯತ್ 234, 271, ಸೂರತ್ ಇಮ್ರಾನ್ 3 ಆಯತ್ತ 153, 180, ಸೂರತ್ ನಿಸಾನ್ 4 ಆಯತ್ತ 34, 35, 128, 135, ಸೂರತ್ ಅನಾಮ್ 6 ಆಯತ್ತ 18, 73, 103, ಸೂರತ್ ಹೂದ್ 12 ಆಯತ್ತ 1, 3, 111, ಸೂರತ್ ಇಸ್ರಾ 17 ಆಯತ್ತ 30, 31, 96, ಸೂರತ್ ಹಜ್ 22 ಆಯತ್ತ 62, ಸೂರತ್ ಲುಕ್ಮಾನ್ 31 ಆಯತ್ತ 16, 29, 30, 34, ಸೂರತ್ ಅಹಜಾಬ್ 33 ಆಯತ್ತ 34, 63, 68, ಸೂರತ್ ಸಬಾ 34 ಆಯತ್ತ 1, 23, ಸೂರತ್ ಫಾತಿರಾ 35 ಆಯತ್ತ 14, 32, ಸೂರತ್ ಮುಅಮ್ಮಿನಿ 40 ಆಯತ್ತ 12, ಸೂರತ್ ಹುಜುರಾತ್ 49 ಆಯತ್ತ 13, ಸೂರತ್ ತಹರೀಮಾ 66 ಆಯತ್ತ 3, ಸೂರತ್ ಮುಲ್ಕಿ 67 ಆಯತ್ತ 9, 12, 14, ಸೂರತ್ ಆದಿಯಾತ್ 100 ಆಯತ್ತ 11. ಈಗ ವೀಕ್ಷಕರೇ, ನೀವು ಕುರಾನ್ನ ಆಯತ್ಗಳಲ್ಲಿ ಕಬೀರ್ ಶಬ್ದದ ಪ್ರಮಾಣ ನೋಡಿದ್ದೀರಿ. ಈಗ ಕ್ರಿಶ್ಚಿಯನ್ ಧರ್ಮದ ಪವಿತ್ರ ಬೈಬಲ್ನಲ್ಲಿ ಕಬೀರ್ ಪರಮೇಶ್ವರ ಅಂದರೆ ಆಲ್ಮೈಟಿ ಗಾಡ್ ಕಬೀರ್ ಬಗ್ಗೆ ಇರುವ ಪ್ರಮಾಣ ನೋಡಿ. ಆರ್ಥೋಡಾಕ್ಸ್ ಜೂವಿಷ್ ಬೈಬಲ್ನ ಅಯ್ಯೋಬ್ 36 ಆಯತ 5. ವೀಕ್ಷಕರೇ, ಈಗ ಸಿಖ್ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಕಬೀರ್ ಪರಮೇಶ್ವರ ಅಂದರೆ ರಬ್ ಕಬೀರ್ ಬಗ್ಗೆ ಇರುವ ಸಾಕ್ಷ್ಯವನ್ನು ನೋಡೋಣ. ಗುರು ಗ್ರಂಥ ಸಾಹೇಬದ ಪುಟ 751, ಗುರು ಗ್ರಂಥ ಸಾಹೇಬದ ಪುಟ 1350, ಪುಟ 487. ವೀಕ್ಷಕರೇ, ಇಲ್ಲಿಯವರೆಗೆ ನೀವು 4 ಧರ್ಮದ ಪವಿತ್ರ ಗ್ರಂಥಗಳಿಂದ ಕಬೀರ್ ಪರಮೇಶ್ವರರ ಪ್ರಮಾಣಗಳನ್ನು ನೋಡಿದಿರಿ. ಈಗ ಪರಮಾತ್ಮನ ಹೆಸರು ಕಬೀರ್ ಎಂಬುದಕ್ಕೆ ಇರುವ ಇತರ ಪ್ರಬಲ ಸಾಕ್ಷಿಗಳನ್ನು ನೋಡೋಣ. ಇದು ಕಬೀರ್ ಸಾಗರ್. ಇದರಲ್ಲಿ ಸ್ವತಃ ಕಬೀರ್ ಸಾಹೇಬರು ತಮ್ಮ ರಹಸ್ಯವನ್ನು ಅಂದರೆ ತಮ್ಮ ನಿಜವಾದ ಪರಿಚಯವನ್ನು ಹೀಗೆ ನೀಡಿದ್ದಾರೆ. ಆ ವಾಣಿ ಹೀಗಿದೆ. अवधु अविगत से चल आया, कोई मेरा भेद मर्म नहीं पाया, ना मेरा जन्म न गर्भ बसेरा, बालक नए दिखलाया, काशी नगर जल कमल पर डेरा, तहाँ जुलाहे ने पाया, माता पिता मेरे कछु नहीं, न मेरे घर दासी, जुल्हा को सुत आन कहाया, जगत करे मेरी हांसी, 5 तत्व का धड़ नहीं मेरा, जानू ज्ञान अपारा, सत्य स्वरूपी नाम साहिब का, 100 है नाम हमारा, अधर दीप सतलोक गगन गुफा में, तहाँ निज वस्तु सारा, ज्योति स्वरूपी अलख निरंजन ब्रह्म भी धरता ध्यान हमारा, हाड़ चाम लोहू नहीं मोरे, जाने सत्य नाम उपासी, तारण तरण अभय पद दाता, मैं हूँ कबीर अविनाशी. ವೀಕ್ಷಕರೇ, ಕಬೀರ್ ಸಾಹೇಬರು ತಮ್ಮ ಹೆಸರಿನ ಬಗ್ಗೆ ಹೀಗೆ ಹೇಳಿದ್ದಾರೆ. ನಾಮ್ ಸಂಸ್ಕೃತ್ ಮೇ ಯುಕ್ತೀನಿ, ಕಲಿಯುಗ್ ಮಿಶ್ರಿತ್ ಕರೀದೀನಿ, ಅರಬಿ ಸಂಸ್ಕೃತ್ ಮಿಶ್ರಿತ್ ಕಬೀರ, ಹಿಂದೂ ಮುಸಲ್ಮಾನ್ ಗುರು ಪೀರ. ಅಂದರೆ ಕಬೀರ್ ಸಾಹೇಬರು ಸ್ವತಃ ಕಬೀರ್ ಸಾಗರ್ನ ಬೋಧಸಾಗರ ಖಂಡದ ಜೀವಧರ್ಮಬೋಧದ ಪುಟ ಸಂಖ್ಯೆ 2047ರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದೇನೆಂದರೆ, ಕಬೀರ್ ಎಂಬ ಶಬ್ದವು ಅರೇಬಿಕ್ ಮತ್ತು ಸಂಸ್ಕೃತ ಭಾಷೆಯ ಮಿಶ್ರಣದಿಂದ ಕೂಡಿದೆ. ವೀಕ್ಷಕರೇ, ಈ ಎಲ್ಲ ಪ್ರಮಾಣಗಳಿಂದ ಸಾಬೀತಾಗುವುದೇನೆಂದರೆ, ಆ ಅಲ್ಲಾಹು, ರಬ್, ಗಾಡ್ ಅಥವಾ ಭಗವಂತನ ನಿಜವಾದ ಹೆಸರು ಕಬೀರ್ ಎಂದೇ ಆಗಿದೆ. ಇದರಿಂದ ಸಾಬೀತಾಗುವುದೇನೆಂದರೆ, 600 ವರ್ಷಗಳ ಹಿಂದೆ ಕಾಶಿಯಲ್ಲಿ ನೇಕಾರನ ಲೀಲೆಯನ್ನು ಮಾಡಿದ ಕಬೀರ್ ಅವರೇ ವಾಸ್ತವದಲ್ಲಿ ಪರಮಾತ್ಮನಾಗಿದ್ದಾರೆ. ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏಳಬಹುದು. ಹಾಗಾದರೆ ಆ ಕಬೀರ್ ಪರಮೇಶ್ವರನನ್ನು ತಲುಪುವ ದಾರಿ ಯಾವುದು? ಇಲ್ಲೇ ನೋಡಿ, ಗೀತೆಯ ಅಧ್ಯಾಯ 4 ಶ್ಲೋಕ 34ರ ರಹಸ್ಯ ಬಯಲಾಗುವುದು. ಅದು ಹೇಳುತ್ತದೆ,
ಈ ತತ್ವಜ್ಞಾನವನ್ನು ಕೇವಲ ಒಬ್ಬ ತತ್ವದರ್ಶಿ ಸಂತರು ಮಾತ್ರ ತಿಳಿಸಬಲ್ಲರು. ಹಾಗಾದರೆ ಆ ತತ್ವದರ್ಶಿ ಸಂತರ ಗುರುತು ಏನು? ಗೀತೆಯ ಅಧ್ಯಾಯ 15 ಶ್ಲೋಕ 1ರಲ್ಲಿ ಆ ಸಂತರ ಗುರುತನ್ನು ಹೇಳಲಾಗಿದೆ. ಯಾರು ನಿಮಗೆ ಈ ಪ್ರಪಂಚರೂಪಿ ತಲೆಕೆಳಗಾದ ಮರದ ಪ್ರತಿಯೊಂದು ಎಲೆ, ರೆಂಬೆ, ಕೊಂಬೆ, ಕಾಂಡ ಮತ್ತು ಅದರ ಬೇರುರೂಪಿ ಪರಮಾತ್ಮನ ಬಗ್ಗೆ ವೇದಗಳ ಅನುಸಾರವಾಗಿ ವಿವರವಾಗಿ ಬಿಡಿಸಿ ಹೇಳುತ್ತಾರೋ ಅವರೇ ತತ್ವದರ್ಶಿ ಸಂತರು. ವೀಕ್ಷಕರೇ, ಇಂದಿನ ಸಮಯದಲ್ಲಿ ಸದ್ಗ್ರಂಥಗಳ ಆಧಾರದ ಮೇಲೆ ಹೇಳಲಾದ ಈ ಎಲ್ಲಾ ಲಕ್ಷಣಗಳು ಕೇವಲ ಒಬ್ಬ ಸಂತರ ಮೇಲೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತವೆ. ಅವರೇ ಸಂತ್ ರಾಮ್ಪಾಲ್ ಮಹಾರಾಜರು. ಅವರೊಬ್ಬರೇ ಏಕೈಕ ತತ್ವದರ್ಶಿ ಸಂತರಾಗಿದ್ದು ಎಲ್ಲ ಸದ್ಗ್ರಂಥಗಳ ಅನುಸಾರವಾಗಿ ಆ ಪೂರ್ಣ ಪರಮಾತ್ಮ ಕಬೀರ್ ಸಾಹೇಬರ ಸತ್ಯಭಕ್ತಿಯ ಶಾಸ್ತ್ರಸಮ್ಮತವಾದ ಮಾರ್ಗವನ್ನು ಇಡೀ ವಿಶ್ವಕ್ಕೆ ನೀಡುತ್ತಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲೂ ಕಳಕಳಿಯ ವಿನಂತಿಯೇನೆಂದರೆ, ಹೇಗೆ ಒಂದು ಮುರಿದು ಬೀಳುವ ಸ್ಥಿತಿಯಲ್ಲಿರುವ ಸೇತುವೆ ನಿಮ್ಮನ್ನು ದಡ ಸೇರಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಈ ಮನಸ್ಸೋ ಇಚ್ಛೆಯ ಭಕ್ತಿ ನಿಮಗೆ ಮೋಕ್ಷ ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ತಡ ಮಾಡದೆ ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದು ಪೂರ್ಣ ಪರಮಾತ್ಮ ಕಬೀರವರ ಶಾಸ್ತ್ರಸಮ್ಮತ ಭಕ್ತಿ ಮಾಡಿ ಮತ್ತು ಈ ಅಮೂಲ್ಯವಾದ ಮಾನವ ಜನ್ಮದ ನಿಜವಾದ ಗುರಿಯಾದ ಪೂರ್ಣ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಈಗ ನೀವು ಕೇಳಿದಿರಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಬನ್ನಿ ಈಗ ಕೇಳೋಣ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದು ಸತ್ಯಭಕ್ತಿ ಮಾಡಿ ಅದ್ಭುತ ಲಾಭ ಪಡೆದ ಅನುಯಾಯಿಗಳ ವಿಚಾರ. ವೀಕ್ಷಕರೇ, ಒಬ್ಬ ವ್ಯಕ್ತಿಗೆ ಆಂಜಿಯೋಪ್ಲಾಸ್ಟಿ ಆಗುತ್ತದೆ, ನಂತರ ಬೈಪಾಸ್ ಸರ್ಜರಿ ಕೂಡ ಆಗುತ್ತದೆ. ಆದರೂ ಕೇವಲ ಒಂದೇ ವರ್ಷದಲ್ಲಿ ಮತ್ತೆ ಹಾರ್ಟ್ ಬ್ಲಾಕ್ ಆದರೆ ಆ ವ್ಯಕ್ತಿಯ ಮನಸ್ಥಿತಿ ಏನಾಗಬೇಡ. ಇಂದು ನಾವು ಮಂಗಳೂರಿನ ದಿನಾಕರ್ ರೈ ಅವರ ಇಂತಹದ್ದೇ ರೋಚಕ ಕಥೆಯನ್ನು ತಂದಿದ್ದೇವೆ. ದಿನಾಕರ್ ಅವರು 35 ವರ್ಷಗಳ ಕಾಲ ಆಫ್ರಿಕಾದಲ್ಲಿ ಕೆಲಸ ಮಾಡಿದ್ದರು. ಆದರೆ ನಂತರ ಅವರಿಗೆ ಸಿಕ್ಕಿದ್ದು ನೆಮ್ಮದಿಯಲ್ಲ, ಬದಲಾಗಿ ವಿಪರೀತ ರೋಗಗಳು. ಹಾರ್ಟ್ ಸಮಸ್ಯೆಗೆ ಆಪರೇಷನ್ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಜೊತೆಗೆ ಡಸ್ಟ್ ಅಲರ್ಜಿ ಮತ್ತು ಕುತ್ತಿಗೆ ನೋವು ಇವರನ್ನು ಹೈರಾಣಾಗಿಸಿತ್ತು. ವೈದ್ಯಕೀಯ ವಿಜ್ಞಾನವೇ ಕೈಚೆಲ್ಲಿದಾಗ ಇವರಿಗೆ ಆಸರೆಯಾಗಿದ್ದು ಸಂತ ರಾಮ್ಪಾಲ್ ಮಹಾರಾಜರ ತತ್ವಜ್ಞಾನ. ಮತ್ತೆ ಆಪರೇಷನ್ ಮಾಡಿಸಿಕೊಳ್ಳಲೇಬೇಕಿದ್ದ ಸ್ಥಿತಿಯಿಂದ ಸಂಪೂರ್ಣವಾಗಿ ಮಾತ್ರೆಗಳನ್ನು ಬಿಡುವ ಹಂತಕ್ಕೆ ಇವರು ತಲುಪಿದ್ದು ಹೇಗೆ? ಬನ್ನಿ ಕೇಳೋಣ ದಿನಾಕರ್ ರೈಯವರ ಈ ಅದ್ಭುತ ಅನುಭವವನ್ನು. ನಮಸ್ಕಾರ ಸರ್. ಸತ್ಸಾಯಿ. ತಮ್ಮ ಹೆಸರು? ನನ್ನ ಹೆಸರು ದಿನಾಕರ್ ರೈ. ನಿಮ್ಮೂರು ಯಾವ್ದು ಸರ್? ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ನೀವೇನು ಕೆಲಸ ಮಾಡ್ತಿದ್ರಿ ಸರ್? ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಬಾಂಬೆಯಲ್ಲಿ ಒಂದು ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ನನಗೆ ಆಫ್ರಿಕಾಗೆ ಹೋಗೋ ಚಾನ್ಸ್ ಸಿಕ್ತು. ಹಾಗೆ 1987ರಲ್ಲಿ ಆಫ್ರಿಕಾಕ್ಕೆ ಹೋದೆ. ಒಂದು 30-35 ವರ್ಷ ಅಲ್ಲಿ ಕೆಲಸ ಮಾಡಿ ವಾಪಸ್ ಬಂದೆ. ನಿಮ್ಮ ಶಿಕ್ಷಣ ಎಷ್ಟಾಗಿದೆ ಸರ್? ನನ್ನದು BA ಡಿಗ್ರಿ ಆಗಿತ್ತು. ಮತ್ತು ಅದರೊಟ್ಟಿಗೆ ನಾನು LLBಗೆ 1 ವರ್ಷ ಹೋಗಿದ್ದೆ. ಮತ್ತು ನನಗೆ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ಅದನ್ನು ಅರ್ಧದಲ್ಲಿ ಬಿಟ್ಟೆ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ತೊಗೊಂಡ್ರಿ? ಸಂತ ರಾಮ್ಪಾಲ್ಜಿ ಮಹಾರಾಜನ 2021 ಏಪ್ರಿಲ್ 18ಕ್ಕೆ ದೀಕ್ಷೆಗೊಂಡೆ. ಸಂತ ರಾಮ್ಪಾಲ್ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯಿತು? ಇದರಲ್ಲಿ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ಇದ್ದುಕೊಂಡಿದ್ದೆ. ಆದರೂ ಕೂಡ ನನಗೆ ಅಷ್ಟು ಲ್ಯಾಂಗ್ವೇಜ್ ಬರ್ತಿರಲಿಲ್ಲ. ಇದು ಎಲ್ಲಿಯದು ಹರಿಯಾಣದ್ದು. ಆದ ಕಾರಣ ಅದನ್ನು ಅಷ್ಟು ಇದು ಮಾಡ್ತಿರಲಿಲ್ಲ. ಒಮ್ಮೆ ನನಗೆ ಭವಿಷ್ಯವಾಣಿಯ ಬಗ್ಗೆ ಅದರಲ್ಲಿ ಬಂತು. ಅದನ್ನು ನೋಡಿ ನನಗೆ ಇಂಟ್ರೆಸ್ಟ್ ಆಯಿತು. ಮತ್ತು ಅವರ ಸತ್ಸಂಗದಲ್ಲಿ ಶುರು ಮಾಡಿದೆ. ಆಗ ಕೊರೋನಾ ಟೈಮ್ ಆಗಿತ್ತು. ಅದು ನೋಡಿ ನನಗೆ ಇದು ತಿಳಿಬೇಕಂತೇಳಿ ನಾನು ಫೋನ್ ಮಾಡಿದೆ ಬರುವಾಳಕ್ಕೆ. ಅವರು ಹೇಳಿ, ನೀವು ಎಲ್ಲಿದ್ದೀರಿ ಅಂತ. ನಾನು ಕರ್ನಾಟಕದಲ್ಲಿ, ಬ್ಯಾಂಗ್ಳೂರು ಹತ್ತಿರ ಅಂತ ಹೇಳಿದರು. ಹೌದು, ಬ್ಯಾಂಗ್ಳೂರು ಹತ್ತಿರ. ಅಲ್ಲಿ ನಂಬರ್ ಕೊಟ್ಟರು. ಅವರಿಗೆ ಫೋನ್ ಮಾಡಿದೆ. ಅವರು ಫೋನ್ ಮಾಡಿ ನಾನು ಹೇಳಿದೆ, ನನಗೆ ಹೀಗೆ ಇದರಲ್ಲಿ ಫೇಸ್ಬುಕ್ಕಿನಲ್ಲಿ ನೋಡಿದೆ ನಿಮ್ಮ ಇದನ್ನೆಲ್ಲ, ಅದು ನಿಮಗೆ ಪುಸ್ತಕ ಓದಿದ್ದೀರಾ ಅಂತ ಕೇಳಿದರು. ಇಲ್ಲ, ಓದಲಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ವಿಷಯ. ನಾವು ಕಳಿಸ್ತೇನೆ ಪುಸ್ತಕ, ಅದನ್ನು ಓದಿ ಮೊದಲು ಅಂತ ಹೇಳಿದರು. ಹಾಗೆ ಮಾರನೇ ದಿವಸ ನಮ್ಮ ಅಲ್ಲಿಯ ಒಬ್ಬರ ಭಕ್ತರು ಜ್ಞಾನಗಂಗಾ ಮತ್ತು ಬದುಕೋದಾರಿ ಪುಸ್ತಕ 2 ತಂದು ಕೊಟ್ಟರು. ಆಗ ಕೊರೋನಾ ಟೈಮ್ ಮನೆಯಲ್ಲಿ ಒಬ್ಬನೇ ಕುಳಿತುಕೊಂಡಿದ್ದೆ. ಅದನ್ನೆಲ್ಲ ಒಂದೇ ಓದಲಿಕ್ಕೆ ಶುರು ಮಾಡಿದೆ. ಓದಿ ಆಗುವಾಗಲೇ ನನ್ನ ಮನಸ್ಸೆಲ್ಲ ಪರಿವರ್ತನೆ ಆಗಿ ಹೋಯಿತು. ಜ್ಞಾನವೇ ಬೇರೆ, ಈ ಜ್ಞಾನವನ್ನು ತಿಳಿದಿಲ್ಲ. ಹಾಗೆ ಅದು ಜ್ಞಾನಗಂಗಾ ಮುಗಿಸಿ ಬದುಕೋದಾರಿಯನ್ನು ಮುಗಿಸೋ ಕೂಡಲೇ ಅವರಿಗೆ ಫೋನ್ ಮಾಡಿದೆ ವಾಪಸ್. ಭಗಜ್ಜಿ, ನನಗೆ ದೀಕ್ಷೆ ತಗೊಳ್ಳಿಕ್ಕೆ ಬೇಕು, ಅದಕ್ಕೇನು ಆಗ ಅವರು ಹೇಳಿದ್ದು, ಈಗ ಸಾಧ್ಯ ಇಲ್ಲ, ಈಗೆಲ್ಲ ಬಂದಾಗಿದೆ, ನಾವು ಗುರೂಜಿಯಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇವೆ, ಅವರ ಆದೇಶ ಬಂದರೆ ನಿಮಗೆ ನಾವು ಕಾಲ್ ಮಾಡ್ತೇವೆ ಅಂತ ಹೇಳಿದರು.
ಆಯ್ತು ಅಂತ ಹೇಳಿದೆ. ಹಾಗೆ 3 ದಿವಸದಲ್ಲಿ ಅವರ ಕಾಲ್ ಬಂತು, ಗುರೂಜಿ ಆದೇಶ ಬಂದಿದೆ, ನೀವು ಮನೆಯಲ್ಲಿ ತೆಗೆದುಕೊಳ್ಳಿ. ಹಾಗೆ ನಾನು ಮನೆಯಲ್ಲಿ ದೀಕ್ಷೆ ತಗೊಂಡೆ ಆನ್ಲೈನ್. ಜ್ಞಾನಗಂಗಾ ಪುಸ್ತಕ ಮತ್ತು ಬದುಕುವ ದಾರಿ ಪುಸ್ತಕ ಓದಿ ನೀವು ಜ್ಞಾನ ತಿಳ್ಕೊಂಡು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತೊಗೊಂಡ್ವಿ ಅಂತ ಹೇಳಿದ್ರಿ. ಆ ಜ್ಞಾನಗಂಗಾ ಪುಸ್ತಕ ಮತ್ತು ಬದುಕುವ ದಾರಿ ಪುಸ್ತಕದಲ್ಲಿ ಅಂಥದ್ದೇನಿದೆ ಸರ್? ಜ್ಞಾನಗಂಗಾ ಮತ್ತು ಬದುಕುವ ದಾರಿಯಲ್ಲಿ ನಾನು ಮೊದಲು ಭಗವದ್ಗೀತೆಯನ್ನು ಓದ್ತಾ ಇದ್ದೆ. ಓದ್ತಾ ಕೆಲವು ಸಮಯ ಓದಿ ನನಗೆ ಏನಾದರೂ ಅರ್ಥವೇ ಆಗ್ತಿರ್ಲಿಲ್ಲ. ಆಗ ಹೇಳ್ತಿದ್ರು, ಭಗವದ್ಗೀತೆ ಅರ್ಥ ಆಗಿದ್ರು ಓದಿ ಆಗುವಾಗ ನಿಮಗೆ ಆಟೋಮೆಟಿಕ್ ಅರ್ಥ ಆಗ್ತದೆ. ನಾನು ಎಷ್ಟು ಓದಿ ನನಗೆ ಅರ್ಥ ಆಗಲಿಲ್ಲ, ಅರ್ಥವೇ ಅನರ್ಥ ಕಾಣ್ತಾ ಇತ್ತು. ಇವ್ರಿಗೆ ಇದು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಗೊತ್ತಿಲ್ಲೋ ಏನೋ ಅಂತೇಳಿ ಬೇರೆ ಬೇರೆ ಪುಸ್ತಕ ತೆಗೆದು ಓದ್ತಾ ಇದ್ದೆ. ಆದರೂ ಕೂಡ ನನಗೆ ಏನಾದರೂ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಈ ಜ್ಞಾನಗಂಗಾವನ್ನು ನೋಡಿದ ಕೂಡಲೇ ನನಗೆ ಅದರಲ್ಲಿ ಒಂದೊಂದು ಅವರ ಪಾಯಿಂಟನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಈಗ ಬರೆದಿದೆ ಭಗವಂತ ಒಟ್ಟಿಗೆ ಇಟ್ಟುಕೊಂಡೆ ಎಲ್ಲ ಪುಸ್ತಕವನ್ನು, ಅದನ್ನು ರೆಫರ್ ಮಾಡಿದೆ. ನೋಡಾಗ ಇದು ಒಂದೊಂದೇ ಜ್ಞಾನವು ನನಗೆ ತಿಳಿತಾ ಬಂತು. ತಿಳಿದು ಬಂದ ಕೂಡಲೇ ನನಗೆ ನನ್ನ ಇದೇ ಆಗೋಯಿತು, ಚೇಂಜ್ ಆಗೋಯಿತು. ಅದೇನೋ ನನಗೆ ಗೊತ್ತಿಲ್ಲ, ನನ್ನ ಮನಸ್ಸೇ ಚೇಂಜ್ ಆಗೋಯಿತು. ಅರೆ, ನಾನು ಯಾವ ರೀತಿ ದಾರಿಯಲ್ಲಿ ಹೋಗ್ತಾ ಇದ್ದೆ, ಯಾವ ದಾರಿಯಲ್ಲಿ ಬರಬೇಕಿತ್ತು, ಪರಮಾತ್ಮ ನನಗೆ ನಿನ್ನ ಜ್ಞಾನವನ್ನು ಸಂಪೂರ್ಣ ನನಗೆ ಕೊಡು ಅಂತೇಳಿ ಎಲ್ಲವನ್ನು ಓದಿದ ಕೂಡಲೇ ನನಗೆ ನಿಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಇಮಿಡಿಯೇಟ್ಲಿ ಫೋನ್ ಮಾಡಿ ಕೇಳಿದ ನನಗೆ ದೀಕ್ಷೆ ಬೇಕು. ಹಾಗೆ ಅವರು ಗುರುಗಳಿಂದ ಆದೇಶ ತೆಗೆದು ನನಗೆ ಆನ್ಲೈನಲ್ಲಿ ದೀಕ್ಷೆ ಕೊಟ್ಟರು. ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆ ತಗೊಳ್ಳುವ ಮುಂಚೆ ಯಾವ ರೀತಿ ಪೂಜಾ ಸಾಧನೆಯನ್ನು ನೀವು ಮಾಡ್ತಾಯಿದ್ರಿ ಸರ್? ನಾನು ನಮ್ಮ ಮನೆಯಲ್ಲಿ ದೇವಿ ಆರಾಧನೆ ಮಾಡ್ತಿದ್ದೆವು. ನಾವು ನವರಾತ್ರಿ ಪೂಜೆ ಮತ್ತು ಎಲ್ಲ ದೇವಿಯೆಲ್ಲ ನನ್ನ ತಂದೆಯವರ ಅಜ್ಜನ ಕಾಲದಿಂದ ನಡೆದು ಬಂದಂಥ ಅದು ಕ್ರಮ. ಮನೆಯಲ್ಲಿ ಮಂದಿರ ಇತ್ತು, ದೇವಿಯ ಮಂದಿರ. ಪ್ರತಿ ಶುಕ್ರವಾರ ಪೂಜೆ, ನವರಾತ್ರಿ 9 ದಿನ ಪೂಜೆ ಎಲ್ಲ ನಡೀತಾ ಇತ್ತು. ಮತ್ತು ಅದರೊಟ್ಟಿಗೆ ಅದು ಅಲ್ಲದೆ ಆಫ್ರಿಕಾದಲ್ಲಿ ನನಗೆ ಕುಳಿತುಕೊಂಡು ಆಚರಣೆ ಮಾಡ್ತಿದ್ದೆ. ಯಾವ ಜ್ಞಾನ ಇರಲಿಲ್ಲ ಅಲ್ಲಿ. ಟಿ ವಿಯಲ್ಲಿ ಏನೂ ಇದು ಬರ್ತಿರಲಿಲ್ಲ. ಒಮ್ಮೆ ಜಿ ಟಿ ವಿಯಲ್ಲಿ ಇದು ಶಿವಯೋಗದ ಗುರು ಇದ್ದಾರೆ, ಶಿವಾನಂದ್ ಗುರೂಜಿ ಅಂತೇಳಿ, ಅವರ ಪ್ರವಚನ ಬರ್ತಾಯಿತ್ತು. ಅದನ್ನು ಕೇಳಿದೆ. ಆಗ ಕೇಳುವಾಗ ನನಗೆ ಬೇರೆ ಸಿಗ್ತಿಲ್ಲ, ಅದೊಂದು ಒಳ್ಳೆಯ ಜ್ಞಾನ ಅಂತ ನಾನು ತಿಳಿದು ಅದನ್ನು ಕೇಳಲಿಕ್ಕೆ ಶುರು ಮಾಡಿ ಡೈಲಿ ತಪ್ಪ ನೋಡ್ತಿದ್ದೆ. ಬೆಳಿಗ್ಗೆ 8-8:30 ಬರ್ತಾಯಿತ್ತು. ನೋಡ್ತಾ ಅದರಲ್ಲಿ ನನಗೆ ಆಯ್ತು, ದೀಕ್ಷೆ ಕೊಡಬೇಕು ನಾವು. ಇದನ್ನು ಹೋಗಿ ಹೇಗಾದರೂ ಊರಿಗೆ ಹೋಗಿ ದೀಕ್ಷೆ ಕೊಂಡು ಈ ಮಂತ್ರ, ಅವರು ದೀಕ್ಷೆ ಕೊಡುವಂಥ ಮಂತ್ರವನ್ನು ಮಾಡಬೇಕು. ಇನ್ನು ಯಾರು ನನಗೆ ಯಾವುದು ಇರಲಿಲ್ಲ, ಆ ಮಂತ್ರ ದೀಕ್ಷೆ ಏನಿರಲಿಲ್ಲ ಅಂತೇಳಿ ಊರಿಗೆ ಬಂದು ಅವರ ಶಿಬಿರಕ್ಕೆ ಅಟೆಂಡ್ ಆದೆ. ಶಿಬಿರಕ್ಕೆ ಅಟೆಂಡ್ ಆಗಿ ಮಹಾಮೃತ್ಯುಂಜಯ ಮಂತ್ರ ದೀಕ್ಷೆಗೊಂಡೆ. ಶಿಬಿರದಲ್ಲಿ ಅಂದರೆ ನನಗೆ ಅದಕ್ಕೆ ಮೊದಲು ಶಿಬಿರ ಅಂತ ಏನು ಗೊತ್ತಿರಲಿಲ್ಲ. ಈ ಪ್ರವಚನಕ್ಕೆ ಈಗ ಶಿಬಿರ ಆಗ್ತದಾ, ಅದಕ್ಕೆ ಇದಾಗಬೇಕು ಇಲ್ಲಿ ಬಂದು ವಿಚಾರ ಮಾಡುವ ಹೇಳಿದರು. ಅದಕ್ಕೆ ದುಡ್ಡು ಕಟ್ಟಬೇಕಾಗ್ತದೆ. 3 ಸ್ಟೇಜ್ ಇರ್ತದೆ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್. ಫಸ್ಟ್ ಕ್ಲಾಸಿಗೆ 20,000 ರೂಪಾಯಿ, ಒಂದು 3 ದಿನದ ಪ್ರೋಗ್ರಾಮ್. ಸೆಕೆಂಡ್ ಕ್ಲಾಸಿಗೆ 15,000 ರೂಪಾಯಿ, ಅವರು ಥರ್ಡ್ ಕ್ಲಾಸ್ಗೆ 12,000 ರೂಪಾಯಿ. ನಾನು 12,000 ಥರ್ಡ್ ಕ್ಲಾಸ್ಗೆ ತಗೊಂಡೆ, ಹಿಂದೆ ಕುಳಿತುಕೊಂಡೆ. ಅದು ಒಂದು ಹಾಲ್ನಲ್ಲಿ ಅವರು ಸತ್ಸಂಗ ಮಾಡ್ತಾರೆ, ಅದಕ್ಕೂ ಅಟೆಂಡ್ ಆಗಬೇಕು. ಚಾಯ್ ಒಂದು ಕೊಡ್ತಾರೆ ಎಂಟ್ರಿ ಆದ ಕೂಡಲೇ ಮತ್ತು ಬರುವಾಗ. ಮತ್ತು ಊಟ ನಾವೇ ಮಾಡಿಕೊಳ್ಬೇಕು, ಹೋಟೆಲ್ನ ರೂಮ್ ನಾವೇ ಮಾಡಿಕೊಳ್ಬೇಕು. ದೊಡ್ಡ ದೊಡ್ಡ ಸಿಟಿಯಲ್ಲಿ ಅರೇಂಜ್ ಮಾಡ್ತಾರೆ. ನಾನು ಬೊಂಬೆಯಲ್ಲಿ ಅಟೆಂಡ್ ಆಗಿದ್ದೆ, ಡೆಲ್ಲಿಯಲ್ಲಿ ಅಟೆಂಡ್ ಆಗಿದ್ದೆ, ಹೈದರಾಬಾದ್ನಲ್ಲಿ ಅಟೆಂಡ್ ಆಗಿದ್ದೆ, ಚೆನ್ನೈಯಲ್ಲಿ ಅಟೆಂಡ್ ಆಗಿದ್ದೆ. ಪ್ರತಿ ಸಲ ಹೋಗುವಾಗಲೂ ಈ ಫೀಸ್ ಕಟ್ಟಿ ಎಲ್ಲ ಆಗುವ ನನಗೆ ಲಗ್ಭಗ 25,000-30,000 ಖರ್ಚಾಗ್ತಿತ್ತು ಒಮ್ಮೆ ಒಂದು ಶಿಬಿರಕ್ಕೆ ಅಟೆಂಡ್ ಆದರೆ. ಮತ್ತು ಊಟ ನಾವು ಹೋಟೆಲ್ನಲ್ಲೇ ಮಾಡಬೇಕಾಗ್ತದೆ. ಅಲ್ಲಿ ದೀಕ್ಷೆಗೊಂಡು ಅದನ್ನು ಕಂಟಿನ್ಯೂ ಮಾಡ್ತಾ ಬಂದು ಅದರಲ್ಲಿ ಕೂಡ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇದೆ. ಸೆಕೆಂಡ್ ಸ್ಟೇಜಿನಲ್ಲಿ ಅವರು ಶ್ರೀವಿದ್ಯಾ ಮಂತ್ರ ಅಂತ ಒಂದು ಇದು ಇಂಟ್ರೊಡ್ಯೂಸ್ ಮಾಡಿದರು. ಆ ಮಂತ್ರ ಶ್ರೀವಿದ್ಯಾ ಮಂತ್ರ ಅಂದರೆ 15 ಅಕ್ಷರದ ಮಂತ್ರ. ಅದನ್ನು ಹೇಳಬೇಕಂತ ಹೇಳಿದರು. ಅದನ್ನು ಮಾಡಿದೆ. ಅದನ್ನು ಮಾಡ್ತಾ ದೀಕ್ಷಾ ದಿನದಲ್ಲಿ 108 ಸಲ. ಅದು 15 ಅಕ್ಷರದ್ದು. ಕಾಯೆ ಈಲ ರಿಮ್ ಹಸ ಕಹಲ ರಿಮ್ ಸಕಲ ರಿಮ್. ಅದು ರೀಮ್ ಅಂದರೆ ಪ್ರತಿಯೊಂದು ದೇವತೆಗಳ ಹೆಸರುಗಳು. ಅದನ್ನು ಜಾಯಿಂಟ್ ಮಾಡಿ ಅದು ಸೃಷ್ಟಿ ರಚನೆಯಲ್ಲಿ ಅವ್ರು ಹೇಳ್ತಾರೆ, ಶ್ರೀಚಕ್ರದಲ್ಲಿ ಈ ದೇವತೆಗಳ ಮುಖಾಂತರ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಅದನ್ನು ವಿವರಿಸ್ತಾರೆ. ಆ ಮಂತ್ರ ಮಾಡಿದ ಕೂಡಲೇ ನಿಮಗೆಲ್ಲ ಸಂಕಟ ಎಲ್ಲ ಪರಿಹಾರ ಆಗ್ತದೆ, ಎಲ್ಲ ನಿಮ್ಮ ಜೀವನ ಸುಗಮವಾಗ್ತದೆ ಅಂತ ಹೇಳಿದರು. ಅದನ್ನು ಮಾಡ್ತಾಯಿದ್ದೆ, ಆ ಮಂತ್ರವನ್ನು ಕಂಟಿನ್ಯೂಸ್ ಮಾಡ್ತಾ 2-3 ವರ್ಷ ಆದ ಕೂಡಲೇ ನನಗೆ ಹಾರ್ಟ್ನ ಪ್ರಾಬ್ಲಮ್ ಆಯಿತು. ಆದರೂ ಕೂಡ ಅವರು ಹೇಳಿದರು, ಇದು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ತಾ ಇರುವ ಹಾಗೆ ನಿಮ್ಮೆಲ್ಲ ಪ್ರಾಬ್ಲಮ್ ನಿವಾರಣೆ ಆಗ್ತದೆ, ಅದರಲ್ಲಿ ನಿಮಗೆ ನಿಮ್ಮ ಆಯುಷ್ಯವು ಜಾಸ್ತಿ ಆಗ್ತದೆ. ಹಾಗೆ ಅದನ್ನೇ ಮಾಡಲಿಕ್ಕೆ ಶುರು ಮಾಡಿದೆ. ಮಾಡಿ ಒಂದು 2-3-4 ವರ್ಷ ಆಯಿತು. ಇದು ಜಾಸ್ತಿ ಬಂತು. ಒಮ್ಮೆ ಹಾರ್ಟ್ನ ಪ್ರಾಬ್ಲಮ್ ಆಯಿತು, ಹೋಗುವಾಗ ಎದೆಯಲ್ಲಿ ನೋವಾಯಿತು. ಇಮ್ಮಿಡಿಯೇಟ್ಲಿ ನಾನು ಚೆಕ್ ಮಾಡಿಸುವಾಗ ಅವ್ರು ಹೇಳಿದ್ದು ಇಮ್ಮಿಡಿಯೇಟ್ಲಿ ಎಂಜಿಯೋಗ್ರಾಮ್ ಮಾಡಬೇಕು, ಚೆಕ್ ಮಾಡಬೇಕು. ಮಾಡುವಾಗ 3 ಬ್ಲಾಕ್ ಆಗಿತ್ತು. ಇಮ್ಮಿಡಿಯೇಟ್ಲಿ ಆಪ್ರೇಷನ್ ಆಗಬೇಕು. ನಾನು ಆಪ್ರೇಷನ್ ಮಾಡಲಿಕ್ಕೆ ತಯಾರಿರಲಿಲ್ಲ, ಏನಾಗಲಿ ಅದಕ್ಕೆ ಎಂಜಿಯೋಪ್ಲಾಸ್ಟಿ ಮಾಡಿದರು, ಬಿಟ್ಟರು. ಅದರಲ್ಲಿ 2 ವರ್ಷ ಕಳೆದ ಕೂಡಲೇ ವಾಪಸ್ ಸ್ಟಾರ್ಟ್ ಆಯಿತು. ಇನ್ನು ಲಾಸ್ಟ್ ಇದು ವಿಧಿ ಇದೆ, ನಿಮ್ಮದು ಆಪ್ರೇಷನ್ ಬೈಪಾಸ್ ಸರ್ಜರಿ ಆಗಬೇಕಂತ ಹೇಳಿದರು.
ಮತ್ತೇನು ದಾರಿ ಇಲ್ಲ, ಹೊಟ್ಟೆ ನೋವು ಆಗ್ತಿತ್ತು, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಆಗಲೇ 1 ತಿಂಗಳೊಳಗೆ ಮಾಡಿದರೆ ನಿಮಗೆ ನಿಮ್ಮ ಜೀವಕ್ಕೆ ಕಂಟಕ ಬರುತ್ತೆ ಅಂತ ಹೇಳಿದರು. ಹಾಗೆ ನಾನು ಮತ್ತೆ ಒಪ್ಪಿ ನನ್ನ ಬೈಪಾಸ್ ಸರ್ಜರಿ ಆಯಿತು. ಆಗಿ ನಾನು ಆಗಲೇ ಹೇಳಿದೆ, ಆಗಿದ್ರೇನು ತೊಂದರೆ ಇಲ್ಲಲ್ಲ, ಎಲ್ಲ ಕರೆಕ್ಟ್ ಆಗ್ತದೆ ಮೊದಲು ಹೇಳಿದರು. ಮತ್ತು ಅವರು ಇದೆಲ್ಲ ಬರೆದು ಕೊಟ್ಟರು, ಮದ್ದು ಕ್ರಮ ತೆಗೆದುಕೊಳ್ಳೋದು, ಯಾವ ರೀತಿ ತಗೊಳ್ಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಅದನ್ನು ಪಾಲನೆ ಮಾಡಿಕೊಂಡು ಬಂದೆ. 1 ವರ್ಷ ಆದ ಕೂಡಲೇ ನಾನು ಆಫ್ರಿಕಾದಿಂದ ರಜೆಯಲ್ಲಿ ಬಂದಿದ್ದೆ. ಅದಕ್ಕೂ 1 ವರ್ಷ ಆದ ಕೂಡಲೇ ನನಗೆ ವಾಪಸ್ ಹೋಗಬೇಕಿತ್ತು. ಆಗ ಅವರು ಟೆಸ್ಟ್ ಮಾಡಲಿಕ್ಕೆ ಹೋದೆ. ಆಗ ಹೋಗುವಾಗ ವಾಪಸ್ ಬ್ಲಾಕ್ ಆಗಿತ್ತು ಅಂತ ಹೇಳಿದರು. ಈಗ ಏನು ಮಾಡೋದು, ಇನ್ನೂ ಆಪರೇಷನ್, ನಾನು ಇನ್ನೂ ಸತ್ರು ಆಪರೇಷನ್ ವಾಪಸ್ ಮಾಡೋದಿಲ್ಲ, ಇನ್ನೇನು ಮಾಡೋದು ಅಂತ ಹೇಳಿದರು. ಆಗ ನೀವು ಮದ್ದು ತಗೊಳ್ಳಿ, ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ, ನಿಮ್ಮ ಇಷ್ಟ ಅಂತ ಹೇಳಿದರು. ನನಗೆ ಏನು ದಾರಿ ಕಾಣಲಿಲ್ಲ, ನಾನು ತುಂಬ ವ್ಯಥೆಯಲ್ಲಿದ್ದೆ, ಚಿಂತೆಯಲ್ಲಿದ್ದೆ. ಇನ್ನು ಇಂಥ ಜೀವನ, ಯಾವಾಗಲೂ ಮದ್ದು ತಿಂದುಕೊಂಡು ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಇದು ಸಾಕಾಯಿತು. ಆಗ ಟೈಮಿನಲ್ಲಿ ನನಗೆ ಫೇಸ್ಬುಕ್ನಲ್ಲಿ ಗುರೂಜಿ ಇದು ಸಿಕ್ಕಿತು. ಇದನ್ನು ಓದಿದ ಮೇಲೆ ನನಗೆ ಆಗ ನನಗೆ ಇಂಟ್ರೆಸ್ಟ್ ಆಯಿತು, ತಗೊಳ್ಬೇಕು ನೋಡು. ಅದರಲ್ಲಿ ಲಾಸ್ಟ್ಗೆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನನಗೆ ಹಾಗೆ ಆಗಿದೆ, ಈಗ ಆಗಿದೆ, ಒಳ್ಳೆಯದಾಗಿದೆ, ನೋಡು ಇದನ್ನು ಟ್ರೈ ಮಾಡು ಅಂತೇಳಿ ನಾನು ಅದಕ್ಕೆ ಸೇರಿ ದೀಕ್ಷೆ ತಗೊಂಡೆ. ದೀಕ್ಷೆ ತೊಗೊಂಡ ಮೇಲೆ ಯಾವ ರೀತಿ ಅನುಭವ ಆಯಿತು ಸರ್? ದೀಕ್ಷೆ ತಗೊಂಡ ಮೇಲೆ ಆ ಟೈಮ್ನಲ್ಲಿ ಅಷ್ಟು ಇದಾಗಲಿಲ್ಲ. ಆದರೆ ನಾನು ಭಕ್ತಿ ಇಲ್ಲಾಗ ನನಗೆ ಎಲ್ಲ ನಿಯಮ ಸರಿಯಾಗಿ ಗೊತ್ತಿರಲಿಲ್ಲ. ಆನ್ಲೈನಲ್ಲಿ ತಗೊಂಡಿದ್ದೆ. ಅವರಲ್ಲಿ ಗಳಿಗೆ ಫೋನ್ ಮಾಡಿ ಕೇಳ್ತಾ ಬಂದ ಕೂಡಲೇ 1 ತಿಂಗಳಾಗುವಾಗ ನನಗೆ ಈ ಪ್ರಾಬ್ಲಮ್ಸ್ ಎಲ್ಲ, ಹಾರ್ಟಿನ ಪ್ರಾಬ್ಲಮ್, ಹಾರ್ಟದು ಇದಾಗ್ತಿತ್ತು, ನನಗೆ ಗೊತ್ತಾಗ್ತಿತ್ತು ಹಾರ್ಟ್ ಆಪ್ರೇಷನ್ ಆಗಿದೆ. ಅದು ಸ್ವಲ್ಪ ಮಾಯಕ ಆಗಿ ಬಂತು. ನನ್ನ BP ಹೈ ಆಗೋದು ಅದೆಲ್ಲ ಇತ್ತು, ಅದೆಲ್ಲ ಕಡಿಮೆ ಆಗ್ತಾ ಬಂದ ಕೂಡಲೇ 6 ತಿಂಗಳೊಳಗೆ ಮದ್ದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತೆ ತಗೊಳ್ತಿದ್ದೆ. ಕೆಲವರು ಭಕ್ತರು ಹೇಳಿದರು, ನೀವು ಅದನ್ನು ಬಿಡಬೇಡಿ, ಮದ್ದು ತೆಗೆದನ್ನು ಬಿಡಬೇಡಿ, ಅದರೊಟ್ಟಿಗೆ ಮಂತ್ರ ಮಾಡಿ ಕರೆಕ್ಟ್ ಆಗ್ತದೆ ಅಂತ ಹೇಳಿದರು. ಆದರೆ ನಾನು 6 ತಿಂಗಳು ಕಳೆದ ಕೂಡಲೇ ಇದನ್ನು ಕಡಿಮೆ ಮಾಡಿದೆ. 4 ಮಾತ್ರೆ ತೆಗೆದು 2 ಮಾತ್ರೆ ತೆಗೆಲಿಸು ಮಾಡಿದೆ. 1 ವರ್ಷ ಆದ ಕೂಡಲೇ ನಾನು ಗ್ರಹಿಸಿ, ಇನ್ಯಾಕೆ ಪರಮಾತ್ಮನ ಸರಣಿ ಬಂದಿದ್ದೇನೆ, ನಾನು ಮದ್ದು ತೆಗಿಬೇಕೆ, ಏನಾದರೆ ಆಗಲಿ ನಾನು ನಿಮ್ಮ ತೆಗಿಲಿ ಎಲ್ಲ ಮದ್ದನ್ನು ಬಂದ್ ಮಾಡಿದೆ, ಆಟೋಮೆಟಿಕ್ ಬಂದ್ ಮಾಡಿ ನಾನು ಇವರ ಸ್ಮರಣೆ ಮಾಡ್ತಾ ಶುರು ಮಾಡಿದೆ. ಆಗ ಸತ್ನಾಮ ಸಿಕ್ಕಿತ್ತು. ಸತ್ನಾಮ ಸ್ಮರಣೆ ಮಾಡ್ತಾ ಬಂದ ಕೂಡಲೇ ನನಗೆಲ್ಲ ಕಡಿಮೆ ಆಗ್ತಾ ಬಂತು, ಆಟೋಮೆಟಿಕ್ ಕಡಿಮೆ ಆಗಿ ಬಂತು. ಹಾರ್ಟ್ ಆಪ್ರೇಷನ್ ಆಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ಬಂದೆ. ಆಗ ಮನೆಯವರೆಲ್ಲ ಹೆದರಿಸಿದರು, ನಿಮ್ಮ ಇದು ಬಿಟ್ಟಿದ್ದೀರಿ, ನೀವು ಚೆಕ್ ಮಾಡಿಸಿ ನೋಡಿ ಅಂತೇಳಿ. ಆಗ ಡಾಕ್ಟ್ರಲ್ಲಿ ಹೋಗುವಾಗ ಅವರು ಎಲ್ಲ ಚೆಕ್ ಮಾಡಿಸಿದ್ರು, ಮಾಡಿ ಹೇಳಿದರು, ಮದ್ದು ತೆಗಿತಾ ಇದ್ದೀರಾ ಅಂತೇಳಿ ಹೇಳಿದರು. ನಾವು ಇಲ್ಲ ಅಂತ ಹೇಳಿದರೆ ಅವರು ಏನು ಹೆದರಿಸ್ತಾರೆ ಅಂತ ಹೇಳಿ ನಾನು ಹೇಳಿದೆ, ತಗೊಳ್ತೇನೆ. ಒಳ್ಳೆ ಕರೆಕ್ಟ್ ಇದೆ ನಿಮ್ಮದು. ಅದು ಮದ್ದು ಬಿಟ್ಟು 1 ವರ್ಷ ಆಗಿತ್ತು. ಅವರಲ್ಲಿ ಸುಳ್ಳು ಹೇಳಿದೆ, ಯಾಕೆಂದರೆ ಅವರು ನನಗೆ ಹೆದರಿಸ್ತಾರೆ ಅಂತೇಳಿ ನಾನು ಮದ್ದು ತಗೊಳ್ತೇನೆ, ಅದನ್ನು ಟ್ರೈ ಮಾಡಿ ಒಳ್ಳೆ ಕರೆಕ್ಟ್ ಫಸ್ಟ್ ಇದೆ ಅಂತ ಹೇಳಿದರು. ಅದರ ನಂತರ ನನಗೆ ಇನ್ನೊಂದು ಪ್ರಾಬ್ಲಮ್ ಆಗಿತ್ತು, ಈ ಡಸ್ಟ್ ಎಲರ್ಜಿ ಎಲ್ಲ ಮೂಗು ಬಂದಾಗ್ತಿತ್ತು. ಎಲ್ಲಿ ಏನು ಡಸ್ಟ್ ಧೂಳು ಇರುವ ಜಾಗದಲ್ಲಿ ಹೋದರೆ ಎಲ್ಲ ಪೂರಾ ದಿನ ಮೂಗು ಬಂದಾಗ್ತದೆ, ಖಾಲಿ ಬಾಯಿಯಲ್ಲಿ ಶ್ವಾಸ ಬಿಡಬೇಕಾಗ್ತದೆ. ನಾನು ತುಂಬ ಚಿಂತೆಯಲ್ಲಿದ್ದೆ. ಪರಮಾತ್ಮನಲ್ಲಿ ಬೇಡಿಕೊಂಡೆ, ಅವರಿಗೆ ಅರ್ದಾಸ್ ಹಾಕಿದೆ. ಅವರ ಉತ್ತರ ಬಂತು, ನೀನು ಭಕ್ತಿ ಮಾಡು, ಎಲ್ಲ ಸರಿ ಆಗ್ತದೆ ಅಂತೇಳಿ. ಅದು 5 ವರ್ಷದಿಂದ ನರಳುತ್ತಿದ್ದೆ ಅದರಲ್ಲಿ. ಇಮ್ಮಿಡಿಯೇಟ್ಲಿ ಅವರು ಹೇಳಿದ ಮಾರನೇ ದಿವಸವೇ ಕಂಪ್ಲೀಟ್ ಕ್ಲಿಯರ್ ಆಯಿತು ನಂದು. ಅದರ ನಂತರ 1 ವರ್ಷ ಮೊದಲು ನನಗೆ ಇದು ಸರ್ವೈಕಲ್ ಪ್ರಾಬ್ಲಮ್ ಆಯಿತು. ಅಂದರೆ ಗಂಟಲು ಇಲ್ಲಿ ನರ ಎಳೆಯುವಂಥ ತುಂಬ ಪ್ರಾಬ್ಲಮ್ ಆಗಿತ್ತು. ಆಗ ನನಗೆ ಗೊತ್ತಾಯ್ತು, ಪರಮಾತ್ಮಲ್ಲಿ ಬೇರೆ ಏನು ಇದಿಲ್ಲ. ಕೂಡಲೇ ಪರಮಾತ್ಮಲ್ಲಿ ಬೇಡಿಕೊಂಡು 1 ವಾರ ಸ್ವಲ್ಪ ಇತ್ತು, ಎಕ್ಸಸೈಸ್ ಮಾಡಿಕೊಂಡಿದ್ದೆ. ಹೇಗೆ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಈಗ ಈ ಸ್ಥಿತಿಯಲ್ಲಿ ಈಗ ನಾನು ಕ್ಲಿಯರ್ ಆಗಿದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ ಶರೀರದಲ್ಲಿ, ಮದ್ದು ಇಲ್ಲ, ಏನಿಲ್ಲ, ಎಲ್ಲ ಬಿಟ್ಟಿದ್ದೇನೆ. ನಾನು ಅವರ ಭಕ್ತಿ ಮಾಡ್ತಾಯಿದ್ದೇನೆ. ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ ಇದ್ದ ಜೀವನಕ್ಕೂ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದು ಭಕ್ತಿ ಮಾಡುತ್ತಿರುವ ಈಗಿನ ಪರಿಸ್ಥಿತಿಗೂ ಏನು ವ್ಯತ್ಯಾಸ ಅನಿಸುತ್ತೆ ಸರ್? ಅದು ಅಜಗಜಾಂತರ ವ್ಯತ್ಯಾಸ. ಅದಕ್ಕೆ ಆ ವ್ಯತ್ಯಾಸವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಟೈಮಲ್ಲಿ ದಿನಾಲು ಬೆಳಿಗ್ಗಿನ ಸಾಯಂಕಾಲ ಟೆನ್ಷನ್, ಚಿಂತೆ, ಹೆಲ್ತಿನ ವಿಷಯದಲ್ಲಿ, ಪಾರಿವಾರಿಕ ವಿಷಯದಲ್ಲಿ, ಎಲ್ಲ ವಿಷಯ, ನನ್ನ ಕೆಲಸ ವಿಷಯದಲ್ಲಿ ಎಲ್ಲ ಆಗ್ತಿತ್ತು. ನನಗೆ ಜೀವನವೇ ಜಿಗುಪ್ಸೆ ಆಗಿತ್ತು. ಇವರಿಗೆ ಬಂದ ಮಂತ್ರ ಯಾವುದೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ನನ್ನ ಮನಸ್ಸು ಅಂತ ಚಿಂತೆ ಎಂಬುದೇ ನನಗೆ ಏನಂತ ಗೊತ್ತಿಲ್ಲ ಈಗ. ಅಂತ ಎಲ್ಲ ರೀತಿಯಲ್ಲಿ ನನಗೆ ಇದಾಗಿದೆ. ಯಾವ ಟೆನ್ಷನ್ ಇಲ್ಲ, ಯಾವ ಇದಿಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಸಂತ ರಾಮ್ಪಾಲ್ ಮಹಾರಾಜರು ನೀಡುವಂಥ ಭಕ್ತಿ ಸಾಧನೆಯಿಂದ ನಿಮಗಿರುವ ಸಾಕಷ್ಟು ಸಮಸ್ಯೆಗಳು ದೂರ ಆದವು. ಶಾರೀರಿಕ ಸಮಸ್ಯೆಗಳು, ಕಷ್ಟಗಳು ಎಲ್ಲವೂ ದೂರ ಆದವು ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಥರನೇ ಸಾಕಷ್ಟು ಜನ ಕಷ್ಟ ಅನುಭವಿಸ್ತಾ ಇರ್ತಾರೆ, ಸಾಕಷ್ಟು ಸಂಕಷ್ಟದಲ್ಲಿರ್ತಾರೆ. ಅವರಿಗೆ ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಇದೇ ಹೇಳೋದು ನಾನು. ಎಲ್ಲರಲ್ಲಿ ನಾನು ಹೇಳ್ತಾ ಇದ್ದೆ, ಆದರೂ ಕೂಡ ನಾನು ಇದರ ಮುಖಾಂತರ ನಾನು ಹೇಳ್ತಾ ಇದ್ದೇನೆ.
ನಿಜವಾದ ಪರಮಾತ್ಮ ಯಾರು ಎಂದು ತಿಳಿದುಕೊಳ್ಳಿ. ಇದು ಪರಮಾತ್ಮನ ಈಗ ನಮ್ಮ ಧರ್ತಿಯಲ್ಲಿ ಬಂದಿದ್ದಾರೆ, ಅವರು ಜೀವಂತವಾಗಿ ಬಂದಿದ್ದಾರೆ. ಅವರ ಈ ಸಾಧನೆಯನ್ನು ಮಾಡಿ ಆ ಬ್ರಹ್ಮ ವಿಷ್ಣು ಮಹೇಶ್ ಅವರನ್ನೇ ಆರಾಧನೆ ಮಾಡುವ ಕ್ರಮವನ್ನು ಅವರು ಹೇಳ್ತಾರೆ ಯಾವ ರೀತಿಯಲ್ಲಿ. ಹಾಗೆ ಮಾಡಿಕೊಂಡು ನಿಜವಾದ ಪರಮಾತ್ಮನ ಆ ಧ್ಯಾನ ಇವರು ಕೊಡುವಂಥ ಈ ಮಂತ್ರ ದೀಕ್ಷೆಯನ್ನು ಮಾಡ್ತಾ ಇದ್ದರೆ ನಿಮಗೆಲ್ಲ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ಎಂಥ ಕಷ್ಟ ಬರೋದಿಲ್ಲ, ಯಾವ ಕಷ್ಟ ಇದ್ದರೂ ಕೂಡ ಅದು ನಿವಾರಣೆ ಆಗ್ತದೆ. ಕೊನೆಯದಾಗಿ ಈ ಒಂದು ನಿಮ್ಮ ಸಂದರ್ಶನವನ್ನು ನೋಡ್ತಾ ಇರುವ ಶ್ರದ್ಧಾಳುಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನನ್ನು ನೋಡ್ತಾ ಶ್ರದ್ಧಾಳುಗಳಿಗೆ ನಾನು ಪ್ರಾರ್ಥನೆ ಮಾಡಿ ಹೇಳ್ತೇನೆ, ಪರಮಾತ್ಮ ಯಾರನ್ನು ತಿಳಿದುಕೊಳ್ಳಿ. ಈ ಜ್ಞಾನಗಂಗಾ ಮತ್ತು ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ಓದಿ. ಅದನ್ನು ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಧರ್ಮ ಇದು ಧರ್ಮ ಪರಿವರ್ತನೆ ಮಾಡಿ ಅದು ಏನಿಲ್ಲ, ನಮ್ಮ ಧರ್ಮದ್ದೇ ಸನಾತನದ ಆದಿ ಜ್ಞಾನವನ್ನು ಅವ್ರು ಕೊಡ್ತಾ ಇದ್ದಾರೆ. ಆ ಪುಸ್ತಕವನ್ನು ಓದಿ, ಜಸ್ಟ್ ಓದಿ, ಆಗ ನಿಮಗೆ ಆ ಜ್ಞಾನ ಸಿಗ್ತದೆ. ಈಗ ನೀವು ಓದೋದು ಯಾರ್ಯಾರ ಮಾತು ಕೇಳಿ ಇದು ಮಾಡಬೇಡಿ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ. ಅದು ನಿಮಗೆ ಪ್ರತ್ಯಕ್ಷ ಅನುಭವ ಆಗಬೇಕಾದ್ರೆ ನೀವು ಪುಸ್ತಕವನ್ನು ಓದಿ. ಓದೋದ್ರಲ್ಲಿ ಏನು ಇದಿಲ್ಲ, ನಿಮಗೆ ಅದು ಸರಿಯಾಗಿ ಅರ್ಥ ಇದು ಬಿಟ್ಟು ಬಿಡಿ, ಅದು ಅಲ್ಲಿ ಸರಿಯಲ್ಲ ಅಂತ. ಸರಿ ಆದರೆ ಅವರ ಸರಿನಕ್ಕೆ ಬನ್ನಿ, ಅವರ ಶರಣಿಗೆ ಬನ್ನಿ, ದೀಕ್ಷೆಗೊಳ್ಳಿ, ನಿಮ್ಮ ಎಷ್ಟೆಲ್ಲ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ. ಅಂಥ ಒಂದು ಅದ್ಭುತವಾದ ಇದು ಇವರ ಶಕ್ತಿ. ಇವರೇ ಪರಮಾತ್ಮ, ಈ ಸೃಷ್ಟಿಯನ್ನು ರಚನೆ ಮಾಡಿದವರು ಇವರು. ಅವರು ಹೇಗೆ ಮಾಡಿದ್ದಾರೆ ಅದೆಲ್ಲ ವಿಷಯವನ್ನು ಅದರಲ್ಲಿ ಬರೆದಿದ್ದಾರೆ. ಅದನ್ನು ನೀವು ಓದಿ ನೀವು ಕೃತಾರ್ಥರಾಗಿರಿ ನಾನು ಹೇಳ್ಕೊಳ್ತೀನಿ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತೊಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡೋದು ಸರ್? ಸಂತ ರಾಮ್ಪಾಲ್ಜಿ ಮಹಾರಾಜರ ಇಂದ ದೀಕ್ಷೆಗೊಳ್ಬೇಕಾದ್ರೆ ನೀವು ಟಿ ವಿ ಚಾನಲ್ ರಾಜ್ ಮ್ಯೂಸಿಕ್ ಅಂತ ಟಿ ವಿ ಕನ್ನಡದಲ್ಲಿ ಬರ್ತದೆ, ಅವರ ಸತ್ಸಂಗ ಬರ್ತಾ ಇರ್ತದೆ. ಅದರಲ್ಲಿ ಕೆಳಗೆ ಪಟ್ಟಿ ನಂಬರ್ ಬರ್ತದೆ, ಅದನ್ನು ಸಂಪರ್ಕ ಮಾಡಿ ಅವರಿಂದ ವಿಚಾರ ಮಾಡ್ಬೋದು. ಇಲ್ಲಿ ಸತ್ಸಂಗ ಇದು ಕೊಡ್ತಾರೆ, ನಾಮದೀಕ್ಷೆ ಕೊಡ್ತಾರೆ ಅಂತೇಳಿ. ಅದಲ್ಲದೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಅವರ ಸಂತ ರಾಮ್ಪಾಲ್ಜಿ ಮಹಾರಾಜ್ ವಿಷಯ ಬರೆದ್ರೆ ಅದು ಅವರ ಸತ್ಸಂಗ ಇದು ಬರ್ತದೆ, ಅದು ಓಪನ್ ಆಗ್ತದೆ. ಅದರಲ್ಲಿ ಕೇಳಿ, ಅದು ಸತ್ಸಂಗ ಕೇಳಿದರೆ ಅದರಲ್ಲೂ ಕೂಡ ನಂಬರ್ ಬರ್ತದೆ. ಆ ನಂಬರಿಗೆ ನೀವು ಫೋನ್ ಮಾಡಿ ಕೇಳ್ಬೋದು ನಿಮಗೆ ದೀಕ್ಷೆಗೊಳ್ಳುವ ಇಚ್ಛೆ ಬಂದರೆ. ಮತ್ತು ಅಲ್ಲಿ ಕೇಳುವಾಗ ಅವರು ಹೇಳ್ತಾರೆ ನಿಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರ ಎಲ್ಲಿ ಅಂತೇಳಿ, ಅದನ್ನು ಅಲ್ಲಿಗೆ ಸಂಪರ್ಕ ಮಾಡಿ ದೀಕ್ಷೆಗೊಳ್ಳಿ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತೊಗೊಳ್ಳೋದಾದರೆ ದುಡ್ಡು ಎಷ್ಟು ಕೊಡ್ಬೇಕು ಸರ್? ಇಲ್ಲಿ ದುಡ್ಡಿನ ಪ್ರಶ್ನೆ ಇಲ್ಲ. ಆ ದುಡ್ಡಿನ ಪ್ರಶ್ನೆ ಅದು ಇವರು ದುಡ್ಡು ಮಾಡಲಿಕ್ಕೆ ಹಾಗೆ ಮಾಡೋದಿಲ್ಲ. ಇದು ನಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಇವರು ಬಂದು ಅವತರಿಸಿದವರು. ಇವರು ಒಂದು ಪೈಸೆ ಇಲ್ಲ, ಎಲ್ಲ ಪೈಸೆ ಅವರೇ ಖರ್ಚು ಮಾಡ್ತಾರೆ ನಮಗಾಗಿ. ಅಲ್ಲಿ ಅವರು ಹೋದರೆ ನಮಗೆ ಬೇಕಾದ ತಿಂಡಿ ಒಂದು ಪೈಸೆ ಖರ್ಚಿಲ್ಲ. ಹೋದ ಕೂಡಲೇ ನಿಮಗೆ ದೀಕ್ಷೆ ಕೊಡ್ತಾರೆ. ನೀವು ಅದನ್ನು ಬಂದು ಮನೆಯಲ್ಲಿ ಕುಳಿತು ಆರಾಮದಲ್ಲಿ ಏನು ಕಟ್ಟಲೆ ಇಲ್ಲ, ಹೀಗೆ ಮಾಡಬೇಕು, ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು, ಇದು ಮಾಡಬೇಕು, ಯೋಗ ಮಾಡಬೇಕು, ಯಾವುದಿಲ್ಲ. ಸಿಂಪಲ್ ಕುಳಿತುಕೊಂಡು ಅವರು ಹೇಳುವ ಮಂತ್ರವನ್ನು ಹೇಳ್ತಾ ಇದ್ದರೆ ಆಯಿತು. ಮತ್ತು ಕೆಲವು ನಿಯಮಗಳಿರ್ತದೆ, ಅದನ್ನು ಫಾಲೋ ಮಾಡಿ ಇದ್ದರೆ ಎಲ್ಲ ನಿಮಗೆ ಆ ಮಂತ್ರದ ಫಲ ಸಿಗ್ತದೆ. ಧನ್ಯವಾದಗಳು ಸರ್. ಸತ್ ಸಾಯಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302